ಖಡಕ್ ಹೀರೋನ ಕೊಟ್ಟಿದ್ದೀರಾ ಅಂತಂದ್ರೆ ತಪ್ಪಾಗೋದಿಲ್ಲ. ಅದರ ಮೊದಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಕ್ರೆಡಿಟ್ ಎಲ್ಲ ಅಭಿಮಾನಿಗಳಿಗೆ ಹೋಗ್ಬೇಕು. ಆ ಮಟ್ಟಕ್ಕೆ ಹೋದ್ನಾ ಅಂತ ಹೇಳ್ತಾರೆ, ಬಟ್ ಅದರಿಂದ ಅವನಷ್ಟೇ ಶ್ರಮನೂ ಬಿದ್ದಿದ್ದಾನೆ. ಎಲ್ರಿಗೂ ಈ ಅವಕಾಶ ಸಿಗಲ್ಲ. ನಮ್ಮ ಯಶಕ್ಕೆ ಸಿಕ್ಕಿದೆ ಅಂದ್ರೆ ಅದು ಪುಣ್ಯ. ಒಬ್ಬ ಡ್ರೈವರ್ ಮಗನ ಈ ಮಟ್ಟಕ್ಕೆ ತಗೋದ್ರು ಅಂದ್ರೆ ಅದ್ ನಾವು ಜನಕ್ಕೋಸ್ಕರನೇ ಮೀಸಲಾಗಿಡ್ಬೇಕು ಆ ಪ್ರೀತಿ. ಲೇಡೀಸ್ ಅಲ್ಲಿ ಫೈರ್ ಅಂದ್ರೇನೆ ಪುಷ್ಪಮ್ಮ. ಟೀಸರ್ ಬೇರೆ ಬಿಟ್ಟಿದ್ದಾರೆ, ಲೇಡೀಸ್ ಅಂಡ್ ಲೇಡೀಸ್. ಅವ್ನು ಏನ್ ಮಾಡಿದ್ರು ಅದನ್ನೊಂದು ಸ್ಪೆಷಲ್ ಆಗಿ ಮಾಡ್ತಾನೆ ಏನೋ ಒಂದು. ಕರ್ನಾಟಕ ಪ್ಲಸ್ ಪರಭಾಷೆಗಳು ಪ್ಲಸ್ ಪ್ಯಾನ್ ವರ್ಲ್ಡ್, ಇಡೀ ಪ್ರಪಂಚನೇ ವೆಯ್ಟ್ ಮಾಡ್ತಾ ಇದೆ. ನಾನು ಕ್ಯೂರಿಯಾಸಿಟಿ ಕುತೂಹಲವಾಗಿದ್ದೀನಿ. ನೀವು ಮನೆಯಲ್ಲಿ ಎಸ್ ಸರ್ನ ಸರ್ ಅಂತಾನೆ ಕರೆಯೋದು ಅಂತ? ಸರ್ ಅನ್ನಲ್ಲ, ನಾವು ಕೆಂಚ ಅಂತೀವಿ. ಲವ್ ಮಾಡ್ತಿದೀನಿ ಅಂತಂದಾಗ ನಿಮ್ ತಲೆಯಲ್ಲಿ ಏನೆಲ್ಲ ಹೊಡ್ತಿತ್ತು? ಲವ್ ಮಾಡುವಾಗ್ಲೂ ಬಂದ್ ನಂಗೆ ಹೇಳೋನು, ಅದಕ್ಕೂ ನಾನು ಗೈಡ್ ಮಾಡ್ತಾ ಇದ್ದೆ. ರಾಧಿಕಾ ಮೇಡಮ್ ಅವ್ರನ್ನ ನೋಡಿದಾಗ ಸಿಕ್ಕಿದ್ರೆ ಇಂಥ ಸೊಸೆ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂತಾ ಇರ್ತಾರೆ. ಎಲ್ಲ ಪೇರೆಂಟ್ಸಿಗೂ ಅದಿರುತ್ತೆ, ಇವಳಿಗೆ ಸ್ವಲ್ಪ ಜಾಸ್ತಿ ಇದೆ ನಮ್ಮ ರಾಧಿಕಾಗೆ. ನೆಕ್ಸ್ಟ್ ನೀವು ನಿಮ್ಮ ನಡೆ ಹೆಂಗಿರುತ್ತೆ ಅಂತ ನಿಮ್ಮ ಆಸ್ ಎ ನಿರ್ಮಾಪಕಿಯಾಗಿ? ಅದನ್ನ ನಾನೊಬ್ಳು ಕುತ್ಕೊಂಡು ಹೋಗಿ ಸರಿ ಮಾಡಕ್ ಹೋದ್ರೆ ಬಂದ್ಬಿಟ್ರು ಈಗ ಒಂದು ಸಿನಿಮಾ ಮಾಡಿ ಅಂತಾರೆ ಅಲ್ವಾ. ಕೊತ್ತಲ್ವಾಡಿ ನಂತರ ಪುಷ್ಪಮ್ಮ ಮತ್ತೆ ಯಾವ ಸಿನಿಮಾಗೆ ನಿರ್ಮಾಣವನ್ನ ಮಾಡ್ತಾರೆ ಅನ್ನುವಂಥದ್ದು? ಪುಷ್ಪಮ್ಮ ಏನ್ ಮಾಡಿದ್ರು ಮಾಡಿ ಆದ್ಮೇಲೆ ಹೇಳೋದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರ, ಇನ್ನೊಂದ್ ಕಡೆ ರೈತರು. ಇನ್ನು ಕಣ್ಬಿಟ್ಟಿರೋ ಮಗುಗ್ ಶಾಪ ಹಾಕ್ತಾರೆ ಜನ, ಆಮೇಲೆ ಅವ್ರ ಮಗಳಿಗೆ ಹಾಕ್ತಾರೆ, ಅವ್ರ ಅಳಿಯಂಗ್ ಹಾಕ್ತಾರೆ, ಅವ್ರ ಮಕ್ಳಿಗೆ ಹಾಕ್ತಾರೆ, ಡಿ ಕೆ ಅವ್ರಿಗೆ ಹಾಕ್ತಾರೆ, ಅವ್ರ ಹೆಂಡತಿಗೆ ಹಾಕ್ತಾರೆ, ಅವ್ರ ತಾಯಿಗೆ ಹಾಕ್ತಾರೆ. ಇದು ಬೇಕಾ ಅಂತ ಡಿ ಕೆ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಯೋಚಿಸ್ಬೇಕು. ಈಗ ಇದು ಒಂಥರ ನಮ್ಮ ಕರ್ನಾಟಕಕ್ಕೊಂದು ಅವಮಾನ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ರಾಮಾಚಾರಿಯಾಗಿ ಮಿಂಚಿ ಈಗ ಪ್ಯಾನ್ ಇಂಡಿಯಾ, ಅದರೊಟ್ಟಿಗೆ ಪ್ಯಾನ್ ವರ್ಲ್ಡ್ನಲ್ಲಿ ಟಾಕ್ಸಿಕ್ ಆಗಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನು, ಅದರ ಜೊತೆಗೆ ಪರಭಾಷಾ ಸಿನಿ ಪ್ರೇಕ್ಷಕರನ್ನು, ಅದರೊಟ್ಟಿಗೆ ಪ್ರಪಂಚದಾದ್ಯಂತ ತಮ್ಮದೇ ಆದಂತಹ ವಿಭಿನ್ನ ಹಾಗೂ ವಿಶೇಷ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಯಶ್ ಅವರ ಯಶೋಮಾತೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುಷ್ಪಮ್ಮ ಅವರು ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ. ನಾನು ಈ ಹಿಂದೆ ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಅವರು ಹೇಳಿದರು ನಾನು ರೈತನ ಮಗಳು ಅಂತ ಹೇಳ್ಬಿಟ್ಟು. ಸೊ ರೈತರಿಂದನೇ ಸಾಕಷ್ಟು ವಿಚಾರಗಳನ್ನ ಶುರು ಮಾಡೋಣ. ಅಮ್ಮ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಅಪ್ಪ, ಹೇಗಿದ್ದೀರಾ ನೀವು? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಒಬ್ಬ ಖಡಕ್ ಹೀರೋನ ಕೊಟ್ಟಿದ್ದೀರಾ ಅಂತಂದರೆ ತಪ್ಪಾಗೋದಿಲ್ಲ. ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಈಗ ಭಾರತಕ್ಕೆ ಕೊಟ್ಟಿದ್ದೀರಾ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಈಗ ಯಶ್ ಅವರ ಒಂದು ಹೆಸರು ಪ್ರಪಂಚದಾದ್ಯಂತ ತಳಕಾಗ್ತಾ ಇರುವಂಥದ್ದು. ಸೊ ಅದರ ಮೊದಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಸೊ ಹೇಗಿದ್ದೀರಾ, ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಹೆಂಗಿದೆ ಮನೆಯಲ್ಲೆಲ್ಲಾನು ಅಂತ? ಕ್ರೆಡಿಟ್ ಎಲ್ಲ ಅಭಿಮಾನಿಗಳಿಗೆ ಹೋಗ್ಬೇಕು. ಜಗತ್ತಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಈಗ ನೀವು ಮಾಡ್ತೀರಾ. ಅದು ಅಷ್ಟರ ಮಟ್ಟಿಗೆ ತಗೊಂಡೋಗಿರೋದು ನಮ್ಮ ಜನಕ್ಕೆ ಮೊದಲು ನಾನು ನಮ್ಮ ಸುಮನ್ ಟಿವಿ ಕಡೆಯಿಂದ ತುಂಬ ಥ್ಯಾಂಕ್ಸು. ಮತ್ತು ನಾವು ಗಂಡ ಹೆಂಡತಿ ಇಬ್ಬರು ಅವರಿಗೆ ಕೃತಜ್ಞಾಗಿರ್ಬೇಕು. ಯಾಕೆಂದರೆ ಇವತ್ತು ಎಷ್ಟೋ ಜನ ಕಲಾವಿದರು ಇದ್ದಾರೆ, ಎಲ್ರಿಗೂ ಈ ಅವಕಾಶ ಸಿಗಲ್ಲ. ನಮ್ಮ ಯಶಕ್ಕೆ ಸಿಕ್ಕಿದೆ ಅಂದರೆ ಅದು ಪುಣ್ಯ ಒಂದು ಇರ್ಬೋದು, ಮತ್ತು ಜನಗಳ ಆಶೀರ್ವಾದ. ಅದ್ರ ಬಗ್ಗೆ ನಮಗೆ ಭಾಳ ಖುಷಿ ಆಗೋದು ಯಾವಾಗಲೂ ಜನಗಳ ಬಗ್ಗೆ ಪ್ರೀತಿ ಬರುತ್ತೆ. ಅವನು ಎಷ್ಟು ಬೆಳೀತಾ ಇದ್ದಾನೆ ಅಂದಾಗ ನಾನು ಇದೆಲ್ಲ ನೋಡ್ತಾ ಇರ್ತೀನಿ. ಅದೇ ಯೂಟ್ಯೂಬಲ್ಲಿ ಎಲ್ಲ ಪ್ರತಿ ಒಂದು ತೆಗೆದ್ರು ಬರೀ ಅವನ ಬಗ್ಗೆ ಮಾತಾಡ್ತಿರ್ತವೆ ಹುಡುಗರು, ಅಣ್ಣ, ಬಾಸು, ಅದೆಲ್ಲ. ಅವಾಗ ಭಾಳ ಖುಷಿ ಆಗುತ್ತೆ. ಏನೋ ಯಾವುದೋ ಜನ್ಮದಲ್ಲಿ ನಮ್ಮ ಅತ್ತೆ ಮಾವನೋ ಏನೋ ಮಾಡಿದ ಪುಣ್ಯ ಇರಬೇಕು, ಹಿರಿಯರ ಆಶೀರ್ವಾದ. ಆಮೇಲೆ ನಮ್ಮ ಅಭಿಮಾನಿಗಳು ಯಾರು ಅಲ್ಲ ಅವನು, ಅಂದರೆ ಅವ್ರ ಅಣ್ಣ ಅಲ್ಲ, ಅವ್ರ ತಮ್ಮ ಅಲ್ಲ, ಅವ್ರ ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪ ಅಲ್ಲ, ಅಷ್ಟು ಅವನ್ನ ಪ್ರೀತಿ ಮಾಡ್ತಾರೆ. ಅವನೊಂಚೂರು ಬೈದ್ರಾಗಲ್ಲ, ಒಂಚೂರು ಏನಾದ್ರು ಮಾಡಿದ್ರಾಗಲ್ಲ. ನಾವು ಕೇಳ್ತೀವ ಬಿಡ್ತೀವ, ಅವ್ರು ಅಷ್ಟ್ರ ಮಟ್ಟಿಗೆ ಹೋಗಿ ಆಗ್ಲಿ ಕೇಳಕ್ ಶುರು ಮಾಡ್ತಾರೆ. ಅಂದರೆ ಅದು ನಾವು ಎಷ್ಟು ಜನ್ಮದ ಋಣನೋ ಆ ಜನ ಅಣ್ಣವ್ರು ಹೇಳ್ದಂಗೆ ಅವ್ರ ದೇವ್ರು ಅವ್ರು ನಮ್ಗೆ ಅಭಿಮಾನಿಗಳಲ್ಲಿ. ಹಂಗಾಗಿ ಇವತ್ತು ಏನೇ ಆಗಿದ್ರು ಅಭಿಮಾನಿಗಳಿಂದ, ಜನದಿಂದ ಜನಕ್ಕಾಗಿ ಥ್ಯಾಂಕ್ಸ್ ಹೇಳೋಣ. ನಾನು ಅಷ್ಟೇ, ನೀನು ಅಷ್ಟೇ. ಇವತ್ತು ನಾವೇನೇ ಆಗಿದ್ರು ಯಶ್ ಇವತ್ತು ಯಾವ ಮಟ್ಟ, ಈಗ ಎಷ್ಟು ಜನ ಸಿನಿಮಾ ನೋಡ್ತಾರೆ, ಯಾರ್ಯಾರು ನೋಡ್ತಾರೆ, ಇವನ್ನ ಒಂಥರ ಅಷ್ಟು ಅಪ್ಕೊಂಡಿದ್ದಾರೆ. ಅವ್ನ ಸಿನಿಮಾ ಒಳ್ಳೇದ್ ಕೊಡ್ತಾನೋ ಸೆಕೆಂಡ್ರಿ, ಬಟ್ ನಮ್ಮನೆ ಮಗ ಅಂತ ಒಬ್ಬ ಡ್ರೈವರ್ ಮಗನ್ ಈ ಮಟ್ಟಕ್ಕೆ ತಗೋದ್ರು ಅಂದ್ರೆ ಅದ್ ನಾವ್ ಜನಕ್ಕೋಸ್ಕರನೇ ಮೀಸಲಾಗಿಡ್ಬೇಕು ಆ ಪ್ರೀತಿನ. ನಮ್ಗೆ ನಾವ್ ಯಾವತ್ತೋ ನಮ್ಮ ಮಗ ಅನ್ನೋದ್ಕಿಂತ ಜನಗಳಿಗೆ ಇವಾಗ ಮೊದ್ಲು ಕರ್ನಾಟಕದ ಆಸ್ತಿ ಅಂತಿದ್ವಿ, ಇವಾಗ ನೀವ್ ಹೇಳ್ದಂಗೆ ಪ್ಯಾನ್ ಇಂಡಿಯಾ ಆಸ್ತಿ ಆಗಿದ್ದಾನೆ. ಅದಕ್ಕೆ ಅಲ್ಲ ಯಾವಾಗ್ಲೂ ಜನಕ್ಕೇನೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ನಮ್ಮ ಜನ ಫಸ್ಟ್, ನಮ್ಮ ಕರ್ನಾಟಕದ ಜನ ಇವತ್ತು ಎಲ್ಲಿಗೋ ತಗೊಂಡೋದ್ರು. ಅವ್ನು ಇಲ್ಲಿ ನೋಡಿ, ಇಲ್ಲಿ ಸಿನಿಮಾ ನೋಡಿ,
ಅವ್ನು ಬಂದಿದ್ದು ಇವತ್ತು ಕಿರಾತಕನ ಅವ್ರು ಇಷ್ಟಪಡ್ತಾರೆ. ನಮ್ಮ ಹಾಸನಲ್ಲಿ ಒಂದು ಹಳ್ಳಿಯವರು ಮಾತಾಡ್ತಾರೆ. ಅಂದ್ರೆ ಅವ್ನ ಡೈಲಾಗ್ ಇರ್ಬೋದು, ಅವ್ನು ಇನ್ನೊಂದು ಇರ್ಬೋದು, ಆ ಪ್ರೀತಿ ಗಳಿಸಿದ ಮೇಲೆ ಅಲ್ವಾ ಎಲ್ಲ ಅವಕಾಶ ಬರೋದು. ಹಂಗಾಗಿ ಇದ್ರದ್ದು ಕ್ರೆಡಿಟ್ ಜನಕ್ಕೆ ಹೋಗ್ಬೇಕು ಅಂತ ನಾನು ಹೇಳೋದು. ಇನ್ನು ಮುಂದಕ್ಕೆ ಹಿಂಗೆ ನಮ್ಮ ಇಷ್ಟನ ಅವ್ನ ಮಕ್ಕಳನ್ನ ನಮ್ಮ ಸೊಸೆನ ಎಲ್ಲರೂ ಜನ ಹಿಂಗೆ ಬೆಳೆಸ್ಲಿ ಅಂತ ಕೇಳ್ಕೊಂಡು. ಎಸಮ್ಮ, ಟಾಕ್ಸಿಕ್ ಎಲ್ಲ ಹೆಂಗ್ ಅನ್ನಿಸ್ತಿದೆ ಈಗ? ಟೀಸರ್ ಬೇರೆ ಬಿಟ್ಟಿದ್ದಾರೆ, ಲೇಡೀಸ್ ಅಲ್ಲಿ ಫೈರ್ ಅಂದ್ರೇನೆ ಪುಷ್ಪಮ್ಮ ಅಂತದ್ರಲ್ಲಿ ಈಗ ಲೇಡೀಸ್ ಅಂತ ಬಿಟ್ಟಿದ್ದಾರೆ. ನೋಡಿದ್ರ ಹೆಂಗ ಅನ್ನಿಸ್ತು ನಿಮ್ಗೆ? 5 ಜನ ನಾಯಕಿಯರಿದ್ದಾರೆ. ನೋಡ್ದೆ ನಾನು, ಅದೇ ಅನ್ನಿಸ್ತು. ಏನೋ ಒಂದು ಇರುತ್ತೆ ಚೇಷ್ಟೆ, ನಮ್ಗೆ ಗೊತ್ತಾಗಲ್ಲ ಅದು. ಅವ್ನು ಏನಂದ್ರೆ ಕಾಲೇಜ್ ಡೇಸ್ ಇಂದ ಹಂಗೇನೆ. ಅವ್ನು ಇವತ್ತಲ್ಲ, ಅವ್ನು ಸ್ಪೆಷಲ್ ಒಂಥರ. ಅಂದ್ರೆ ನನ್ ಮಗ ಅಂತ ಹೇಳ್ತಾ ಇಲ್ಲ. ಅವ್ನು ಏನ್ ಮಾಡಿದ್ರು ಸಿನಿಮಾ ಬಗ್ಗೆನೂ ನಮ್ಮ ಮನೇಲಿ ಯಾರು ಇಲ್ಲ ಹಿಂದೆ ಯಾರು ಇಲ್ಲ, ಅಥವಾ ನಮ್ಮ ಮನೇಲಿ ಯಾರು ಆಕ್ಟರ್ ಅಲ್ಲ. ಬಟ್ ಹೆಂಗ್ ಬಂತು ಅಂತ ನಂಗೆ ಇವತ್ತವರೆಗೂ ಗೊತ್ತಿಲ್ಲ. ಬಟ್ ಅವ್ನು ಏನ್ ಮಾಡಿದ್ರು ಅದನ್ನೊಂದು ಸ್ಪೆಷಲ್ ಆಗಿ ಮಾಡ್ತಾನೆ ಏನೋ ಒಂಥರ. ಬಟ್ ಇಲ್ಲೇನೋ ಹುಡುಗಿರ್ದೇನೋ ತೋರಿಸಿದಾರಲ್ಲ, ಅದರ ಏನಿದೆ ಅದ್ರಿಂದ ಅಂತ ನಾನು ಸಿನಿಮಾ ನೋಡೇ ನಿಮ್ಮಂಗೆ ತಿಳ್ಕೋಬೇಕು. ನಾನು ಕ್ಯೂರಿಯಾಸಿಟಿ ಕುತೂಹಲವಾಗಿದ್ದೀನಿ ಅವನ ಬಗ್ಗೆ. ನನಗೂ ಏನು ಆ ಸಿನಿಮಾ ಬಗ್ಗೆ ನಮ್ಮ ಮನೇಲಿ ನಾವ್ ಯಾರು ಮಾತಾಡಲ್ಲ. ನಮ್ಮ ಬಗ್ಗೆ ಮನೆದು ಅಷ್ಟೇ ತುಂಬಾ ಈ ಬೇರೆಯವ್ರ ತರ ಮುರತ್ತು. ಫಸ್ಟ್ ಎಲ್ಲ ಸ್ವಲ್ಪ ಟೈಮ್ ಇರೋದು, ಎದುರುಗಡೆ ಕುತ್ಕೋತಾ ಇದ್ವಿ, ಊಟ ಮಾಡುವಾಗ್ಲೋ ಸ್ನಾನ ಮಾಡುವಾಗ್ಲೋ ಸಿಕ್ತಿದ್ದ. ಇವಾಗೆಲ್ಲ ಅವನೇ ಎಲ್ಲೋ ನಾವೇ ಎಲ್ಲೋ ಈ ತರ ಇರೋದ್ರಿಂದ. ಬಟ್ ಕೆಲ್ಸಗಳೆಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಖುಷಿ ಇದೆ. ಮಾಡ್ಲಿ, ಜನ ಇದಾರೆ, ಮಾಡ್ತಾರೆ. ಸದ್ಯಕ್ಕೆ ಜನಕ್ಕೆ ಇಷ್ಟ ಆಗ ಸಿನಿಮಾ ಕೊಡ್ಲಿ ಅಂತ ಕೇಳ್ಕೊಳ್ತಿದೆ. ಸೊ ಫೈನಲಿ ಮುಂದಿನ ತಿಂಗಳ 26ಕ್ಕೆ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಹೆಂಗ್ ಅನ್ಸುತ್ತೆ? ನನಗೂ ನನಗೂ ಒಂದು ಕುತೂಹಲ ಇದೆ. ಅಣ್ಣವ್ರು ಹೇಳ್ತಾ ಇದ್ರಂತೆ ಪ್ರತಿ ಸಿನಿಮಾ ಬೆಳಿಗ್ಗೆ ಟೆನ್ಷನ್ ಆಗೋದಂತ ಅಣ್ಣವ್ರಿಗೆ. ನಮಗೂ ಪ್ರತಿ ಶೋ ಬಂದು ಜನ ತಗೊಳ್ಳೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ. ನನಗೂ ಇರುತ್ತೆ, ಅವನಿಗೂ ಇರುತ್ತೆ. ಬಟ್ ಆ ಒಂದು ನಂಬಿಕೆನೂ ಇದೆ ಎಲ್ಲೋ ಒಂದ್ ಕಡೆ, ಅವ್ನು ಮಾಡೇ ಇರ್ತಾನೆ ಅಂತ. ಬಟ್ ಏನು ಅಂದ್ರೆ ಹೇಳಕ್ಕಾಗಲ್ಲ, ಇದು ಜನ ಹೆಂಗ್ ತಗೋತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ನಾವು ನಮ್ದೇ ಮಗು ಚೆನ್ನಾಗಿದೆ ಅಂತ ಹೇಳ್ಬೋದು. ಜನಕ್ಕೆ ಇಷ್ಟ ಆದ್ರೆ ಗೆದ್ದಂಗೆ. ನಾವು ಜನ ಇಷ್ಟಪಡ್ಬೇಕು. ಅವತ್ತಿನ ದಿವಸ ಏನೋ ಜನ ನೋಡಿ ಜನ ಕೊಡ್ತಾರೆ ಜಡ್ಜ್ಮೆಂಟ್ ಅನ್ನೋ ನಂಬಿಕೆ ಇದೆ. ಅಂದ್ರೆ ಇವನು ಏನೋ ಒಂದು ಮಾಡದೇ ಇರಲ್ಲ, ಸುಮ್ನೆ ಏನು ಮಾಡಕ್ ಹೋಗಲ್ಲ. ಮಾಡಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿ ಮಾಡಿರ್ತಾನೆ ಅಂತ ನನ್ನ ನಂಬಿಕೆ. ಇವತ್ತವರೆಗೂ ನೋಡ್ಕೊ ಬಂದಿರೋದೆಲ್ಲ ನಾವೇನು ಹೇಳ್ಕೊಟ್ಟಿಲ್ಲ, ಇನ್ನೊಂದು ಮಾಡಿಲ್ಲ. ಸಿನಿಮಾ ಬಗ್ಗೆ ನಮ್ಗೆ ಯಾರಿಗೂ ಏನಷ್ಟು ಐಡಿಯಾ ಇಲ್ಲ. ಬಟ್ ಮಾಡ್ತಾನೆ ಅಂತ ನಂಬಿಕೆ ಇದೆ. ಇದನ್ನು ಹಂಗೆ ಮಾಡಿರ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟೋ ಜನ ಈಗ ಟೀಸರ್ 3 ಸಲ ಪೋಸ್ಟ್ಪೋನ್ ಆಗ್ತಾ ಬಂತು. ಯಾಕಂತಂದ್ರೆ ಎಷ್ಟೋ ಜನ ಅಭಿಮಾನಿಗಳು KGF 2 ನಂತರ ಯಶ್ ಸರ್ನ ಮತ್ತೆ ಬೆಳ್ಳಿ ಪರದೆಯಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾಯ್ತಾ ಇದ್ರು. ಈಗ ಬರ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಾಯ್ತಾ ಕೂತಿದ್ರು. ಮಾರ್ಚ್ ಆಯ್ತು, ಜೂನ್ ಆಯ್ತು, ಮತ್ತೆ ಈಗ ಆಗಸ್ಟ್ಗೆ ಬಂದಿದೆ. ಸೊ ಅಭಿಮಾನಿಗಳಲ್ಲಿ ಏನಂತಂದ್ರೆ ಒಂದು ವೆಯ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನೊಂದು ಹೊಸತನವನ್ನ ಏನಾದ್ರೂ ಚೇಂಜಸ್ ಮಾಡ್ಕೊಡ್ತಾರ. ಯಾಕಂದ್ರೆ KGF 1 KGF 2 ಅಲ್ಲ, ಈಗಾಗಲೇ ಅವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ದಾಯ್ತು. ಯಾಕಂತಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆಗಿರ್ಬೋದು, ಕಿರಾತಕ ಆಗಿರ್ಬೋದು, ಅದರೊಟ್ಟಿಗೆ ಗೂಗ್ಲಿ ಆಗಿರ್ಬೋದು, ಈ ತರ ಕರ್ನಾಟಕ ಜಾನರ್ ಅಲ್ಲಿ ಕರ್ನಾಟಕ ಜನತೆನ ಯಾವ ರೀತಿ ಎಂಟರ್ಟೈನ್ ಮಾಡಬೇಕು ಅನ್ನುವಂಥದ್ದು ಬಿಫೋರ್ KGF ಸಿನಿಮಾಗಳಲ್ಲೆಲ್ಲ ತೋರಿಸಿದ್ದಾರೆ. ಪ್ರಪಂಚದಾದ್ಯಂತ ಇರುವಂತಹ ಸಿನಿ ಪ್ರೇಕ್ಷಕರನ್ನ ಸೆಳಿಬೇಕು ಅಂತ ಹೇಳ್ಬಿಟ್ಟು KGF 2 ಮೂಲಕ ಕಮಾಲ್ ಮಾಡಿದ್ದಾರೆ. ಈಗ ಟಾಕ್ಸಿಕ್ ಏನಂತಂದ್ರೆ ಕರ್ನಾಟಕ ಪ್ಲಸ್ ಪರಭಾಷೆಗಳು ಪ್ಲಸ್ ಪ್ಯಾನ್ ವರ್ಲ್ಡ್, ಇಡೀ ಪ್ರಪಂಚನೇ ವೆಯ್ಟ್ ಮಾಡ್ತಾ ಇದೆ. ಸೊ ಆ ಒಂದು ಕ್ಷಣಕ್ಕೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸೊ ಹೆಂಗ್ ಬರಬಹುದು ಅನ್ನುವಂತಹ ಕುತೂಹಲ ಇದೆ ಅಂತಂದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ಇದೆ ಅಂತ? ನನಗೆ ಗೊತ್ತು, ಏನೋ ಒಂದು ಜನ ತಗೊಂಡಿದ್ದಾರೆ. ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳಲ್ಲ. ಈಗ ನಾವೇನು ಇಟ್ಕೊಂಡ್ರು ಜನ ತಗೋಬೇಕಲ್ಲ. ಜನ ತಗೋತಾರೆ, ಅವತ್ತಿನ ದಿವಸ ಒಳ್ಳೆ ಕೆಲಸ ಮಾಡಿರ್ತಾನೆ ಅಂತ. ಇಷ್ಟು ವರ್ಷ ಟೈಮ್ ತಗೊಂಡು ಮಾಡೋದಾದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ ಯಾರು ಅಲ್ವಾ. ಅದ್ರಲ್ಲಿ ಏನಾದ್ರು ಒಂದು ಕೊಡಲೇಬೇಕು. ಏನೋ ಗೊತ್ತಿಲ್ಲದೆ ಸುಮ್ಮನೆ ಅಡದಿಡ್ಡಿ ಮಾಡೋ ತಾಟು ಅಲ್ಲ ಒಂದು. ಬಟ್ ಅವತ್ತು ನೋಡೋಣ. ಅವತ್ತು ನಾನು ನಿಮ್ಮಂಗೆ ಕಾಯ್ತಾ ಇದ್ದೀನಿ. ನಾನು ಫಸ್ಟ್ ಶೋ ಹೋಗಿ ನೋಡಿ ನಾನು ಅವತ್ತಿನ ದಿನ ರಿಸಲ್ಟ್ ಹೇಳ್ತೀನಿ. ರಿಸಲ್ಟ್ ಇವತ್ತೇ ಹೇಳಿ ಅಂದ್ರೆ ನನಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರಿಗೆ ಬಂದು ಸಿನಿಮಾ ನೋಡ್ತೀರಮ್ಮ? ನೋಡೋಣ, ಎಲ್ಲಿ ನೋಡ್ತೀನಿ ಅಂತ ಗೊತ್ತಿಲ್ಲ. ಆಮೇಲೆ ಅದಕ್ಕೂ ಸಿಗ್ಬೇಕಲ್ಲ ನೀವು. ಅದಕ್ಕೆ ಅವತ್ತೇ ಬಂದು ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ರಿ. ಈಗ ಇಲ್ಲೂ ಬಿಟ್ಟಿಲ್ಲ ನೀನು ನನ್ನ ಮಾತಾಡಿ ನಮ್ಮ ಅಣ್ಣನ ಬಗ್ಗೆ ಅಂತ. ಅವತ್ತಿಂದ ಕೇಳ್ತಾ ಇದ್ದೆ, ಇರಪ್ಪ ಏನಾರು ಒಂದು ಬರಲಿ, ನಿಮ್ಮ ಅಣ್ಣನ್ ಬರಲಿ. ಇಲ್ಲ, ನಾನು ಏನಕ್ಕೆ ಕೇಳ್ತೀನಿ ಅಂತಂದ್ರೆ, ಈಗ ನೋಡಿ ಅಪ್ಪಾಜಿ ಬಂದ್ಬಿಟ್ಟು ಸಾಮಾನ್ಯ KSRTC ಬಸ್ ಡ್ರೈವರ್ ಆಗಿದ್ದಂಥವ್ರು. ಅಂಥವ್ರ ಮಗ ಇವತ್ತು ದೇಶಾದ್ಯಂತ ಎಲ್ರಿಗೂ ಸ್ಫೂರ್ತಿ ಆಗ್ತಿದ್ದಾರೆ ಅಂತಂದಾಗ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅವರನ್ನ ಇನ್ನು ಯಾವ ರೀತಿ ನೀವು ಬೆಳೆಸಿದಿರ ತಂದೆ ತಾಯಿಯಾಗಿ. ಬಿಕಾಸ್ ಯಾಕಂತಂದ್ರೆ ಗಿಡವಾಗಿ ಬಗ್ಗದ್ದೆ ಮರವಾಗಿ ಬಗ್ಗತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವರು ಸಾಕಷ್ಟು ಜನ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಸೊ ಗಿಡದಿಂದ ಚಿಕ್ಕವರಿದ್ದಾಗಿಂದನೂ ಕೂಡ ನೀವು ಯಾವ ರೀತಿಯಾದಂತಹ ಅವರಿಗೆ ಬದುಕನ್ನ ಕಲ್ಸ್ಕೊಟ್ಟಿರ, ಪಾಠವನ್ನ ಕಲ್ಸ್ಕೊಟ್ಟಿರ ಅನ್ನುವಂಥದ್ದು ಇವತ್ತು ಅವರು ಆ ಒಂದು ಸ್ಟೇಜಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದಾಗ ಅಷ್ಟು ಜನಕ್ಕೂ ಸ್ಫೂರ್ತಿ ಆಗ್ತಿರುವಂಥದ್ದು. ಹಾಗಾಗಿ ಸಾಕಷ್ಟು ವಿಚಾರಗಳಿದೆ. ನೀವು ಹೇಳ್ತಾನೆ ಹೋದ್ರೆ ನಾವು ಗಂಟೆಗಟ್ಟಲೆ ಮಾತಾಡ್ತಾನೆ ಇರ್ಬೋದು. ಅಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ಬೇಕಾಗಿದೆ. ಅದಕ್ಕೆ ನಾನು ಕೇಳೋದು, ಒಬ್ಬ ತಾಯಿಯಾಗಿ ಮಗನ್ನ
ಎಲ್ಲರೂ ಅಷ್ಟೇ ನೋವು ತಿಂದು ಇರ್ತಾರೆ. ಎಲ್ರಿಗೂ ಒಂದು ಆಸೆ ಇರುತ್ತೆ ಮಗು ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ. ಹಲವ್ರಿಗೆ ಒಂದು ಕಂಡೀಷನ್ ಆಗಿ ಹಿಂಗೆ ಇರಬೇಕು, ಒಂದು ಒಳ್ಳೆ ಪ್ರಜೆ ಆಗಬೇಕು, ನೀನೇನು ಸ್ಟಾರೇ ಆಗಬೇಕು ಎಲ್ಲರೂ ಅಂತ ಅಲ್ಲ. ಒಂದೊಳ್ಳೆ ನೀನೊಂದೊಳ್ಳೆ ಆ್ಯಂಕರ್ ಆಗಿದೆಯಾ, ನಾನು ನಿಂಗೆ ಡೇಟ್ ಕೊಟ್ಟಿದ್ದೀನಿ ಬಾಪ ಅಂತ ಕರೆದೆ ಅಲ್ವಾ. ನೀನು ಬೇರೆಯವ್ರ ಥರ ಹೆಂಗೋ ಔಟ್ ಆಫ್ ಇದ್ರೆ ನಾನು ಯಾಕೆ ಕರಿತೀನಿ. ಬಟ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದೊಂದು ಸ್ಥಾನ ತೊಗೋಬೇಕಾದ್ರೆ ಎಲ್ಲರೂ ಕಷ್ಟಪಟ್ಟೇ ಬರೋದು. ಬಟ್ ಇವನ ವಿಷಯದಲ್ಲಿ ಅವ್ರ ತಂದೆ ಒಂದು ಏಜ್ವರೆಗೂ ತುಂಬ ಒಂಥರ ಚಿಕ್ಕವನಿದ್ದಾಗಲೇ ಬೈತಾರೆ, ಯಾವಾಗಲೂ ಒಂಥರ ಹಿಂಸೆ ಕೊಡೋರು. ಹಿಂಸೆ ಅಂದರೆ ಹೆಂಗೆ ಗೊತ್ತಾ, ಅವ್ರಿಗೆ ಭಯ, ಗಂಡು ಮಕ್ಕಳು ಒಂದು ಏನು ಮಾಡ್ಬಿಡ್ತಾನೋ ಅಂತ ಒಂದು ತಾಟಿತ್ತು. ಅವ್ರು 10th PUC ಬರೋವರೆಗೆ ನಾನು ಅದನ್ನ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಬಿಡು ಏನೋ ಮಾಡ್ತಾನೆ, ಚಿಕ್ಕವನು ನನಗಿನ್ನೂ ಗೊತ್ತಲ್ಲ, ಟೈಮ್ ಇದೆ ಅವನೇನು ಕೇಳಿದ್ರು ಕೊಡ್ಸೋದು ಆ ಥರ ಇತ್ತು. ಈ ಫೀಲ್ಡ್ ಬಂದಿದ್ದೆ ಹಂಗೆ ಅವನಿಗೆ. ನಮ್ಗೇನಂದ್ರೆ ಈ ನಾವೆಲ್ಲ ನಮ್ಮ ಮಕ್ಳುಗಳು ಹೆಂಗ್ ನೋಡೋದು ಅಂದ್ರೆ ಒಂದು ಏಜು ಆಡ್ತಾರೆ, ಚಾಕ್ಲೇಟ್ ತಿನ್ನೋ ವಯಸ್ಸಲ್ಲಿ ಮಕ್ಳಿಗೆ ಚಾಕ್ಲೇಟ್ ಕೊಡ್ಲೇಬೇಕು, ತಿನ್ಬೇಡ ಅಂದ್ರೆ ಅದು ಗೊತ್ತಾಗಲ್ಲ, ಅಲ್ಲಿ ಉಳ್ಕಾಗುತ್ತೆ. ಒಂದು ಏಜ್ ದಾಡ್ತಾ ಇದು ಹೋಗ್ಲಿಲ್ಲ ಅವನಿಗೆ ಗೀಳು. ಅವಾಗ ಗೊತ್ತಾಯ್ತು. ಆಮೇಲೆ ನಾನು ಕೆಲವು ಗೈಡ್ ಮಾಡಕ್ ಶುರು ಮಾಡಿದೆ. PUC 10th ಆದ್ಮೇಲೆ ಅವನಿಗೆ ಈ ಆಫರ್ಗಳೆಲ್ಲ ಬರಕ್ ಶುರುವಾಯ್ತು. ಈ 10th ಇಂದಾನೇ ಒಂದ್ಸರಿ ಬಂದಿತ್ತು ಸೀರಿಯಲ್ ಆಫರ್, ಅಂದ್ರೆ ಹಿಂಗೆ ಏನೋ ಹುಡುಗರು ಮಧ್ಯದಲ್ಲೆಲ್ಲ ಹೋಗ್ತೀನಿ ಅದು ಇದು ಅಂತ. ಅವ್ನಿಗೆ ಇದ್ದಿದ್ದೆ ಅದು. ಒಂದು 7th 8th ಇಂದಾನೇ ಅವ್ನು ಡ್ರಾಮಾ ಎಲ್ಲ ಮಾಡೋನು. ಅಂದ್ರೆ ನಾಟಕ ಬರೆಯೋದು, ಫ್ರೆಂಡ್ಸ್ ಎಲ್ಲ ಸೇರ್ಸ್ಕೊಂಡು ಇಂಗ್ಲಿಷ್ ಅವನೊಂದ್ ಪಾತ್ರ, ತಮಿಳ್ ಅವನೊಂದ್ ಪಾತ್ರ, ಡ್ರಾಮಾ ಮಾಡೋದು, ಏನೇನೋ ಮಾಡ್ಕೊಂಡು ಮತ್ತೆ ಪ್ರೈಸ್ ಇಲ್ದಿರೋ ವರ್ಷನೇ ಇಲ್ಲ ಬಿಡೋನು. ಅಂದ್ರೆ ಏನ್ ತಗೊಳ್ತಾ, ಅವಳು ಅಷ್ಟೇ, ಮಗಳು ಅಷ್ಟೇ, ಇವನು ಅಷ್ಟೇ, ದಿವಸ 2-3 ವರ್ಷಕ್ಕೆ ಬರೋದು. ಆಮೇಲೆ ಸಾಲದಿದ್ದಕ್ಕೆ ಅವನಿಗೆ ಓಡೋಕ್ ಫ್ಯಾನ್ಸಿ ಡ್ರೆಸ್ಸಿಗೆ ಸೇರ್ಕೊಂಡ್ಬಿಡೋದು, ಅವನೇ ಬಟ್ಟೆ ತಗೊಳ್ಳೋದು, ಅವನೇ ಓಲೆ ಎಲ್ಲೋ ಇರ್ಬೇಕು ಫೋಟೋ ಎಲ್ಲ. ಅದೆಲ್ಲ ಮಾಡ್ತಾ ಬರುವಾಗ ನಮಗೆ ಅದು ಉಡಾಫೆ, ಏನೋ ಮಾಡ್ತಾ ಇದ್ದಾನೆ ಅಂದ್ರೆ ಮಕ್ಳು ಕೇಳಿದ್ದ. ಈಗ ನೀನ್ ಬಂದಿದ್ಯಾ, ನಿಂಗೆ ಊಟ ಹಾಕ್ಬೇಕು, ನಿನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಷ್ಟೇ ನಮಗೆ ಗೊತ್ತಿರೋದು. ನೀನ್ ಏನ್ ಮಾಡ್ತೀಯಾ ಹಿಂದೆ ಅದೆಲ್ಲ ನಮಗ್ ಬೇಕಿಲ್ಲ. ಆ ತರನೇ ನಾವು ಅವನ ಬಗ್ಗೆ ಇಟ್ಕೊಂಡಿದ್ದು. ಆಮೇಲೆ ನನಗೆ PUC ಬಂದ್ಮೇಲೆ ಗೊತ್ತಾಯ್ತು ಇದು ಕದ್ಲಲ್ಲ. ನಾವು ಹೇಳ್ಬಿಟ್ಟ PUಲಿ, ನಾನು ಫೀಸ್ ಕಟ್ಟಿದ್ರು ಓದಲ್ಲ, ನೀನ್ ಕಟ್ಬೇಡ ಅಂದ್ರೆ ನನ್ನ ಎಜುಕೇಶನ್ ನಾನು ಅದ್ರ ಕಡೆ ಗಮನ ಕೊಡಲ್ಲ, ನಾನು ಆಕ್ಟ್ರಿಗೆ ಆಗೋದು. ನನ್ಗೆ ಈ ಫೀಲ್ಡ್ ಅಲ್ಲಿ ನೀನ್ ತುಂಬಾ ಫೀಸ್ ಎಲ್ಲ ಕಟ್ಟಿ ವೇಸ್ಟ್ ಮಾಡ್ಕೋಬೇಡ, ನಾನ್ ಮಾಡಲ್ಲ ಅಂತಾನೆ ಹೇಳ್ತಿದ್ದ. ಅವನಿಗೆ ಅವ್ರ ಅಪ್ಪಂಗೆ ಹೇಳಂಗಿಲ್ಲ, ಭಯ ಅವ್ರಿಗೆ ಏನಂದ್ರೆ ಸಾಕಷ್ಟು ಸ್ಟ್ರಿಕ್ಟ್ ಆಗಿದ್ರು. ಎಲ್ಲ ನಾವು ಒಂದ್ ಹೇಳಿದ್ರೆ 10 ಮುಚ್ಚಿಡ್ತಾ ಇದ್ವಿ. ಅಂದ್ರೆ ಏನ್ ಗೊತ್ತಾ, ಅವ್ರಿಗೆ ಸುಮ್ನೆ ಇದೆಲ್ಲ ಏನು ಗೊತ್ತೇ ಇಲ್ವಲ್ಲ, ನಮ್ಮನೇಲಿ ಯಾರು ಇಲ್ವಲ್ಲ, ಹೆಂಗ್ ಗೊತ್ತಾಗುತ್ತೆ ಸಿನಿಮಾ ಅಂದ್ರೆ ಹೋಗ್ಬೋದು ಮಾಡ್ಬೋದು, ಏನು ಗೊತ್ತಿಲ್ಲ. ಅವನಿಗೆಲ್ಲ ಒಂದ್ ಕಡೆ ತುಡಿತಾ ಇತ್ತು, ನಾನು ಅದ್ ಮಾಡ್ತೀನಿ ಇವತ್ತಿಗೂ ನೋಡಿ ಅವ್ನು ಹೋಗಿ ಬೇರೆ ಭಾಷೆಯಲ್ಲಿ ಬೇರೆ ಊರಲ್ಲಿ ಮಾಡ್ತಾನೆ ಅಂದಾಗ ನೀವೇ ಅಂತೀರ, ಏನ್ ಇವ್ನು ಹೋಗಿ ಪ್ಯಾನ್ ಇಂಡಿಯಾ ಮಾಡ್ತಾವನೆ ಅಂತ. ನಮ್ಗೆ ಅದು ರೂಢಿ ಆಗ್ಬಿಟ್ಟಿದೆ. ಇವ್ನು ಇಲ್ಲಿ ಹೋಗ್ತೀನಿ ಅಂದ್ರೆ ಹೋದ ಅಷ್ಟೇ, ಮುಗಿತೀನಿ, ಹಿಡಿಯಕ್ ಆಗಲ್ಲ ಅವನ್ನ. ನಮಗ್ ಗೊತ್ತು ಇಂಥದ್ ಬೇಕು ಅಂದ್ರೆ ಅಂಥದ್ ಬೇಕು. ಅದೇ ತರ ಬರ್ತಾ ನೋಡಪ್ಪ ಬಂದು ಅವನಿಂದ ನಾವು ಬೆಂಗಳೂರಿಗೆ ಬಂದು ಇಷ್ಟುದ್ದ ಆಗಿದೆ. ಬಟ್ ಪ್ರತಿಯೊಂದು ತಾಯಿಗೂ ನಾನು ಏನ್ ಹೇಳ್ತೀನಿ ಅಂದ್ರೆ, ಮಕ್ಳು ಏನ್ ಮಾಡ್ತಾವ್ರೆ ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅಷ್ಟೇ ದಂಡಿಸಿದೀನಿ ಬಿಡಿ, ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಸಿಕ್ಕಾಬಟ್ಟೆ ದಂಡಿಸ್ತೀನಿ, ಇವತ್ತು ದಂಡಿಸ್ತೀನಿ, ಅವತ್ತು ದಂಡಿಸಿದೀನಿ. ಬಟ್ ನಾವು ಯಾವುದೇ ಹ್ಯಾಬಿಟ್ ಇಲ್ಲದೆ ನಾವು ಜೀವನ ಕಟ್ಕೊಂಡಿದೀವಿ. ಅವನಿಗೆ ಏನ್ ಬೇಕು ಅದನ್ನ ನಾವು ಒದಗಿಸಿದೀವಿ ಅಂತ ಅನ್ಕೊಂಡಿದೀವಿ. ಅದ್ರ ಪ್ರಕಾರ ಅವನು ಒಂದ್ ಮಟ್ಟಕ್ಕೆ ಹೋದ. ಯಾಕೆಂದ್ರೆ ಈಗ ಕೆಲವರೆಲ್ಲ ಆ ಗುರಿ ಇಲ್ಲದೆ ಸುಮ್ನೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಅಲ್ವಾ. ಈಗ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಇವ್ನು ಹಂಗಲ್ಲ, ಇದು ಒಂದೇ. ನೀವು ಎಷ್ಟೊತ್ತಾದ್ರೂ ಕೂರ್ಸಿ ಅವನ್ನ, ನೀವು ಉಪವಾಸ ಇರ್ತಾನೆ ಬೇಕಾದ್ರೆ ಇಂಥದ್ ಬೇಕು ಅಂದ್ರೆ ಅಂಥದ್ದೇ ಬೇಕು. ಅದೇ ತರ ಅವ್ನು ಮೊದ್ಲಿಂದ. ಬಟ್ ಸಿನಿಮಾಗೂ ಅದೇ ತರ ಕೆಲಸ ಮಾಡ್ತಾನೆ. ಕೆಲವರು ಸಿನಿಮಾ ನೋಡ್ತಾರೆ, ಇನ್ನೊಂದ್ ಕಡೆ ದುಡ್ಡು ಬರ್ಲಿ ಅಂತಾರೆ. ಆ ಥರ ಅಲ್ಲ, ಒಂದು ಕಾನ್ಸಂಟ್ರೇಷನ್ ಅಂದ್ರೆ ಅದ್ರ ಮೇಲೆ ಗಮನ ಇಟ್ಕೊಂಡು ಹೋಗಿದ್ದಕ್ಕೆ ಇವತ್ತು ಜನ ಒಂದೇನು ಇಷ್ಟಪಡೋದು ಅಂದ್ರೆ ಆ ಮಟ್ಟಕ್ಕೆ ಹೋದ್ನಾ ಅಂತ ಹೇಳ್ತಾರೆ. ಬಟ್ ಅದರಿಂದ ಅವನು ಅಷ್ಟೇ ಶ್ರಮನೂ ಬಿದ್ದಿದ್ದಾನೆ. ಬಟ್ ಅಷ್ಟು ಈಸಿ ಇರಲ್ವಲ್ಲ ಮಂಜು, ಎಲ್ಲಾ ಕಡೆನು. ಇವಾಗ ಇಂಡಸ್ಟ್ರಿ ಅಂದ್ರೆ ಈಸಿ ಇಲ್ವಲ್ಲ, ಎಲ್ಲಾ ಅವಮಾನಗಳು ಎಲ್ಲಾ ಇದನ್ನು ಮಾಡ್ಕೊಂಡೇ ಹೋಗ್ಬೇಕು. ಅದು ಅವ್ನಿಗೆ ಏನೋ ಲೆಕ್ಕಕ್ಕೆ ಇಟ್ಕತಿರ್ಲಿಲ್ಲ. ಅವ್ನಿಗೆ ಯಾರು ಏನೇ ಜಗಳ ಮಾಡ್ಲಿ, ತೊಂದರೆ ಕೊಡ್ಲಿ, ಇನ್ನೊಂದ್ ಮಾಡ್ಲಿ, ಅದನ್ನ ಅವ್ನು ಕಿವಿಗೆ ಹಾಕೊಳ್ಳಲ್ಲ. ಅದನ್ನಲ್ಲೇ ಬಿಟ್ಟು ಅವ್ನ ಕೆಲಸ ಮಾತ್ರ ಸ್ವಲ್ಪ ಒಂಚೂರು ಬೇಜಾರು ಮಾಡ್ಕೊತಾನೆ, ಮಾಡ್ಕೊಳ್ದೆ ಇರಲ್ಲ. ಬಟ್ ಅದನ್ನ ನಮ್ಮಂಗ್ ಡೀಪಾಗಿ ತಗೊಂಡು ಅಲ್ಲೇ ಕೂತ್ಕೊಳ್ಳಲ್ಲ, ಅದ್ ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಅವ್ನ ಕೆಲ್ಸನೇ ಅದು. ಆ ತರ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಧೈರ್ಯ ಇರ್ಬೇಕಲ್ಲ. ಪೇರೆಂಟ್ಸ್ಗೆ ಏನೋ ನೆಲೆ ಇಲ್ದಿರೋ ಜಾಗಕ್ಕೆ ನಾವು ಬೆಂಗಳೂರಿಗೆ ಬಂದು ಅವನಿಂದ ನಿಂತು ಎಲ್ಲ ಮಾಡಿದಾಗ ಅದ್ರ ಬಗ್ಗೆ 1-2 ಮಾತಲ್ಲಿ ಹೇಳಕ್ಕಾಗಲ್ಲ. ಬಟ್ ಅವನ್ ಗುರಿ ಎಲ್ಲೋ ಇತ್ತು, ನಮ್ ಗುರಿ ಏನಪ್ಪಾ ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಇತ್ತು. ಅದಕ್ಕೆ ನಾನು ಪೇರೆಂಟ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ದಂಡಿಸಿದೀನಿ ಅಂದ್ರೆ ಅವ್ನು ಮಾಡಿದ್ದೆಲ್ಲ ಕರೆಕ್ಟು ಅಂತ ಗೊತ್ತಿರಲಿಲ್ಲ. ಗೊತ್ತಿಲ್ದಾಗ ಬೈತಾ ಇದ್ದೆ, ನೀನ್ ಹಿಂಗ್ ಮಾಡ್ತಿದ್ಯಾ, ಹಂಗ್ ಮಾಡ್ತಾ. ಆಮೇಲೆ ಲವ್ ಮಾಡುವಾಗ್ಲೂ ಬಂದ್ ನಂಗೆ ಹೇಳೋನು, ಅದಕ್ಕೂ ನಾನು ಗೈಡ್ ಮಾಡ್ತಾ ಇದ್ದೆ. ನೋಡು, ನನ್ನ ಹತ್ರ ಓಪನ್ ಆಗಿ ನನ್ನ ಹತ್ರ ಎಲ್ಲ ಹೇಳ್ತಾನೆ. ನಾನ್ ಫೇಲ್ ಆಗಿ ಬಂದಿದ್ದೀನಿ, 2 ಸಬ್ಜೆಕ್ಟ್ ಹೋಯ್ತು ಅಂತಾನು ಹೇಳೋನು. ನಾವ್ ಹೇಳ್ತಿರ್ಲ, ನಿಧಾನಕ್ಕೆ ಹೇಳ್ತಾ ಇದ್ವಿ. ಅವ್ರ ಡ್ಯಾಡಿಗೆ ಸಡನ್ ಆಗಿ, ಅವರು ನೋಡಕ್ ಸಾಫ್ಟು, ತುಂಬಾ ಕೋಪ ಅವ್ರಿಗೆ. ಅವ್ರ ಹತ್ರ ನಾವ್ ಇವತ್ತಿಗೂ ಎದ್ರಕಳ್ತೀವಿ. ನೀವ್ ಅನ್ಕೊಂಡಿರ್ಬೋದು ಅವ್ರು ತುಂಬಾ ದೇವ್ರ ತರ ಇದಾರೆ ಅಂತ. ಅವ್ರ ತಂದೆಗೆ ಎದ್ರದವನು ಜಾಸ್ತಿ.
ಆಮೇಲೆ ಹೆದರಿಕೆ ಅಂದ್ರೆ ರೆಸ್ಪೆಕ್ಟ್ ಕೊಡೋದು, ಅವನು ಭಯ ಅಲ್ಲ, ಅದು ರೆಸ್ಪೆಕ್ಟ್. ಅವ್ರ ತಂದೆ ಗೌರವ. ಜಾಸ್ತಿ ಮಾತಾಡಲ್ಲ ಅವರು. ಅವ್ರು ಮಾತಾಡ್ಬಿಟ್ರೆ ಎಲ್ಲ ಏನಾಗುತ್ತೋ ಅನ್ನೋ ಭಯ ಅಷ್ಟೇನೆ, ಆ ಗೌರವ ಅಷ್ಟೇ. ಬಟ್ ನಾವು ಏನ್ ಹೇಳ್ಬೇಕಾದ್ರೂ ಅವ್ರಿಗೆ ನಮ್ಮ ಮನೇಲಿ ನಾವು ಸ್ವಲ್ಪ ಅಂದ್ರೆ ಅವರು ಸಡನ್ ಆಗಿ ಯಾವ್ದನ್ನೂ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಈಸಿಯಾಗಿ. ಅವಾಗ ಇವನು ಲವ್ ಮಾಡ್ಬೇಕಾದ್ರೂ ಅವ್ರಿಗೆ ಸ್ವಲ್ಪ ಆಚೆ ಅವ್ರಿವ್ರು ಹೇಳ್ಬೇಕಾರೆಲ್ಲ ಗೊತ್ತಾಗ್ತಿತ್ತು. ಅವಾಗ ನನಗೆ ಒಂದೊಂದ್ಸರಿ ರೇಗವ್ರು, ನಾನು ಯಾಕೆ ನೀವ್ಯಾಕೆ ಹೆಂಗ್ ಮಾತಾಡ್ತೀರಾ ಬಿಡಿ, ಏನ್ ವಯಸ್ಸಲ್ವಾ ಆಡ್ತಾನೆ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಅಂತ ಹಿಂಗೆ ನಾನು ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ. ಯಾರು ಆಡಲ್ಲ ವಯಸ್ಸಲ್ಲಿ, ಯಾರ್ದೋ ಮಾತು ಕಟ್ಕೊಂಡು ಹಂಗೆಲ್ಲ ಮಾತಾಡ್ಬಾರ್ದು, ನೀವು ಸುಮ್ನೆ ಇರಿ, ಏನ್ ನೀವು ನೋಡಿದ್ರ ಹಂಗೆ ಹಿಂಗೆ ಅಂತ ಸುಮ್ನೆ ತಳ್ತಿದ್ದೆ ನಾನು. ಅಂದ್ರೆ ನನ್ಗೂನು ಸೀರಿಯಸ್ ಆಗಿ ಮಾಡ್ತಾವನೋ ಇಲ್ವೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಟ್ ಅಲ್ಲ, ಆಗ್ಬೇಕಲ್ಲ ಮದ್ವೆ. ಎಷ್ಟೊಂದ್ ಜನ ಮದ್ವೆ ಲವ್ ಮಾಡಿದವರೆಲ್ಲ ಮದ್ವೆ ಆಗಿದಾರ ಇಲ್ಲ. ಅಂದ್ರೆ ನಮ್ಮನೇಲಿ ನಾವು ಅವ್ನಿಗೆ ಹೆಂಗ್ ಗೈಡ್, ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ, ಗೈಡ್ ಮಾಡೋ ತರ ಮಾಡಿದ್ದೆ. ನೋಡಪ್ಪ ಹುಡುಗಾಟ ಅಲ್ಲ ಜೀವನ ಅಂತೆಲ್ಲ ಹೇಳಿದ್ದೆ. ಅವ್ನಿಗೆ ಹೆಂಗ್ ಹೇಳ್ಬೇಕು ಹಂಗೆ ಹೇಳ್ತಾ ಇದ್ದೆ. ಬಟ್ ಎಲ್ಲಾ ಬಂದ್ ಹೇಳ್ತಿದ್ದ. ಅಂದ್ರೆ ನಾವ್ ಹೇಳ್ದೇ ಇದ್ರೆ ಆ ಮಟ್ಟಕ್ಕೆ ಬರಕ್ ಚಾನ್ಸೇ ಇಲ್ಲ ಬಿಡಿ. ಅದನ್ನ ಒಂದೊಂದ್ಸರಿ ತುಂಬಾ ರೌದ್ರವಾಗಿ ಹೇಳಿದೀನಿ ಬಿಡಿ. ಅದನ್ನ ಯಾವ ತರ ನನ್ ನೋಡಿದಿರಲ್ಲ ನಾವ್ ಇನ್ನೊಂದ್ ಫೇಸ್, ಆ ತರದಲ್ಲಿ ಹೇಳಿ ನನ್ಗೆ ಏನಿಲ್ಲ, ಅವ್ನ ಒಳ್ಳೆ ಪ್ರಜೆ ಆಗ್ಬೇಕು ಅಂತಿ. ಅವನು ಬೇರೆ ಏನ್ ತರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಒಳ್ಳೆ ಸಮಾಜಕ್ಕೆ ಒಂದೊಳ್ಳೆ, ನಾನು ತುಂಬಾ ಗಟ್ಟಿ. ನಾನು ಈ ಬೇರೆ ತಾಯಿದಿರ್ತಾರ ಅವ್ನಿಗೆ ಏನ್ ಸೌಕರ್ಯ ಕೊಡ್ಬೇಕು ಕೊಟ್ಟಿದ್ದೀನಿ, ಅಷ್ಟೇ ದಂಡ್ಸು ಇದೀನಿ. ಅವ್ನು ಆ ದಂಡ್ಸಿರೋದ್ನೆಲ್ಲ ಬೇರೆ ಟೈಮಲ್ಲಿ ಹೇಳೋಣ, ಇವತ್ತು ಬೇಡ. ಇವತ್ತು ಹೇಳ್ಬಿಟ್ರೆ ನಮ್ಮ ಅಮ್ಮ ಎಲ್ಲ ನನ್ನ ಬಗ್ಗೆ ಹೇಳ್ಬಿಟ್ಟೈತಿ ಅನ್ಕತಾನೆ. ಅಂದ್ರೆ ನಾನ್ ದಂಡ್ಸೋದು ಅಂದ್ರೆ ಏನು ಮುಖಾಮುಖಿ ನೋಡಲ್ಲ ನಾನು, ತಪ್ಪೇ. ನೀನ್ ತಪ್ಪು ಮಾಡಿದ್ಯಾ, ಸರಿ ಇಲ್ಲ ಸರಿಪಡಿಸ್ಕೊ ಅಂತಾನೆ ಹೇಳ್ತಾ ಇದ್ದೆ. ಯಾಕೆ ಅಂದ್ರೆ ನನ್ ಫ್ಯೂಚರ್ ಕಾಣೋದು ಒಂದು, ಇವನೆಲ್ಲಿ ಏನ್ ಮಾಡ್ಬಿಡ್ತಾನೋ ಏನಾಗ್ಬಿಡ್ತಾನೋ ಅನ್ನೋದೊಂದು ಒಳಗೆ ನನ್ಗೆ ತುಂಬಾ ಭಯ ಇತ್ತು ಬಿಡಿ, ಸಿಕ್ಕಾಬಿಟ್ಟೆ ಭಯ ನನ್ಗೆ. ಅವ್ರ ಅಪ್ಪ ಬೇರೆ ನನ್ಗೊಂದ್ ಭಯ ಇಟ್ಟಿದ್ರು, ನೋಡು ನೀನ್ ಅವ್ನ್ ಕುಣ್ದಂಗ್ ಕುಣಿತಾ ಇದೀಯಾ, ನಾಳೆ ಏನಾದ್ರು ಆದ್ರೆ ನೋಡು, ಅವ್ನ್ ಸುಮ್ನೆ ಅವ್ನ್ ಏನ್ ಕೇಳಿದೆಲ್ಲ ಕೊಡ್ಸ್ಬೇಡ, ಅವ್ನ್ ಓದ್ಲಿ ಅಂತ ಎಲ್ಲ ಹೇಳೋರು. ಅದೇನೋ ಎಲ್ಲೋ ಹೋಗಿ ಎಲ್ಲೋ ಬಂದು ಒಂದು ಹಂತಕ್ಕೆ ಅವನಿಗೆ ಇತ್ತು ಋಣ ಅನ್ಸುತ್ತೆ, ಅದಾಯ್ತು. ಅಮ್ಮ, ಈಗ ಮದುವೆ ಅಂತಂದ್ರೆ ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ಯೋಚನೆ ಮಾಡೇ ಮಾಡ್ತಾರೆ. ಅಂತದ್ರಲ್ಲಿ ಈಗ ನಿಮ್ಗೂ ಕೂಡ ನಿಮ್ಮ ಮಗನ ಬಗ್ಗೆ, ನಿಮ್ಮ ಮಗನ ಮದುವೆ ಬಗ್ಗೆ, ಮಗನ ಮುಂದಿನ ಫ್ಯೂಚರ್ ಬಗ್ಗೆ ಸಾಕಷ್ಟು ಕನಸುಗಳನ್ನೋದಿರುತ್ತೆ. ಈ ತರ ಯಶ್ ಸರ್ ಬಂದ್ಬಿಟ್ಟು ನಾನು ಈ ತರ ರಾಧಿಕಾ ಅವ್ರನ್ನ ಈ ತರ ಲವ್ ಮಾಡ್ತಿದೀನಿ ಅಂತಂದಾಗ ನಿಮ್ ತಲೆಯಲ್ಲಿ ಏನೆಲ್ಲ ಹೊಡ್ತಿತ್ತು? ಹಾಗೇನೆ ಅಪ್ಪಾಜಿನ ಹೆಂಗ್ ಒಪ್ಸಿದ್ರಿ? ಹೌದು, ಇಲ್ಲ ನಾನು ಅವ್ನ್ ನನ್ನ ಹತ್ರ ಹೇಳುವಾಗ ನಂಗೆ ಗೊತ್ತಿತ್ತು, ಅವ್ನೀಗ ಒಂದ್ ಪ್ಯಾಂಟ್ ಬೇಡ ಅಂದ್ರೆ ಮುಗೀತು ಅದ್ರ ಕತೆ. ಇನ್ನ ನೀವು ಏನೇ ಚಿನ್ನದ ತಂದ್ಕೊಟ್ರು ಅವ್ನ್ ಬೇಡ ಅಂದ್ರೆ ಮುಗ್ದೋಯ್ತು. ನಾನೇ ಹೇಳಿದ್ದೆ ಅವನಿಗೆ, ನಿಂಗೆ ಯಾರು ಬೇಕು ನೀನ್ ನೋಡ್ಕೋ, ಬಟ್ ಒಳ್ಳೆ ಕಲ್ಚರು ಎಲ್ಲ ಕಲ್ತ್ಕೋಬೇಕು, ನೀನ್ ಲವ್ ಅನ್ನೋದು ಈಸಿ ಅಲ್ಲ ಅಂತ ಹೇಳಿದ್ದೆ. ಅವ್ನು ನಾನೇ ಪರ್ಮಿಷನ್ ಕೊಟ್ಟಿದ್ದೆ, ನೀನೇ ಮಾಡ್ಕೋ, ನಾವಂತೂ ನಿಂಗೆ ಹುಡುಗಿ ಹುಡ್ಕಲ್ಲ, ಯಾಕೆಂದ್ರೆ ಅವ್ನು ಒಪ್ಪಲ್ಲ ನಾ ಹುಡ್ಕಿದ್ದ ಅಂತ. ಅದ್ರಲ್ಲಿ ಅವಳು ನಮ್ಮನೆ ಹುಡುಗಿ ತರನೇ ಗೊತ್ತಿರೋ ಹುಡುಗಿ ಅಲ್ವಾ. ಆಮೇಲೆ ಅವ್ನು ಓಪನ್ ಆಗಿ ನನ್ಗೆ ಹೇಳಿದ್ದು ತುಂಬಾ ಸುಮ್ನೆ ಮಾತಾಡ್ತಾವ್ರೆ ಏನೋ ಅನ್ನಂಗೆ ಇದ್ದಿದ್ದು. ನನ್ಗೂ ಓಪನ್ ಆಗಿ ಹೇಳ್ದಾಗ್ಲೂ ನಾನು ಸೀರಿಯಸ್ ಆಗಿ ನಾನು ಟಾಕ್ ಕೊಟ್ಟೆ ಅವನಿಗೆ. ಅವಾಗಿಲ್ಲಮ್ಮ ಹಂಗೆಲ್ಲ ಇಲ್ಲ, ನೀನ್ ಸಿಲಿಯಾಗಿ ತಗೋಬೇಡ, ನಾನು ಜವಾಬ್ದಾರಿಗಿದ್ದೀನಿ ಅಂತ ಹೇಳಿದ್ದ. ಆಮೇಲೆ ಇನ್ನು ಅದಾಗ ಅವ್ನು ಎಷ್ಟೋ ವರ್ಷ ಆದ್ಮೇಲೆ ತಾನೆ ಅಲ್ಲಿವರೆಗೂ. ಬಟ್ ಅವ್ರ ಅಪ್ಪಂಗೆ ನಾವ್ ಹೇಳಿದ್ದು, ಅವ್ರಪ್ಪ ಅವಾಗವಾಗ ನನ್ಗೆ ಎಚ್ಚರಿಸೋರು, ಹುಷಾರು. ಆಮೇಲೆ ಪೇಪರಲ್ಲೆಲ್ಲ ಅದ್ರಲ್ಲಿ ಇದ್ರಲ್ಲಿ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತ ಹೇಳುವಾಗ ತುಂಬಾ ಜನ ನನ್ನ ಕೇಳೋರು. ನಾನೊಬ್ರು ಯಾರಿಗೋ ಹೇಳಿದ್ದೆ, ಪೇಪರಲ್ಲೆಲ್ಲ ಬಂದಿತ್ತು ರಾಧಿಕಾ ಯಶು ಅಲ್ಲೇನೋ ಹೋಟ್ಲ್ ಹತ್ರ ಕಾರು ಅದು ಇದು ಅಂತ. ಅದಕ್ಕೆ ಅವ್ರು ಬಂದು ನಂಗೆ ಹೇಳ್ದಾಗ ನಾನು ಹೇಳಿದೆ, ನನ್ನ ಮಗನ ಬಗ್ಗೆ ಬರ್ದವ್ರು ನಿಮ್ಮ ಮಗನ ಬಗ್ಗೆ ಬರ್ದಿಲ್ಲ, ನೀವ್ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಕೇಳ್ತಾ ಇದ್ದೆ. ಬೆಳಿಗ್ಗೆನೆ ಫೋನ್ ಬಂತು ನನಗೆ, ಓ ರೀ ಪೇಪರ್ ನೋಡಿದ್ರ ಯಶ್ ಬಗ್ಗೆ ರಾಧಿಕನ್ ಬಗ್ಗೆ ಬರ್ದವ್ರಿ. ನಾನು ಹೇಳಿದೆ, ನಮ್ಮ ಮಗನ ಬಗ್ಗೆ ಬರ್ದವ್ರು, ನೀವ್ಯಾಕೆ ಅಷ್ಟೊಂದು ಸೀರಿಯಸ್ ಆಯ್ತೀರಾ? ನಮ್ಗೆ ಇಲ್ಲ ಅದು, ನಿಮ್ಗೆ ಯಾಕೆ, ನಾನ್ ಮಾಡ್ಕೋಬೇಕು ಸೀರಿಯಸ್, ನೀವ್ಯಾಕೆ ಮಾಡ್ಕೊಂಡಿದ್ದೀರಾ? ನಮ್ಮ ಮಗ ಏನು ಅಂತ ನನಗೆ ಗೊತ್ತಿಲ್ವ ರೀ ಅಂತ. ನನಗೂ ತುಂಬಾ ಬರೋದು ಆಚೆ ಕಡೆಯಿಂದ ಮಾತುಗಳು. ಈಗ ಎಲ್ಲ ಸಿಗಲ್ಲ ಮಂಜು, ಒಂದೇ ಸಿಗೋದು. ಅದನ್ನೆಲ್ಲ ನಾವು ಫೇಸ್ ಮಾಡಿ ಅವ್ನು ಖುಷಿಯಾಗಿರ್ಬೇಕಷ್ಟೇ ನಮ್ಗೆ ಇದ್ದಿದ್ದು. ಅವಾಗ ನಾನು ಯಾವಾಗ್ಲೂ ಅಷ್ಟೇ, ನಾನು ಆ ಸಮಾಜಕ್ಕೆ ತಪ್ಪು ಮಾಡದೇ ಇದ್ದಾಗ ನಾವು ಎದುರ ಅವಶ್ಯಕತೆ ಇಲ್ಲ. ಫಸ್ಟ್ ನಮ್ಮಲ್ಲಿ ತಪ್ಪಿರಬಾರ್ದು. ಈಗ ಅವ್ನು ಯಾರೋ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಅಂದಾಗ ನಾವು ಅದನ್ನ ತಪ್ಪಿಲ್ದೇನೆ ಏನೋ ಹುಡುಗಾಟ ಆಡ್ಕೊಂಡು ಮಾಡ್ತಾವನೆ ಅಂದಾಗ ನಾವು ತಿದ್ದಬಹುದು. ಅವನು ಇಷ್ಟಪಟ್ಟು ಅವನೊಂದು ಹಂತಕ್ಕೆ ಬಂದು ಅವನೊಂದು ಏಜಿಗೆ ಬಂದು ಅವ್ನು ಮಾಡ್ತಾ ಇದ್ದಾನೆ ಅಂದಾಗ ಅದು ನಮ್ಗೆ ಎಲ್ಲೋ ಒಂದ್ ಕಡೆ ಅಂತ ಸಿಲ್ಲಿಯಾಗಿ ಮಾಡಲ್ಲ ಅನ್ನೋ ನಂಬಿಕೆನೂ ಇರುತ್ತಲ್ವಾ. ಆಮೇಲೆ ನಮ್ಮ ಹುಡುಗಿನೂ ನಮ್ಮ ಹುಡುಗಿನೇ, ಅವಳು ಬುದ್ಧಿಯಾಗಿದ್ದಾಳೆ, ನಾವು ನೋಡಿದ್ದು ಹುಡುಗಿನಿ ಅಂತ ನಮ್ಗೊಂದೆಲ್ಲ ನಂಬಿಕೆ. ಬಟ್ ಆಗವರೆಗೂ ನಾನೇನು ಅವ್ರ ಹತ್ರ ಆಗ್ಲಿ ಇವನ ಹತ್ರ ಆಗ್ಲಿ ಓಪನ್ ಆಗಿ ಮಾತಾಡಕ್ ಹೋಗ್ತಿಲ್ಲ. ಅವ್ನು ಹೇಳಿದ್ರೆ ಇವಾಗ ಸುಮ್ನೆ ಅಂದ್ಬಿಟ್ಟು ಒಂಥರ ಸಿಲ್ಲಿಯಾಗಿ ಹೋಗಿ ಈಗ ಆಯ್ತು ಹೋಗು ಅಂತ ಆಮೇಲೆ ಬರೋದು, ಇಂದ್ಲಿಂದ ಅಮ್ಮ ನೋಡಮ್ಮ ಹಂಗೆ ನಿನ್ ಸೊಸೆ ಹಿಂಗೇನೇನೋ ಹೇಳೋನು. ಇಲ್ಲಿ ಸಿನಿಮಾಲ್ ಮಾಡ್ತಾನಲ್ಲ ಹಂಗೆ ಮಾಡೋನು, ಬಂದು ಅಮ್ಮ ನೋಡಮ್ಮ ನಿನ್ ಸೊಸೆ ಹೆಂಗ್ ಕಣಮ್ಮ, ಅದೇ ಯಾವ್ದಾರ ರಾಮಾಚಾರಿ ಇದ್ರಲ್ಲಿ ಸಂತು ಸ್ಟ್ರೈಟ್ ಫಾರ್ವರ್ಡ್ ಇಂದ್ಲಿಂದ ಹೋಗ್ಬಿಟ್ಟು ನಿನ್ ಸೊಸೆ ಹೆಂಗಿರ್ಬೇಕು ಏನೇನೋ ಹೇಳ್ತಾನಲ್ಲ, ಅದೆಲ್ಲ ಮನೇಲಿ ಮಾಡಿದ್ದಾನೆ ನಂಗೆ, ಅದೆಲ್ಲ ಮಾಡ್ತಾನೆ. ಅಯ್ಯೋ ಅವ್ನ್ ಸಿಕ್ಕತ್ತಬಟ್ಟೆ ಇದು ಅವನು. ಆಮೇಲೆ ಏನೆಲ್ಲ ಬರೋದು, ಆಕ್ಟಿಂಗ್ ಮಾಡೋದು, ನನ್ನ ಹಿಂದೆ ಬಂದೆಲ್ಲ ಮಾಡೋನು. ನಮಗದ ಅಭ್ಯಾಸ ಮೊದ್ಲಿಂದ ಚಿಕ್ಕ ಹುಡುಗನಿಂದ ಮಾಡ್ತಾನಲ್ಲ ಅವನು, ಹಂಗಾಗಿ ಇದ್ ಮಾಡ್ತಿದ್ವಿ. ಬಟ್ ನಮ್ಗೆಲ್ಲ ಒಂದ್ ಕಡೆ ಅವನ ಬಗ್ಗೆ ಒಂದ್
ಒಂದು ಖುಷಿ ಇರುತ್ತಲ್ರಿ ಮಗ ಒಂದು ಸೆಟ್ಲ್. ಆಮೇಲೆ ನೀವು ಇಷ್ಟಪಡದೇ ಇರೋ ಹುಡುಗಿ ತಂದು ಏನು ಮಾಡ್ತೀರಾ? ಅವನು ಖುಷಿಯಾಗಿರ್ಲಿ ಅಂತಾನೆ ಅಲ್ವಾ ನಮ್ಗೆ. ಆಮೇಲೆ ಒಂದ್ ಕಡೆ ಎಲ್ಲ ಒಂದು ಜವಾಬ್ದಾರಿಗಿದ್ದಾನೆ ಅನ್ನೋದು ಗೊತ್ತಿರುತ್ತೆ. ಈಗ ನಿಂದೊಂದು ಬುದ್ಧಿ ಇದೆ ಅಂತ ನಮ್ಗೆಲ್ಲೋ ಇರುತ್ತೆ, ಆದ್ರೆ ನಿನ್ ಮುಂದೆ ತೋರಿಸ್ತಿರ್ಲಿಲ್ಲ ನಾನು, ಎಷ್ಟು ಮುಂದೆ ತೋರ್ಸಲ್ಲ. ಏನು ನೀನ್ ಬುದ್ಧಿವಂತ ಅಂತ ಇವತ್ತರೂ ಹೇಳಲ್ಲ, ನಾನು ಬೈತಾನೆ ಇರ್ತೀನಿ. ಯಾಕೆ ಅಂದ್ರೆ ನನಗೆಲ್ಲ ಒಂದು ಭಯ, ಹೊಗಳು ಬಿಟ್ರೆ ಎಲ್ಲ ಅಲ್ಲಿಗೆ ಸ್ಟಿಕನ್ ಆಗ್ಬಿಡ್ತಾನೋ ಅಂತ. ಕೆಲವ್ರು ಮಕ್ಳನ್ನ ಹೊಗಳಿ ಸ್ಟಾಪ್ ಮಾಡ್ಬಿಡ್ತಾರೆ. ನಾನು ಹೊಗಳಲ್ಲ, ಇವತ್ತವರೆಗೂ ನಾನು ಅವ್ನು ಹೊಗಳಿದ್ದೇ ಇಲ್ಲ. ಇವತ್ತೇ ಹೊಗಳ್ತಿರೋದು. ನೀವೇನು ಬೇಜಾರು ಮಾಡ್ಕೊತೀರಾ? ಎಷ್ಟು ಸರ್ನ ಇಷ್ಟು ಸ್ಟೇಜಿಗೆ ಬಂದ್ರು ನೀವೇನು. ತುಂಬಾ ಜನ ನಮ್ಮ ರಾಮ ಎಲ್ಲ ಜಗಳಕ್ಕೆ ಬಂದವ್ರು ನನ್ನ ಜೊತೆ, ನಮ್ಮ ಗರುಡ ರಾಮ ಎಲ್ಲ. ಅದೇ ಯಶೋರಂ ಬೈಯೋದಕ್ಕೆ, ನೀವು ಬೈಯೋದಕ್ಕೆ. ಅಂದ್ರೆ ಅವಾಗೆಲ್ಲ ಕಿರಾತಕ ಟೈಮಲ್ಲೆಲ್ಲ ಅವ್ರಿಗೆ ಅದೇ ಈಗ ಕೇಳ್ತಾ ಇರ್ತೀನಿ ನಾನು, ಏನೋ ರಮ್ಮು ನೀನು KGF ಎಲ್ಲ ಬಂದಾಗ ಅವ್ನು ಇವತ್ತು ಎಲ್ಲೋದ್ರು ತುಂಬಾ ಜನ ಮುತ್ಕೋತಾರೆ. ಮುಂಚೆ ಎಲ್ಲ ನಮ್ಮನೇಲೇ ಇರೋನು ಎಲ್ಲ ನಮ್ಮ ಜೊತೆ ಎಲ್ಲ ಬರೋನೆಲ್ಲ. ಈಗ ಅವನೊಂದ್ ದಿವಸ ಗಾಂಧಿ ಬಜಾರಿಗೆ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ತುಂಬ್ಕೊಬಿಟ್ರು. ನನಗೆ ಅವಾಗ ಅಯ್ಯೋ ಇವ್ನು ಬೆಳೆದು ಬಿಟ್ಟಿದ್ದಾನೆ ನಂಗೆ ಗೊತ್ತೇ ಇಲ್ಲ ಅನ್ಬಿಟ್ಟು ಅವತ್ತಿಂದ ಅವನ್ನ ಕರ್ಕೋಗಲ್ಲ ನಾನು. ಅಂದ್ರೆ ಅವನ್ನ ಅಷ್ಟು ಇಷ್ಟಪಡ್ತಾರೆ ಜನ, ನಾವು ಅವನ್ನ ಬೈಯಕ್ಕೂ ಆಗಲ್ಲ. ಏನಾದ್ರು ಆದ್ರೆ ನಮ್ನ ಅಂತಾರೆ ಜನ ಅವ್ರು ನನ್ನಲ್ಲ. ಅವಾಗ್ಲಿಂದ ರಾಮು ಬೈಯೋನು ನನಗೆ. ಆಮೇಲೆ ನಮ್ಮ ಹುಡುಗರು ಇರೋವೆಲ್ಲ ಬೈದಿದ್ದಾರೆ ನನಗೆ, ಏನಮ್ಮ ಹಿಂಗೆಲ್ಲ ಬೈತೀರಾ ಅಣ್ಣಿಗೆ ಅಂತ. ಅವ್ರಿಗೆ ನಮ್ಮ ತಾಟ್ ಗೊತ್ತಾಗಲ್ಲ, ಮಕ್ಳು ಚಿಕ್ಕವ್ರಲ್ವೇನ್ರಿ. ಏನೋ ಈಗ ನಿಮ್ಗಿದೆ ಕರೆಕ್ಟು, ನಿಮ್ಗೆ ಇನ್ನೂ ಫ್ಯೂಚರ್ ಇದೆ ಅಂತ ನಾವು ತೋರಿಸ್ತಾ ಇದ್ರೆ ಅದು ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಹಂಗಾಗಿ ತುಂಬ ದಂಡಿಸಿದೀವಿ. ಆಮೇಲೆ ನಾವೇನು ಅವನಿಗೆ ತುಂಬ, ಆಮೇಲೆ ಏನು ಕೊಡ್ಬೇಕು ಅದು ಕೊಟ್ಟಿದ್ದೀನಿ ನಾನು. ಯಾವಾಗ ಏನು ಕೊಡ್ಬೇಕು ಅಷ್ಟು ಕೊಡ್ತೀನಿ. ಹಂಗಂತ ಕುಣ್ದಂಗೆಲ್ಲ ಕುಣಿಯೋ ಪೇರೆಂಟ್ಸ್ ನಾನಲ್ಲ. ಅಮ್ಮ ಈಗ ನೀವು ಮನೆಯಲ್ಲಿ ಸರ್ನ ಸರ್ ಅಂತಾನೆ ಕರೆಯೋದು ಅಂತ ಅನ್ಕೊಂಡಿದೀನಿ ಅಲ್ಲ? ಸರ್ ಅನ್ನಲ್ಲ, ನಾವು ಕೆಂಚ ಅಂತೀವಿ. ಕೆಂಚ ಅಂತೀರಾ? ಯಾಕಮ್ಮ? ಅಲ್ಲ ಅವ್ನ ಕಲರ್ ಇದನ್ನಲ್ಲ, ಮದ್ವೆ ಮಗುನಿಂದ ನಮ್ಮ ಮನೇಲಿ ಹಾಸನಲ್ಲ ಅವನಿಗೆ, ನಮ್ಮ ಮನೆಯವರೆಲ್ಲ ರಿಲೇಷನ್ ಎಲ್ಲ ಅವ್ನು ತುಂಬಾ ಕಲರ್ ಇದ್ದ ಮಗುನಿಂದ. ಅವನಿಗೆ ಕೆಂಚ ಫಾರಿನರ್ಸ್, ಕೆಂಪು ಜನ ಅಂತ ಕರೆಯೋದು ನಮ್ಮ ಮನೆಯವರೆಲ್ಲ ನೆಂಟಲ್ಲ. ನಮ್ ಕಡೆ ಹಳ್ಳಿಯವ್ರಿಗೆ ಫಾರಿನರ್ಸ್ ಅಂತ ಕರಿಯಕ್ ಬರಲ್ವಲ್ಲ, ಕೆಂಪು ಜನ ಅಂದ್ರೆ ಫಾರಿನ್ ಅವರು ಅಂತ. ನಮ್ಮ ಅಮ್ಮ ಅವರೆಲ್ಲ ಹಂಗೇನೆ ನಮ್ಮ ಮನೆಗೆಲ್ಲ ಇವನೇ ಕಲರು, ಅಂದ್ರೆ ಮಗುನಿಂದನು. ಅದಕ್ಕೆ ನಮ್ಮ ರಿಲೇಟಿವ್ ಎಲ್ಲ ಹಂಗೆ ಕರೆಯೋದು. ನಾವು ಒಂದೊಂದ್ಸರಿ ಕೆಂಚ ಬಾ ನಿಂಗ್ ಮಾಡ್ತೀನಿ ಅಂತ ಹೇಳೋದು. ಆಮೇಲೆ ಒಂದೊಂದ್ಸರಿ ಮಗ ಅಂತ ಕರೀತೀವಿ ನಾವು, ಜಾಸ್ತಿ ಮಗ ಅಂತ ಕರಿತೀವಿ. ರಾಧಿಕಾ ಮೇಡಮ್ ಮಾತ್ರ ಮೇಡಮ್ ಅಂತ ಕರೆಯೋದು. ರಾಧಿಕನ್ನ ನಾವು ಹಿಂದ್ಗಡೆ ಯಶತ್ರ ಮಾತಾಡುವಾಗ ಮಾತಾಡುವಾಗ ಎದುರುಗಡೆ ರಾಧಿಕಾ ಅಂತಾನೆ ಮಾತಾಡಿಸ್ತೀವಿ. ಸುಮ್ನೆ ಎಲ್ಲಪ್ಪ ಮೇಡಮ್ ಏನ್ ಮಾಡ್ತಾವ್ರಪ್ಪ ಅಂತ ಸುಮ್ನೆ ಹುಡುಗರ ಹತ್ರ ಎಲ್ಲ ಅವರೆಲ್ಲ ಹಂಗೆ ಕರೆಯೋದಲ್ವಾ ಮೇಡಮ್ ಅಂತ. ನಾವು ಅದಕ್ಕೆ ಎಲ್ಲಪ್ಪ ನಮ್ಮ ಮೇಡಮ್ ಎಲ್ಲಪ್ಪ ಅಂತ ಹುಡುಗರ ಹತ್ರ ಮಾತಾಡುವಾಗ್ಲೂ ಮೇಡಮ್ ಅಂತಾನೆ. ಇವನಿಗೆ ಎಲ್ಲ ತರನು ಮಾತಾಡ್ತೀವಿ, ಹೀರೋ ಅಂತೀವಿ ಮನೇಲಿ. ಎಲ್ಲಪ್ಪ ನಾವು ಬೇರೆಯವ್ರ ಹತ್ರ ಹೇಳುವಾಗ ನಮ್ಮ ಹೀರೋ ಅಂತೀವಿ. ಎಸ್, ಈಗ ಯಾವತ್ತಾದ್ರೂ ಅನ್ಸಿದ್ಯಾ, ಯಾಕಂತಂದ್ರೆ ರಾಧಿಕಾ ಮೇಡಮ್ ಅವ್ರನ್ನ ನೋಡಿದಾಗ ಸಿಕ್ಕಿದ್ರೆ ಇಂಥ ಸೊಸೆ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂತಾ ಇರ್ತಾರೆ. ಹೊರಗಡೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಇಲ್ಲ, ಬೇರೊಬ್ಬರ ತಂಟೆಗೆ ಹೋಗೋದಿಲ್ಲ, ಏನೇ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಗು ಇವಾಗ ನೋಡಿ, ಸಿನಿಮಾಗಳಾದ್ಮೇಲೂ ಕೂಡ ಸಿನಿಮಾಗಳ ಬಗ್ಗೆ ಯೋಚನೆ ಮಾಡ್ತಿದ್ರು, ಅದಾದ್ಮೇಲೆ ಮದುವೆ ಆದ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಿದ್ರು, ಮಕ್ಕಳಾದ್ಮೇಲೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಕರ್ನಾಟಕನೇ ಮೆಚ್ಚುವಂತಹ ಒಬ್ಬ ದೊಡ್ಡ ಮನೆಯ ಸೊಸೆ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಯಾವ ಕಾಲಕ್ಕೆ ತಕ್ಕಂಗೆ ಟೈಮ್ ಕೊಡಬೇಕು ಅನ್ನೋಂಥದ್ದು ಗೊತ್ತಿದೆ. ಮದುವೆ ಆದ್ಮೇಲೆ ಗಂಡನ್ಗೆ ಮತ್ತೆ ಗಂಡನ ಮನೆಯವ್ರಿಗೆ ಟೈಮ್ ಕೊಡಬೇಕು ಅನ್ನೋಂಥದ್ದು ಇದೆ. ಮಕ್ಕಳಾದ್ಮೇಲೆ ಮಕ್ಕಳ ಜೀವನವನ್ನ ರೂಪಿಸ್ಕೊಡ್ಬೇಕು. ಮಕ್ಕಳಿಗೆ ಆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ತಾಯಿಯ ಪ್ರೀತಿ ಎಷ್ಟು ಅಗತ್ಯತೆ ಇರುತ್ತೆ ಅನ್ನುವಂಥದ್ದು ತೋರಿಸ್ಕೊಡ್ತಿದ್ದಾರೆ ಅನ್ನುವಂಥದ್ದು. ಎಲ್ಲ ಪೇರೆಂಟ್ಸಿಗೂ ಅದಿರುತ್ತೆ. ಇವಳಿಗೆ ಸ್ವಲ್ಪ ಜಾಸ್ತಿ ಇದೆ ನಮ್ಮ ರಾಧಿಕಂಗೆ, ಮಕ್ಳ ಮೇಲೆ ತುಂಬಾ ಪ್ರೀತಿ. ಮಕ್ಳ ಮೇಲೆ ಅಂತಲ್ಲ, ಅವಳು ಎಲ್ಲಾದ್ರಲ್ಲೂ ಆ ಕಾಲಕ್ಕೆ ಅದನ್ನ ಮಾಡ್ಬೇಕು ಅಂತ ತಿಳುವಳಿಕೆ ಆಗಿದ್ದಾಳೆ, ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ ನಾನೇನ್ ಹೇಳ್ತೀನಿ ಗೊತ್ತಾ, ಪ್ರತಿ ಒಂದ್ ತಾಯಿಗೂ ಹಂತಗಳು ದಾಟ್ಲೇಬೇಕು. ಈಗ ಏನೇ ಹೀರೋಯಿನ್ ಆದ್ರೂ ಮನೆಗ್ ಮಡ್ದಿ ಮಕ್ಳಿಗೆ ತಾಯಿ ಇದೆಲ್ಲ ಆದ್ಮೇಲೆ ಎಲ್ಲ ಬರೋದು, ಅದು ಬಿಟ್ಟು ಏನು ಬರಲ್ಲ. ಬಟ್ ಕೆಲವ್ರು ಅದನ್ನ ಬಿಟ್ಟು ಪಾಪ ದುಡಿಲೇಬೇಕಾಗಿರುತ್ತೆ, ವಿಧಿ ಇರಲ್ಲ. ಈಗ ಎಲ್ರಿಗೂ ಇರುತ್ತೆ ಮಗು ಹತ್ರ ಇರ್ಬೇಕು ಅಂತ. ಇವಳಿಗೆ ಆತರ ಅನುಕೂಲಗಳು ಇದೆ, ಯಜಮಾನರು ಚೆನ್ನಾಗಿ ದುಡಿತಿದ್ದಾರೆ, ಅವಳಿಗೂ ಏನಂತ ಅನಿವಾರ್ಯಗಳು ಯಾವ್ದು ಕಮಿಟ್ಮೆಂಟ್ಗಳಿಲ್ಲ, ಅವಳು ಆರಾಮಾಗಿದ್ದಾಳೆ. ಬಟ್ ಎಲ್ಲರೂ ಹಂಗಿರಕ್ ಆಗಲ್ಲ. ಅವಾಗ ಅವ್ರಿಗೆ ತಾಯಿ ಪ್ರೀತಿ ಕೊಡಕ್ಕಾದ್ರೂ ಕೆಲಸ ಮಾಡ್ಲೇಬೇಕಾಗಿರುತ್ತೆ. ಅಂತ ತಾಯಿದಿರೋಗಿ ದುಡಿತಾರೆ. ಈಗ ನನಗೂ ಹೇಳ್ತಾರಲ್ಲ, ಯಾಕೆ ಇಷ್ಟೆಲ್ಲ ಮಾಡ್ತೀರಾ, ನಿಮ್ಮ ಮಗ ದುಡಿತಾವನೆ ಅಂತ. ನನಗೆ ಅದು ಖುಷಿ, ನನ್ಗೆ ಇಲ್ಲಿದೆ, ಮಾಡ್ತೀನಿ. ಅವಳಿಗೆ ಆಮೇಲೂ ಮಾಡ್ಬೋದು ಅವಳು ಸಿನಿಮಾನ. ಬಟ್ ಆ ಮಕ್ಕಳನ್ನ ನೋಡ್ಬೇಕಾದ ಏಜಲ್ಲಿ ನೋಡ್ಬೇಕಲ್ಲ. ಆಮೇಲೆ ಏನಂದ್ರೆ ತಾಯಿ ನೋಡ್ದಂಗೆ ನಾವು ಎಷ್ಟೇ ನೋಡ್ಬೋದು, ತಾಯಿ ನೋಡ್ದಂಗೆ ಆಗಲ್ವಲ್ಲ. ಅದರಿಂದ ಅದು ನನಗೆ ಸೊಸೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅನ್ನೋದಕ್ಕಿಂತ ಅವನಿಗೆ ಹೆಂಡತಿಯಾಗಿ ಚೆನ್ನಾಗಿದ್ದಾಳೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಅಲ್ವಾ. ಈಗ ನಾನೇನು ಸೊಸೆ ಜೊತೆ ಎಷ್ಟೊತ್ತಿರ್ತೀನಿ, ಇದ್ರ ಒಂದ್ 2 ಅವರ್ ಇರ್ತೀನಲ್ವಾ. ಆಮೇಲೆ ಬಾಳೋದೆಲ್ಲ ಅವ್ರು ತಾನೆ, ನಾವ್ ಎಷ್ಟು ವರ್ಷ ಇರ್ತೀವಿ. ಅವ್ರ ಅವತ್ತಿಗೆ ಇವತ್ತಿಗೆ ಯಾವತ್ತಿಗೂ ಸೊಸೆ ಗಂಡ ಹೆಂಡತಿ ಹೆಂಗ್ ಹೊಂದ್ಕೊಂಡು ಅವ್ರ ಮಕ್ಳು ಭವಿಷ್ಯ ಕಟ್ಟಬೇಕಲ್ಲ. ಈಗ ನಾವು ಕಟ್ಕೊಟ್ಟಂಗೆ ಅವರು ಕಟ್ಕೊಡ್ಬೇಕಲ್ಲ. ಅದಕ್ಕೆ ಶ್ರಮ ಬೀಳ್ಲೇಬೇಕು. ತಾಯಿ ಆದ್ಮೇಲೆ ತಾಯಿನೇ ಅದು. ಯಾವ ಸ್ಟಾರ್ ಆಗ್ಲಿ ಇನ್ನೊಬ್ರಾಗ್ಲಿ ಎಲ್ಲ ತಾಯಿಂದಿರು ತಾಯಿನೇ ಅಲ್ವಾ. ಅದ್ರಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಈಗ ಟಾಕ್ಸಿಕ್ ಸಿನಿಮಾದ ಬಗ್ಗೆನೂ ಕೂಡ ಮಾತಾಡಿದ್ರಿ. ಈಗ ರಾಮಾಯಣದ ಬಗ್ಗೆ, ಯಾಕಂತಂದ್ರೆ
ಮೊದಲಿಂದನೂ ಕೂಡ ಯಶ್ ಸರ್ ಪೌರಾಣಿಕ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅನ್ನುವಂಥದ್ದು ನಿಮ್ಗೊಂದು ಕನಸಿತ್ತು ಅಂತ ಹೇಳ್ಬಿಟ್ಟು, ಈಗ ಆ ಒಂದು ಕನಸು ನನಸಾಗುವಂತಹ ಸಂದರ್ಭ, ಈಗಾಗಲೇ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಮೊನ್ನೆ ಅಷ್ಟೇ ಸೀತೆ ಮತ್ತೆ ರಾಮ ರಣಬೀರ್ ಕಪೂರ್ ಅವ್ರದ್ದು ಮತ್ತೆ ಸಾಯಿ ಪಲ್ಲವಿ ಅವ್ರದ್ದೆಲ್ಲ ಬಿಟ್ಟಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಕರ್ನಾಟಕ ಜನತೆಗೆ ಯಶ್ ಸರ್ ಅವರ ಅಭಿಮಾನಿಗಳಿಗೆ ಏನಂತಂದ್ರೆ ಯಶ್ ಸರ್ ಲುಕ್ ತೋರಿಸಿಲ್ವಲ್ಲ ಅನ್ನುವಂಥದ್ದು. ರಾಮಾಯಣದ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲಾನು ತೋರಿಸ್ಬಿಟ್ರೆ ಮತ್ತೆ ಕ್ಯೂರಿಯಾಸಿಟಿ ಎಲ್ಲಿರುತ್ತೆ, ಅವ್ರದ್ದೇನೋ ಒಂದು ಥಾಟ್ ಅಂತ ಇರುತ್ತೆ. ಈಗ ನಮಗೆ ನಮ್ಮ ಮಗ ಜಲ್ದಿ ನೋಡ್ಬೇಕು ಅನ್ಸುತ್ತೆ, ನಿಮಗೆ ನಮ್ಮ ಅಣ್ಣ ನೋಡ್ಬೇಕು, ನಮ್ಗೆ ಅಭಿಮಾನಿ ಎಲ್ಲ ಇರುತ್ತೆ, ಅವ್ರದ್ದೊಂದು ಇರುತ್ತೆ. ಅವನು ಸಿನಿಮಾ ವಿಷಯದಲ್ಲಿ ನಾವು ಅವ್ನು ಜಡ್ಜ್ ಮಾಡೋಕ್ಕಾಗಿಲ್ಲ ಇವತ್ತವ್ರಿಗೆ, ಅವ್ನಿಗಿದೆಯೋ ಡೈರೆಕ್ಟರ್ಗಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲಾ ವಿಷಯದಲ್ಲೂ ಅವ್ರವ್ರದ್ದೇ ಒಂದು ಟೇಸ್ಟ್ ಇರುತ್ತಲ್ವಾ. ಅವ್ನು ಯಾವುದು ಕೇಳಲ್ಲ ಸಿನಿಮಾ ವಿಷಯದಲ್ಲಿ. ನಾವು ಮೊದಲೆಲ್ಲ ಹೇಳಿ ಮತ್ತೆ ಹೇಳಿ ತಪ್ಪು ಆಗಿದೆ, ಇಲ್ಲ ಅಂತಿಲ್ಲ, ನಮ್ಗೆ ಹೋಗಷ್ಟು ಗೊತ್ತಾಗ್ತಿರ್ಲಿಲ್ಲ. ಇದೇ ತರ ಎಲ್ಲ ಹೇಳ್ತಾವ್ರೆ ಅಂತ ನಾವು ಹೋಗಿ ಹೇಳ್ತಾ ಇದ್ವಿ. ಇವಾಗ ಹೇಳಲ್ಲ, ಬೇರೆಯವ್ರು ಮಾತಾಡ್ತಿದ್ರೆ ನಾವು ಅದನ್ನ ಕಿವಿಗೆ ಹಾಕೊಳ್ಳಲ್ಲ. ಮಾಮೂಲು ಪಬ್ಲಿಕ್ ಮಾತಾಡ್ತಾರೆ, ಅದನ್ನೆಲ್ಲ ನಾವು ಹೋಗಿ ಮಾತಾಡ್ಕೋಬೇಕು ಅನ್ನೋದಿಲ್ಲ ಅಂತ ಇವಾಗ ಗೊತ್ತಾಯ್ತು. ಅಂದ್ರೆ ಅವ್ರ ಟೇಸ್ಟ್ ಅವ್ರು ಹೇಳ್ತಾರೆ, ಅವಂದೇ ಆದ ಒಂದು ಥಾಟ್ ಇರುತ್ತೆ. ಒಟ್ನಲ್ಲಿ ಫೈನಲಿ ಏನು ಕೌಂಟ್ ಆಗುತ್ತೆ ಹೇಳಿ? ಏನ್ ಕೌಂಟ್ ಆಗುತ್ತೆ? ಸಿನಿಮಾ ಚೆನ್ನಾಗಿ ಬರ್ಬೇಕು. ಅದು ಬಂದಿಲ್ಲ ಅಂದಾಗ ಇವೆಲ್ಲ ವರ್ಕೌಟ್ ಆಗುತ್ತಾ? ಏನು ವರ್ಕೌಟ್ ಆಗಲ್ಲ. ಅವತ್ತಿಗೆ ಆಡಿಯನ್ಸಿಗೆ ಥಿಯೇಟ್ರಲ್ಲಿ ಹಿಡಿದಿಟ್ಕೊಳ್ಳೋಕೆ ಕೆಪಾಸಿಟಿ ಇರೋಂಗೆ ಕೆಲಸ ಮಾಡಿದ್ರೆ ಮಾತ್ರ ಅವ್ನು ಯಶ್ ಆಗ್ಬೋದು, ಇನ್ನೊಬ್ರು ಆಗ್ಬೋದಲ್ಲ, ಅದಕ್ಕೆ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ವಿ. ಎಸ್, ಈಗ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಅಥವಾ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ಸೊ ನೆಕ್ಸ್ಟ್ ನೀವು ನಿಮ್ಮ ನಡೆ ಹೆಂಗಿರುತ್ತೆ ಅಂತ ನಿಮ್ಮ ಆಸ್ ಎ ನಿರ್ಮಾಪಕಿಯಾಗಿ? ಹೆಂಗಿರುತ್ತೆ? ಎಲ್ಲಾರು ಇದ್ದಂಗಿರುತ್ತೆ. ಸಿನಿಮಾ ಆಡಿಯನ್ಸ್ ನೋಡೋ ತರ ಆಗ್ಬೇಕು. ಥಿಯೇಟರ್ ಸಮಸ್ಯೆ, ಡಿಸ್ಟ್ರಿಬ್ಯೂಟರ್ ಸಮಸ್ಯೆ, ಇವೆಲ್ಲಾನು ನಾವುಗಳು ಯಾರು ಮುಂದಕ್ಕೆ ಹೋಗಿ ಅದನ್ನ ಬಗೆಹರಿಸ್ಕೊತಾ ಇಲ್ಲ. ನನಗೆ ಯಾಕೆ, ನಂದಾಯ್ತಾ, ನನ್ ಮನೆ ಆಯ್ತಾ ಅಂತ ನಾನಿರ್ತೀನಿ. ಇನ್ನೊಬ್ರು ನಮ್ಗೆ ಯಾಕೆ ಅಂತ ಎಲ್ರು ನಮ್ದೇ ಆದ ಇದ್ರಲ್ಲಿ ಇದೀವಿ. ಯಾರಿಗೂ ಅಲ್ಲಿ 10% ನಮ್ದು ಒಂದ್ ಜವಾಬ್ದಾರಿ ಹಾಕಿ ಮಾತಾಡ್ಬೇಕು, ಹೋಗ್ಬೇಕು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅಂತ ಇಲ್ಲಿ ಯಾರಿಗೂ ಇಲ್ಲ. ಅದನ್ನ ನಾನೊಬ್ಳು ಕುತ್ಕೊಂಡು ಹೋಗಿ ಸರಿ ಮಾಡಕ್ ಹೋದ್ರೆ ಬಂದ್ಬಿಟ್ರು ಈಗ ಒಂದ್ ಸಿನಿಮಾ ಮಾಡಿ ಅಂತಾರೆ ಅಲ್ವಾ. ನಾವ್ ಹೇಳಕ್ ಹೋದ್ರೆ ನಮ್ಗಿರೋ ಮನ್ಸಲ್ಲಿರೋದು ಅದನ್ನ ಹೇಳ್ತೀವಿ ಅನ್ಕೊಳ್ಳಿ, ಅವ್ರಿಗೆ ತಗೊಳಲ್ಲ. ಬಟ್ ಇಲ್ಲಿ ನಾನು ಒಂದ್ ಏನ್ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ರು ಒಂದು ತಿಂಗಳಿಗೆ ಒಂದು ಮೀಟಿಂಗ್ ಇಟ್ಕೊಂಡು ಪ್ರೊಡ್ಯೂಸರ್ಸ್ಗಳಾದವ್ರು ಅವ್ರ ಸಮಸ್ಯೆಗಳನ್ನ ಅವರೇ ಕುತ್ಕೊಂಡು ಏನ್ ತಪ್ಪು ಏನು ಒಪ್ಪು ಅಂತ ಅವ್ರು ಮಾಡ್ಕೋಬೇಕು. ಮಾಡ್ಕೊಂಡಾಗ ಅಲ್ಲಿ ಅಲ್ಲೇ ಬಿಟ್ಬಿಡೋದಲ್ಲ, ಬರ್ಕೊಂಡ್ ಪುಸ್ತಕದಲ್ಲಿ ಹೋಗೋದಲ್ಲ. ಒಂದನ್ನು ಕಾರ್ಯಗತಕ್ಕೆ ತಂದಿಲ್ಲ. ನಾನ್ ನೋಡ್ದಂಗ್ ನಾನೇ ಬಂದು 1-2 ವರ್ಷದಿಂದ ಪ್ರೊಡ್ಯೂಸರ್ ಆಗಿ ಹೋಗ್ತಾ ಇದ್ದೀನಿ. ಬಟ್ ಹೇಳ್ತಾರೆ, ಬರೀತಾರೆ, ಅದನ್ನ ಅಡ್ರೆಸ್ಗೆ ಇರಲ್ಲ. ನಾನ್ ನೋಡ್ದಂಗೆ ಸುಮಾರು ಸರಿ. ಈಗ ಮೇಡಮ್ ಬಂದ್ಮೇಲೆ ನಾನು ಹೋಗಿಲ್ಲ ಮೀಟಿಂಗ್ಗೆ, ಜಯಮಾಲಾ ಮೇಡಮ್ ಬಂದ್ಮೇಲೆ. ಮುಂಚೆ ಎಲ್ಲ ನಾನು ಸುಮಾರು ಸಮಸ್ಯೆಗಳು ಹೇಳ್ದೆ, ನನಗೂ ಪ್ರಾಬ್ಲಮ್ ಆಯ್ತು, ಅವ್ರು ಯಾವ್ದು ಗಮನಕ್ಕೆ ತಗೊಳ್ಳಿಲ್ಲ. ಅವಾಗ ಗೊತ್ತಾಯ್ತು, ಈಗ ನಿಮ್ಗೆ ಇಲ್ಲಿ ಕೆಲಸ ಆಗ್ತಿಲ್ಲ ಅಂದಾಗ ನೀವು ಇದಕ್ಕಿನ್ನ ಮೇಲಧಿಕಾರಿ ಹತ್ರ ಹೋಗ್ತೀರಾ. ಹಂಗೆ ಎಲ್ರು ಅಷ್ಟೇ, ಇಂಡಸ್ಟ್ರಿ ಬದಲಾಗ್ಬೇಕು. ಆಮೇಲೆ ಎಲ್ರು ಜವಾಬ್ದಾರಿ ತಗೋಬೇಕು. ಎಲ್ಲರೂ ಯಾಕೆ ಜವಾಬ್ದಾರಿ ತಗೋತಾ ಇಲ್ಲ ಅಂದ್ರೆ, ನಾನು ಹೋದ್ರೆ ಏನಂತಾರೋ, ನಾನೊಬ್ಳು ಮಾತಾಡಿದ್ರೆ ಏನಂತಾರೋ ಅಂತ ಹೋಗ್ಬಿಟ್ರೆ ಎಲ್ಲ ಹಂಗೆ ಆಗುತ್ತೆ. ಎಲ್ರು ಒಬ್ರಿಗೊಬ್ರು ಮಾತಾಡಕ್ ಶುರು ಮಾಡಿದಾಗ ಎಲ್ರು ಬರ್ತಾರೆ. ಈಗ ಕರೆದ್ರು ನಾನು ಹೋಗ್ತೀನಿ, ನೀವು ಬರ್ತೀರಾ. ಅವ್ರಿಗೆ ನಿಮ್ದೇ ಆದ ಚಾನಲ್ ಆದಾಗ ನೀವು ಬರ್ತೀರಾ, ನಿಮ್ ಚಾನಲ್ ಏನಾರ ಆದಾಗ ನೀವು ಒಗ್ಗಟ್ಟಾಗ್ಬೇಕು. ಅವ್ರದ್ದೇ ಆದ ಒಂದು ಮಾಡ್ಕೋಬೇಕು. ಯಾರು ಅದಕ್ಕೆ ಲೀಡರ್ಶಿಪ್ ಆಗಿ ನಿಂತ್ಕೋತಾ ಇಲ್ಲ. ಓಕೆ, ಈಗ ಕೊತ್ತಲ್ವಾಡಿ ನಂತರ ಪುಷ್ಪಮ್ಮ ಮತ್ತೆ ಯಾವ ಸಿನಿಮಾಗೆ ನಿರ್ಮಾಣವನ್ನ ಮಾಡ್ತಾರೆ ಅನ್ನುವಂಥದ್ದು? ಪುಷ್ಪಮ್ಮ ಏನ್ ಮಾಡಿದ್ರು ಮಾಡಾದ್ಮೇಲೆ ಹೇಳೋದು. ಮಾಡಕ್ ಮುಂಚೆ ಏನು ಹೇಳಿಲ್ಲ, ಮುಂಚೆನೂ ಹೇಳಿಲ್ಲ. ಕೆಲಸದ ಮೂಲಕ ಉತ್ತರ ಕೊಡೋದು. ಕೆಲಸ ಆದ್ಮೇಲೆ ನಾವು ಬರ್ತೀವಿ ನಿಮ್ ಮುಂದಕ್ಕೆ, ಅವಾಗ ಉತ್ತರ ಕೊಡ್ತೀವಿ. ನಮ್ದು ಬಿಟ್ಬಿಡಿ, ಈಗ ಬೇರೆಯವ್ರದ್ದು ಮಾತಾಡೋದು. ನಮ್ದು ಆದ್ಮೇಲೆ ಹೇಳ್ತೀವಿ, ಬಂದು ನಿಮ್ಮಂಗ್ ಕರಿತೀವಾಗ ಬನ್ನಿ, ಅವಾಗ ಕರೆದ್ವೆಲ್ಲ ಕೊತ್ತಲ್ವಾಡಿ ಮಾಡ್ಕೊ ಬಂದು ಹಂಗೆ. ಓಕೆ, ಈಗ ಏನಂತಂದ್ರೆ ರೈತರ ಕಷ್ಟಗಳು, ಯಾಕಂತಂದ್ರೆ ಈಗ ನಿಮ್ ಗಮನಕ್ಕೂ ಬಂದಿರುತ್ತೆ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರ, ಇನ್ನೊಂದ್ ಕಡೆ ರೈತರು. ನೀವು ಕೂಡ ರೈತರ ಮಗಳು ಅಂತ ಹೇಳ್ಬಿಟ್ಟು ನನ್ನ ಇಂಟರ್ವ್ಯೂ ಅಲ್ಲೇ ಹೇಳಿದ್ರಿ ಈ ಹಿಂದೆ. ಇಂಟರ್ವ್ಯೂ ಅಲ್ಲ, ನಿಜವಾದ ರೈತರ ಮಗಳೇ. ನಾವು ರೈತರ ಕುಟುಂಬನೇ, ನಮ್ಮ ಮೂಲನೇ ನಾವು ರೈತರು. ಜೊತೆಗೆ ರೈತರು ಆಗ್ಲಿ ಇನ್ನೊಬ್ರಾಗ್ಲಿ ಇವತ್ತು ಭೂಮಿನ ಪ್ರೀತಿ ಮಾಡದೇ ಇರೋರು ಯಾರು ಇಲ್ಲ. ಫಾರಿನ್ ಅವರೆಲ್ಲ ರಿಟರ್ನ್ ಬಂದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ತೋರಿಸ್ಲಾ, ಗಂಡ ಹೆಂಡತಿ ಕೆಲಸ ಬಿಟ್ಟು ಬಂದು ರಿಸೈನ್ ಮಾಡಿ ಬಂದು ಭೂಮಿ ಮಾಡಿ ಇವತ್ತು ಅದರಿಂದ ಸಾಧನೆ ಮಾಡಿ ಎಷ್ಟೋ ಅಚೀವ್ಗಳು ಮಾಡಿ ಅವಾರ್ಡ್ಗಳು ತಗೊಂಡಿದ್ದಾರೆ. ಆಯ್ತಾ, ರೈತರು ಮಗಳ ಆಗದೆ ಇದ್ರೂ ಭೂಮಿನ ಪ್ರೀತಿ ಮಾಡ್ಲೇಬೇಕು. ಯಾಕೆಂದ್ರೆ ನಾವಿರೋದೇ ಭೂಮಿ ಮೇಲಲ್ವಾ. ಹಂಗಾಗಿ ಬಿಡದಿ ಟೌನ್ಶಿಪ್ ಬಗ್ಗೆ ನಾನೇನ್ ಹೇಳುತ್ತೀನಿ ಅಂದ್ರೆ, ಇಲ್ಲಿ ಎಲ್ರನ್ನೂ ಬ್ಲೇಮ್ ಮಾಡೋದಲ್ಲ, ಅವ್ರ ಕಷ್ಟನ ನಾವು ಕೇಳ್ಬೇಕಷ್ಟೇ. ಒಂದೇ ಇರೋದು, ಅವ್ರ ಕೂಗು ನಮಗೆ ಕೇಳಿಸ್ತಾ ಇದೆ. ಇನ್ನೇನಾಗಿದೆ ಹಿಂದೆ ಅದು ಬೇಡ. ಈಗ ಯಾರು ಆರ್ಡರ್ ತಂದ್ರು, ಯಾರು ಬಿಟ್ರು ಆಗಿರ್ಬೋದು, ಆರ್ಡ್ರೇ ಆಗಿರ್ಬೋದು. ಈಗ ಏನೋ ಒಂದು ಸಮಸ್ಯೆ ಉದ್ಭವ ಆಗಿದೆ ಅಂದಾಗ ಅದನ್ನ ಪರಿಹಾರ ಮಾಡಕ್ ನೋಡ್ಬೇಕು. ಅದನ್ನ ಬಗೆಹರಿಸ್ಕೊಂಡು ಎಷ್ಟು ಸ್ಮೂತ್ ಆಗಿ ರೆಡಿ ಮಾಡ್ಬೇಕು ಅಂತ ನೋಡ್ಬೇಕೆ ಹೊರತು ಅದನ್ನ ದೊಡ್ಡದು ಮಾಡಬಾರ್ದು. ಇದು ಸಣ್ಣ ವಿಷಯ ಅಲ್ಲ. ಏಜ್ ಪರ್ಸನ್ಗಳು, ಹಾರ್ಟ್ ಅಟ್ಯಾಕ್ ಇರುತ್ತೆ, BP ಇರುತ್ತೆ, ಇನ್ನೊಂದಿರುತ್ತೆ, ಎಲ್ಲರೂ ಬಂದು ಕುತ್ಕೊಳ್ಳೋದು, ಅಳೋದು. ಈಗ 20 ಜನ ಮಾತ್ರ ಇದ್ದಾರೆ, 80 ಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ನಮ್ಮ ಸರ್ಕಾರ ಹೇಳ್ತಾ ಇದೆ. ನಾನೇನ್ ಹೇಳ್ತೀನಿ, 20 ಜನ ಮನುಷ್ಯರಲ್ವಾ, 20 ಜನದ ಕೂಗಲ್ವಾ ನಿಮ್ಗೆ? ಕೇಳಿಸ್ಕೊಳ್ಳಿ.
ಆಯ್ತು ನೀವು ಮಾಡಿಲ್ಲ ಅಧಿಕಾರನ, ಬೇರೆಯವ್ರು ಬಂದು ಮಾಡಿದ್ರು, ನಾವು ಬಂದು ಅದನ್ನ ಮುಂದುವರಿಸ್ತಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ನಮ್ಮ ಬಾಲಕೃಷ್ಣ ಅವರು ಮತ್ತೆ ಇನ್ನು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು. ನಾನೇನು ಹೇಳ್ತೀನಿ, ನೀವು ಬಂದು ಕೂರೋದಕ್ಕೂ ಆ ಟೊಂಗೆ ಮುರಿಯೋದಕ್ಕೂ ಕಾಗೆ ಕೂರೋದಕ್ಕೂ ಒಂದೇ ಆಗಿ ಇವತ್ತು ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಜನ ಅಲ್ವಾ. ನಿಮ್ಮನ್ನು ಬ್ಲೇಮ್ ಮಾಡ್ತಿರೋದಕ್ಕಿಂತ ಹೆಚ್ಚಿಗೆ ನೀವು ಇಲ್ಲಿ ರೈತರ ಕುಟುಂಬ, ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು ಆಗಿರೋದ್ರಿಂದ ಯಾರೇ ಆಗಿರಲಿ, ನಾನೇ ಆಗಿರಲಿ, 20 ಜನಕ್ಕೆ ನೀವು ವ್ಯಾಲ್ಯೂ ಕೊಡಿ. 100 ಜನ ಬರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? 20 ಜನ ನೋವು ಅಲ್ವಾ? 80 ಜನ ಆರ್ಡರ್ ಕೊಟ್ಟಿದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡಿ, ಮಾಡೋಕ್ಕೆ ಟ್ರೈ ಮಾಡಿ, ಜನನ ಒಂದು ಖುಷಿಯಾಗಿಡಿ. ನೀವು ಇನ್ನೂ ಅಧಿಕಾರದಲ್ಲಿ ಶಾಪ ಹಾಕಿಸ್ಕೊತಾ ಇದ್ದೀರಾ. ನಾನು ಕೇಳೋದು, ಈಗ ಅವ್ರು ಬಂದು ಆರ್ಡರ್ ಮಾಡಿಲ್ಲ, ಅಮ್ಮ ಹುಟ್ಟಿರೋ ಮಗುಗೆ ಶಾಪ ಹಾಕ್ತಿದ್ದಾರೆ. ನಾನು ಕೇಳೋದು, ಪಾಪ ಅದು ಇನ್ನು ಕಣ್ಬಿಟ್ಟಿರೋ ಮಗುಗೆ ಶಾಪ ಹಾಕ್ತಾರೆ ಜನ. ಆಮೇಲೆ ಅವ್ರ ಮಗಳಿಗೆ ಹಾಕ್ತಾರೆ, ಅವ್ರ ಅಳಿಯಂಗೆ ಹಾಕ್ತಾರೆ, ಅವ್ರ ಮಕ್ಳಿಗೆ ಹಾಕ್ತಾರೆ, DK ಅವ್ರಿಗೆ ಹಾಕ್ತಾರೆ, ಅವ್ರ ಹೆಂಡತಿಗೆ ಹಾಕ್ತಾರೆ, ಅವ್ರ ತಾಯಿಗೆ ಹಾಕ್ತಾರೆ. ಇದು ಬೇಕಾ ಅಂತ DK ಅವ್ರು ಸ್ವಲ್ಪ ಇದ್ರ ಬಗ್ಗೆ ಯೋಚಿಸ್ಬೇಕು, ಕೂತು ಇದ್ಕೊಂಡು ಡಿಸಿಷನ್ ತಗೋಬೇಕು ಅವ್ರು. ಯಾಕೆ ಅಂದ್ರೆ ದಿನಾ ಟಿವಿಲಿ ನೋಡಿದಾಗೆಲ್ಲ ಬರೀ DK ಅವ್ರನ್ನೇ ಬೈತಾ ಇರ್ತಾರೆ. ನಮಗೂ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಅವ್ರೇನ್ ಬಂದ್ ಮಾಡಿರೋದಲ್ಲ, ಯಾರೋ ಆರ್ಡರ್ ಮಾಡಿದ್ರು. ಹೌದು, ಆರ್ಡರ್ ಅವಾಗ ಆಗಿದ್ದನ್ನ ಅವ್ರು ಕ್ಯಾನ್ಸಲ್ ಮಾಡಿಲ್ಲ. ಮಾಡಕ್ ಟ್ರೈ ಮಾಡಿ. ಜನ ಈ ತರ ತೊಂದರೆ ಆಗ್ತಾ ಇದೆ, ಜನ ಒಪ್ತಾ ಇಲ್ಲ, ಮಾಡಿ ಮಾತಾಡಿ. ನೀವೇ ಅದಕ್ಕೊಂದು ಸಭೆ ಕರೆದು ತೀರ್ಮಾನ ಮಾಡಿ, ಡಿಸಿಷನ್ ತಗೊಂಡು ಅದನ್ನ ನಿಲ್ಸಿ. ಬೇಡ 20 ಜನಕ್ಕೆ ಮಾಡಿ. ನಾನು 80 ಜನ ಎಲ್ಲ ಹೇಳ್ತಾ ಇಲ್ಲ, 20 ಜನಕ್ಕೆ ಆರ್ಡರ್ ಮಾಡಿ. ಯಾಕೆ ಸುಮ್ಮನೆ ನಿಮ್ಮ ಮನೆ ಒಳಗಡೆ ಬಂದು ಶಾಪ, ಹುಟ್ಟಿರೋ ಮಗು ಶಾಪ ಆಗ್ತಾವ್ರಿ. ಈ ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ, ಇವತ್ತಿದ್ದವ್ರು ಇವತ್ತು ನಾಳಿಕ್ಕಿಲ್ಲ, ಆ ಥರ ಆಗ್ತಾ ಇದ್ದಾರೆ. ನಾನು ಹೇಳೋದು, DK ಅವರು ಶತ್ರು ಅಲ್ಲ, ಅವರು ರೈತರ ಕುಟುಂಬದಿಂದನೇ ಬಂದು, ಅವರು ಮೂಲ ಗೌಡ್ರು, ಅವರು ಕೆಂಪೇಗೌಡರು ನಗರದಲ್ಲಿ ಬೆಂಗಳೂರು ಅಂತ ಹತ್ರದಲ್ಲಿ ಹುಟ್ಟಿರೋರು. ಆದ್ರೆ ಅವ್ರ ಸಿಚುವೇಶನ್ ಹಂಗಿದೆ. ಇವತ್ತು ಅವ್ರ ಪೊಸಿಷನ್ ಬರೋದಕ್ಕೂ ಇವ್ರದ್ದಾಗಿರೋದಕ್ಕೂ ಆಗಿದೆ. ಅದ್ರ ಬಗ್ಗೆ DK ಅವರು ಇವತ್ತೊಂದು ಕ್ರಮ ತಗೊಂಡು ಇದನ್ನ ನಮ್ಮ ಒಂಥರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಲಿ ಅಂತ ನಾನು ಕೇಳ್ತೀನಿ. ಈಗ ರೈತರ ಕಷ್ಟಗಳ ಬಗ್ಗೆ ಏನ್ ಹೇಳ್ತೀರಮ್ಮ? ಯಾಕಂತಂದ್ರೆ ಇವಾಗ ಅಲ್ಲಿ ಬರಡು ಭೂಮಿ ಇದೆ, ಹಂಗಿದೆ ಹಿಂಗಿದೆ ಅಂತಾರೆ. ಬಟ್ ಅಲ್ಲಿ ಹೋದಾಗ ನಮ್ಮ ವಾಹಿನಿ ಆಗಿರ್ಬೋದು ಅಥವಾ ಬೇರೆ ವಾಹಿನಿಗಳಾಗಿರ್ಬೋದು, ಹೋದಾಗ ಅಡಿಕೆ ತೋಟ ಬೆಳೀತಿದ್ದಾರೆ, ತೆಂಗು ಬೆಳೀತಿದ್ದಾರೆ, ಎಲ್ಲಾ ರೀತಿಯಾದಂತಹ ಬೆಳೆಗಳನ್ನು ಬೆಳೀತಿದ್ದಾರೆ. ಇವಾಗ ನೀವೆಂಗೆ ರೈತರ ಮಕ್ಕಳಾಗಿ ಮುಂದೆ ನಿಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ, ಮನೆ ಮಕ್ಕಳಿಗೋಸ್ಕರ ಮಾಡ್ತಿರೋ, ಅದೇ ತರ ಅಲ್ಲಿನ ಒಂದಷ್ಟು ರೈತಾಪಿ ವರ್ಗದವರು ಕೂಡ ಅವ್ರ ಕುಟುಂಬಕ್ಕೆ ಆಧಾರವಾಗಿರುವಂತಹ ಒಂದು ಬೆಳೆಗಳನ್ನ ನಂಬ್ಕೊಂಡು ಸಂಸಾರ ಜೀವನ ಮಾಡ್ತಾ ಇದ್ದಾರೆ. ಹಾಗೇನೆ ಮಕ್ಕಳಿಗೆ ಏನೋ ಒಂದಾಗ್ಲಿ, ಇವಾಗ ದುಡ್ಡೇನೋ ಕೊಟ್ಬಿಡ್ತಾರೆ, ದುಡ್ಡಿಸ್ಕೊಂಡು ಏನೋ ಒಂದು ತಗೊಂತೀವಿ, ಒಂದ್ ಮನೆ, ಸ್ವಂತ ಮನೆ ತಗೊಂತೀವಿ. ಅದಾದ ನಂತರ ಮುಂದೇನು? ದುಡಿಲೇಬೇಕಾ, ಕೆಲ್ಸಕ್ಕೆ ಹೋಗ್ಲೇಬೇಕಾ? ಅದೇ ನಾನೇನ್ ಹೇಳ್ತೀನಿ ಮಂಜು ಅಂದ್ರೆ, ದುಡ್ಡು ಕೊಡದೇನೆ ಯಾರು ಏನು ಕೊಡಲ್ಲ. ಅವ್ರ ಪದಾರ್ಥಕ್ಕೆ ಇವ್ರು ದುಡ್ಡು ಕೊಡ್ತಾರೆ. ತಗೊಳ್ಳೋರು ಖುಷಿಯಾಗಿ ತಗೋತಾ ಇಲ್ವಲ್ಲ, ಬಲವಂತವಾಗಿ ಯಾಕೆ ಹೋಗ್ತೀರಾ? ಈಗ ನೀವು ಒಂದ್ ಪರ್ಚೇಸಿಂಗ್ ಬಂದು ಮಾರ್ತಾ ಇದೀವಿ ಅಂದಾಗ ನಾವು ಹೋಗಿ ತಗೊಳ್ಳೋದು ಎಷ್ಟು ಸೂಕ್ತ ಇದೆ. ಬಲವಂತವಾಗಿ ಕಿತ್ಕೊಂಡು ದುಡ್ಡು ಕೊಡ್ತೀವಿ ತಗೊಳ್ಳಿ, ದುಡ್ಡು ಕೊಡ್ತೀವಿ ತಗೊಳ್ಳಿ, ನೀವನ್ಗೆ ಆಸ್ತಿ ಇಲ್ವಾ, ಇವ್ರ ಮನೆ ಮಠ ಮಾರ್ಲಿ, ಇವನ್ ಪರ್ಕೆಲ್ ಹೊಡಿತೀನಿ, ಇದು ಮಾಡ್ತೀನಿ, ಎಷ್ಟು ಅಸಹ್ಯವಾಗಿ ಬೈತಾರೆ. ಅಲ್ಲೇ ಎಲ್ಲರಿಗೂ ಬೈತಾರೆ ಬಿಡಿ, ನಮಗೂ ಹಿಂದೆ ಬೈತಾರೆ. ಬಟ್ ನಾನು ಹೇಳೋದು, ಇವ್ರ ಅಧಿಕಾರದಲ್ಲಿ ಕೂತಿರೋದ್ರಿಂದ, ಇವ್ರಿಗೆ ಆ ಕೆಪಾಸಿಟಿ ಇರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಕ್ರಮ ತಗೊಂಡು, ಆಮೇಲೆ ಇಡೀ ಇಂಡಿಯಾ ನೋಡುತ್ತೆ ನಮ್ಮ ಕರ್ನಾಟಕದಲ್ಲಿ ಬಿಡದಿ ಟೌನ್ಶಿಪ್ ಕಿತ್ಕೊತಾ ಇದ್ದಾರೆ ಅಂತ. DK ಅವ್ರು ಕಿತ್ಕೊಂಡು ಅವ್ರ ಮನೆಗೆ ತಗೊಂಡು ಹೋಗಲ್ಲ, ಇದು ಗೌರ್ಮೆಂಟ್ಗೆ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಜನ ಖುಷಿಯಿಂದ ಕೊಡ್ತಾ ಇಲ್ವಲ್ಲ, ಯಾಕೆ ಬಲವಂತವಾಗಿ ಕಿತ್ಕೊಳಕ್ ಹೋಗ್ಬೇಕು ನಾವು? ಅವ್ರಿಗೆ ದುಡ್ಡು ಕೊಡಕ್ ಹೋದ್ರೆ ಏನೋ ಫ್ರೀಯಾಗಿ ಕೊಟ್ಟಂಗೆ ಅವ್ರು ಬೈಕೊಳ್ಳೋದು ಬೇಡ, ನಾವು ಬಲವಂತವಾಗಿ ತಗೊಳ್ಳೋದು ಬೇಡ. ಎರಡರಲ್ಲೂ ಕೂತು ಎಲ್ಲ ದೊಡ್ಡವ್ರು ಒಂದು ತೀರ್ಮಾನಕ್ಕೆ ಬನ್ನಿ. ಯಾಕೆ ಬರೋಕ್ಕಾಗುತ್ತೆ, ಆಗದೆ ಇರೋ ಸಮಸ್ಯೆ ಯಾವುದೆಲ್ಲ ನಮ್ಮ ಕೈಲೇ ಇರೋದು, ಗೊತ್ತಾಯ್ತಾ? ಜೀವ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಜೀವನೇ ಹೋದ್ಮೇಲೆ ಏನ್ ಮಾಡ್ತೀರಾ? ನಾಳೆ ಒಂದು ವಯಸ್ಸಾದವ್ರು ಇದಾರೆ, ಒಂದು ಹೆಚ್ಚು ಕಡಿಮೆ ಆಗ್ಬಿಡ್ತು, ಒಬ್ರು ಇಬ್ರು ಅಂತ ಆಗೋಯ್ತು, 10 ಜನ ಬರ್ಲಿ, 10 ಜನ ಬೇಡ ಅಂತವ್ರೆ ಅಂತ 80 ಜನಕ್ಕೆ ಹೇಳಿ. ಯಾಕೆ ಹೇಳಕ್ಕಾಗಲ್ಲ ನಿಮ್ಗೆ? 10 ಜನ ಬರ್ಲಿ, ನೀವು 20 ಜನಕ್ಕೆ ಹೋಗ್ಬೇಡಿ. 10 ಜನ ವಾಪಸ್ಕ ಬನ್ನಿ ನೀವು ಅಂತ ಅವ್ರನ್ನೇ ಬಿಡಿ, ಎಲ್ಲ ಒಗ್ಗಟ್ಟಾಗಿ ಬನ್ನಿ ಅಂತ ಒಂದು ತೀರ್ಮಾನ ಮಾಡಿ. ಬಟ್ ಬರ್ತಿಲ್ಲ, ರೈತರ ಕಷ್ಟಗಳನ್ನ ಆಲಿಸ್ತಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಎಷ್ಟೋ ಜನರು ಕಾಯ್ತಾ ಇರುವಂತದ್ದು ಏನಂತಂದ್ರೆ, ಬೆಳೆಗಳು ಬೆಳಿತಾವ್ರಮ್ಮ. ಈಗ ಅಲ್ಲ, ಅವ್ರು ಬೆಳೀಲಿ, ಅವ್ರು ಫ್ರೀ ಆಗಿ ಇಟ್ಕೊಳ್ಳಿ. ನಾನು ಹೇಳೋದು, ಅವ್ರು ಖಾಲಿ ಇಟ್ಕೊಳ್ಳಿ. ಈಗ ನನ್ನ ಜಾಗ ಇದು, ನನ್ ಕೊಡಲ್ಲ ಅಂದ್ರೆ ಬಲವಂತಕ್ಕೆ ಬಂದ್ರೆ, ನನ್ ಕೊಡಲ್ಲ ಅಂದ್ರೆ ನೀವು ಬಂದು ಕೊಡೋದ್ರಲ್ಲಿ ಅರ್ಥ ಏನಿದೆ? ಈಗ ಇಲ್ಲಿ ಬರ್ತಾ ಇರೋ ಪಾಯಿಂಟ್ ಏನ್ ಗೊತ್ತಾ? ದುಡ್ಡು ಕೊಡ್ತಾರೆ, ಆಮೇಲೆ ಭೂಮಿ ಬೆಳಿತಾವ್ರೆ, ಖಾಲಿ ಬಿಟ್ಕೊಂಡವ್ರು, ಅದ್ ಬೇಡ. ಇಲ್ಲಿ ರಗಳೆ ಆಗ್ತಾ ಇದೆ. ಏನ್ ಗೊತ್ತಾ? ಶಾಪ ಆಗ್ತಾವ್ರೆ, ನಮ್ ಭೂಮಿ ಕಿತ್ಕೊತಾವ್ರೆ. ಟೌನ್ ಈಗ ಆಯ್ತು, ಬೆಂಗಳೂರನ್ನ ಬೆಳೆಸ್ತಾ ಇದೀವಿ, ಬೆಂಗಳೂರನ್ನ ವಿಸ್ತಾರ ಮಾಡ್ತಾ ಇದೀವಿ, ಟ್ರಾಫಿಕ್ ಸಮಸ್ಯೆ ಇದೆ, ತೊಂದರೆ ಇದೆ. ಸರ್ಕಾರ ಆರ್ಡರ್ ಬರ್ಲಿ, ಯಾರೇ ಆರ್ಡರ್ ಮಾಡಿದ್ದಾರೆ, ಇವ್ರಿಗಿನ್ನ ಮೇಲಧಿಕಾರಿ ಇದಾರಲ್ಲ, ಅವ್ರು ಬಂದು ಇದನ್ನ ಬಗೆಹರಿಸ್ಲಿ. ಯಾಕೆ DK ಅವ್ರಿಗೆ ಯಾಕೆ ತೊಂದ್ರೆ? ಇನ್ನು ಸರ್ಕಾರ ಅಂದ್ರೆ DK ಒಬ್ರೇ ಅಲ್ವಲ್ಲ, ಅವ್ರ ಮೇಲಧಿಕಾರಿ ಅಲ್ಲಿ ಇರ್ತಾರಲ್ವಾ. ಸೋನಿಯಾ ಗಾಂಧಿ ಇರ್ತಾರೋ, ರಾಜೀವ್ ಗಾಂಧಿ ಇರ್ತಾರೆ, ಯಾರದು ಅವ್ರ ಮಗ, ಯಾರದು ರಾಹುಲ್ ಗಾಂಧಿ.
ಅವ್ರೆಲ್ಲಾರು ಬಂದ್ ಬಗೆಹರಿಸ್ಲಿ ಬಿಡಿ, ಯಾಕೆ ಇವ್ರು ಒಬ್ಬರೇ ಶಾಪ ಹಾಕಿಸ್ಕೊತಾ ಇದಾರೆ ನಾನ್ ಕೇಳೋದು. ಇವ್ರಿಗೇನೆ ಈಗ ಮೇಲ್ಗಡೆ ಇರುವಂತ ನಾಯಕರು ಯಾರು ಬರ್ತಿಲ್ಲ ಇಲ್ಲಿ. ಕರ್ನಾಟಕದ ಪರವಾಗಿರುವಂತದ್ದು DK ಶಿ ಅವರು, ಅದು CM ಆಗಿ ಈಗ. ಸೊ ಇದಕ್ಕೂ ನಾನು ನಿಮ್ಗೆ ಒಂದು ರಿಲೇಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈಗ ನೀವು ಕೂಡ ರೀಸೆಂಟ್ ಆಗಿ ಒಂದು ವಿಚಾರವನ್ನ ಸಾಕಷ್ಟು ಸುದ್ದಿ ಆಗಿತ್ತು ಕೂಡ, ನಿಮ್ಮ ಮನೆ ಕಾಂಪೌಂಡ್ ವಿಚಾರ ಏನು. ಯಾಕಂತಂದ್ರೆ ಅದಕ್ಕೆ ತಗೋಬೇಕು ಅಂತಂದಾಗ ಎಷ್ಟು ಕಷ್ಟಪಟ್ಟಿರ್ತೀರಾ ಅನ್ನುವಂಥದ್ದು, ಎಷ್ಟು ನಿದ್ದೆಗೆಟ್ಟಿರ್ತೀರಾ ಅನ್ನುವಂಥದ್ದು ನಿಮಗ್ ಗೊತ್ತಿರುತ್ತೆ. ಅದೇ ತರ ರೈತರು ಕೂಡ ಇವಾಗ ಇದ್ದಾರೆ. ಬಟ್ ಏನಂತಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ನೀವು ಹೇಳ್ದಂಗೆ ಮೇಲ್ಗಡೆ ಇರುವಂತಹ ನಾಯಕರು ಯಾರು ಬರ್ತಿಲ್ಲ. ಇಲ್ಲಿ ಕರ್ನಾಟಕದಲ್ಲಿರುವಂತಹ DK ಶಿ ಅವರು ಮುಂದಾಳತ್ವದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ರೈತರು ಹೊಟ್ಟೆಗೋಸ್ಕರ ನಂಬ್ಕೊಂಡಿರುವಂತಹ ಭೂಮಿ ತಾಯಿಯನ್ನ ಬಿಟ್ಕೊಟ್ಬಿಟ್ರೆ ನಮ್ಮ ಮುಂದಿನ ಮಕ್ಕಳ ಗತಿ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು. ಅವರು ಖುಷಿಯಿಂದ ಕೊಟ್ರೆ 5,000, ಇವ್ರು 5 ಲಕ್ಷ ಕೊಡ್ತೀನಿ ಅಂತವ್ರೆ, ಏನೇ ಎಲ್ಲ ಹೇಳ್ತಾವ್ರೆ. ಇದು ಒಂಥರ ಸಮಸ್ಯೆನ ದೊಡ್ಡದು ಮಾಡ್ಕೋತಾ ಇದೀವಿ ನಾವು. ಒಂಥರ ಹೆಂಗಾಗ್ತಿದೆ ಗೊತ್ತಾ, ಅದೊಂದ್ ಬಿಟ್ಟು ಬೇರೆ ಇನ್ಯಾವುದೋ ಜಾಗ ತಗೊಳ್ಳಿ, ಗೌರ್ಮೆಂಟ್ ಒಪ್ತೀಗ ಇವ್ರ ಇದು ಕೂತೊಂದು ಬಗೆಹರಿಸ್ಕೋಬೇಕು. ನಾನು ಹೇಳೋದು, ಈಗ ದಿನಾ ಶಾಪ ಹಾಕೋದು, ಯಾರೋ ಬರ್ತಾರೆ ಟಿವಿಲಿ 500 ರೂಪಾಯಿ ಕೊಟ್ರು ಕರ್ಕ ಬಂದ್ರು ನನ್ನ ಅಂತಾರೆ ಒಬ್ರು. ನಮ್ಗೆ ಭೂಮಿ ಇಲ್ಲ ಬಂದ್ರಿ, ಕರೆದ್ರು, ಆಟೋಲ್ ಬಂದ್ವಿ ಅಂತಾರೆ. ಏನ್ ರಾಜಕೀಯ ಮಾಡ್ತಿದಾರ ಇವರು ಅಥವಾ ಏನ್ ಮಾಡ್ತಿದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಗೆಲ್ಲ ಅನ್ಸಿದ್ಯಾ ಇದ್ಯಾವುದೋ ರೈತರ ಮಧ್ಯೆ ಅಜ್ಜಿದಿರು ಹೇಳಿದ್ರು, ನಾನು ಕೇಳಿಸ್ಕೊಂಡೆ, ನಿಮ್ಗೆ ಯಾವ ಜಾಗ ಇದೆ, ಎಷ್ಟು ಎಕರೆ ಇದೆ ಅಂತ ಆಂಕರ್ ಕೇಳಿದ್ರು. ಇಲ್ಲ ನಂಗೆ ಯಾವ ಜಾಗ ಇಲ್ಲ, ಆಟೋಲ್ ಬಂದ್ವಿ, ದುಡ್ಡು ಕೊಟ್ರು ಬಂದ್ವಿ ಅಂತ ಹೇಳ್ತಾ ಇದಾರೆ. ಇದು ಬೇಕು ಅಂತ ಮಾಡ್ತಿದ್ದಾರೆ ಅನ್ನೋದು ಇವರೇ ಮಾಡ್ಕೋತಾರೆ. ಯಾರು ಕರ್ಕೊಂಡ್ ಬಂದ್ರು ಅನ್ನೋದು ಅಲ್ಲಿ ಹೇಳಲ್ಲ ಅವರು. ಯಾರೋ ಕರೆದ್ರು ಬಂದ್ವಿ ಅಷ್ಟೇ ಅಲ್ವಾ. ಇದು ಎಲ್ಲಿಗೆ ಹೋಗ್ತಾ ಇದೆ? ಈಗ ನಮ್ದೇ ತಗೊಳ್ಳಿ, ನಾವು ಇಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದು ನನ್ನ ಮಗ ಇಷ್ಟೆಲ್ಲ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿ, ನಾವು ಎಲ್ಲಾದ್ರಲ್ಲೂ ಟ್ಯಾಕ್ಸ್ ಕಟ್ಟಿ ನಾವು ಪರ್ಚೇಸ್ ಮಾಡಿದೀವಿ. ಆ ಜಾಗನೂ ಅಷ್ಟೇ, ನಿಂಗೆ ಪೇಪರ್ ತೋರಿಸ್ತೀನಿ ಪಕ್ಕ ಇದೆ. ನಮ್ದಕ್ಕೇನೆ ಒಬ್ಬ ಹಾಸನಲ್ಲಿ ಒಬ್ರು ಕೆಲಸ ಮಾಡ್ಲಿಲ್ಲ. ಪೊಲೀಸು ನಾವು ಹೋದ್ರು ಇವತ್ತು ಅವನು JCB ಮೇಲಧಿಕಾರಿ ಆರ್ಡರ್ ಮಾಡಿದ್ದಾರೆ, JCB ಸೀಸ್ ಮಾಡಿಲ್ಲ, ಟ್ರ್ಯಾಕ್ಟರ್ ಸೀಸ್ ಮಾಡಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಸರ್ಕಾರ? ಏನ್ ಮಾಡ್ತಿದ್ದಾರೆ ಇವರೆಲ್ಲ? ಅಂದ್ರೆ ಸರ್ಕಾರದಲ್ಲಿ ರಾಜಕೀಯದಲ್ಲಿ ಇದು ಗೋಲ್ಮಾಲ ಅಂತ ನಾನು ಕೇಳ್ತಾ ಇರೋದು. ಈಗ ನಮ್ಮನ್ನೇ ತಗೊಳ್ಳಿ, ಈಗ ನಾನು ಹೋದ್ರೆ ಪೊಲೀಸ್ ಏನ್ ಹೇಳ್ತಾರೆ, ಫೋಟೋ ಕೊಟ್ರೆ ಇನ್ನೊಂದೇನೋ ಹೇಳ್ತಾರೆ. ಅಂದ್ರೆ ನೆಪ ಹಾಕ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಮತ್ತೆ ಅವ್ರು ಬ್ಲೇಮ್ ಮಾಡು ಅಂದ್ರೆ ಮಾಡಲ್ವಾ? ಈಗ ನಾವೇ ದಿವಸ ಪೊಲೀಸ್ ಸ್ಟೇಷನ್, ನಾನು ಎಷ್ಟು ಸರಿ ಕೋರ್ಟ್ಗೆ ಹೋಗಿದ್ದೀನಿ, ಎಷ್ಟು ಸತಿ DC ಆಫೀಸಿಗೆ ತಿರುಗಿದ್ದೀನಿ. ಅದೇ ತರ ಕೆಲಸ ಮಾಡ್ತಾ ಇಲ್ಲ. ಇದನ್ನ ದಯವಿಟ್ಟು DK ಅವರು ಗಮನಕ್ಕೆ ತಗೋಬೇಕು. ನಾನು ಹೇಳೋದು, ಈಗ ತಾನೇ ಬಂದಿದ್ದೀರಾ, ನೀವು ಹಿಂದೆ ಏನಾಯ್ತು ಬೇಡ, ಮುಂದೆ ಏನು ಒಳ್ಳೇದ್ ಮಾಡ್ತೀನಿ ಅದಾದ್ಮೇಲೆ. ಫಸ್ಟ್ ಪ್ರೆಸೆಂಟ್ ಇವಾಗ ನೀವು ಬಂದು ನಿಮ್ ಸೀಟ್ ಮೇಲೆ ನೀವು ಒಳ್ಳೆ ಕೆಲಸನೇ ಮಾಡ್ಕೊ ಬಂದಿದ್ದೀರಾ. ನೀವೇನು ಯಾರ್ದೇನು ತಿಂದಿಲ್ಲ ಅಥವಾ ಯಾರ ಆಸ್ತಿ ಮೇಲೆ ನೀವೇನು ಬದುಕ್ತಾ ಇಲ್ಲ. ಇರೋ ಸಮಸ್ಯೆನ ದಯವಿಟ್ಟು ಕೂತು ತೀರ್ಮಾನಕ್ಕೆ ತಗೊಳ್ಳಿ. ಈಗ ಜನ ಯಾಕಿಷ್ಟು ಈಗ ನಾನು ಹೇಳ್ತಾನೆ ಇದ್ದೀನಿ, ನನ್ನ ಪೇಪರ್ ಕರೆಕ್ಟ್ ಆಗಿದೆ, ಯಾಕೆ ಆಲಿಸ್ತಾ ಇಲ್ಲ ಇವರು? ಯಾಕೆ? ಏನ್ ಇವ್ರದೇ ತಪ್ಪಿದ್ಯಾ? ಹಂಗಾರೆ ಇವ್ರ ಯಾಕೆ ಕಿವಿಗೆ ಹಾಕೋತಾ ಇಲ್ಲ? ಕೆಲವೊಂದ್ ಕಡೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಅನ್ಸುತ್ತಾ? ಯಾವ ವಿಷಯದಲ್ಲಿ? ನನ್ನ ಪೇಪರ್ ವಿಷಯದಲ್ಲಿ ಅವ್ರದ್ದು ಎರಡರಲ್ಲೂ ಅನ್ಕೋಬಹುದು. ಅಲ್ಲ, ನನ್ನ ಪೇಪರ್ ವಿಷಯದಲ್ಲಿ ಯಶ್ ಬಗ್ಗೆ ದೊಡ್ಡ ಸ್ಕೆಚ್ ಹಾಕಕ್ ಬರ್ತಾರೆ. ಯಾಕೆಂದ್ರೆ ಯಶು ಅವಾಗ ಟೀಚರ್ 4ನೇ ತಾರೀಕು 8ಕ್ಕೆ ಅನೌನ್ಸ್ ಆದ ತಕ್ಷಣ 4 ಗಲಾಟೆ ಮಾಡಿದ್ರು. ಇದು ಯಶ್ಗೆ ಏನೋ ಅವನು ಇದಕ್ಕೆಲ್ಲ ಕಿವಿಗೂ ಹಾಕೊಳ್ಳಲ್ಲ, ಅವ್ನು ಹೋದ್ರೆ ನಮ್ಮ ಅಮ್ಮ ಇದಾರೆ ನೋಡ್ಕೋತಾರೆ ಅಂತ ಅವ್ನು ಸುಮ್ಮನೆ ಆಗ್ತಾನೆ. ಅದು ಬೇರೆ ಅಲ್ಲ. ನಾನು ಹೇಳ್ತಾ ಇರೋದು, ನಾನಿಷ್ಟು ಸ್ಟ್ರಾಂಗ್ ಆಗಿದ್ದು ನನ್ನ ಅನುಭವಕ್ಕೆ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ಆ ಹಳ್ಳಿ ಜನಕ್ಕೆ ಎಷ್ಟು ಹೊಟ್ಟೆ ಉರಿಬೇಕು, ಅವ್ರ ಪೇಪರ್ ಚೆನ್ನಾಗಿದೆ. ಆಮೇಲೆ ಇವ್ರು ಹೇಳ್ತಾ ಇರೋದನ್ನ ಇವ್ರು ಆಲಿಸ್ತಾ ಇಲ್ವಲ್ಲ. ಅವ್ರು ಅಷ್ಟು ಬಡ್ಕತಾ ಇದ್ದಾರೆ. ದಿನಾ ಬೆಳಿಗ್ಗೆ ಬಂದು ಊಟ ಬಿಟ್ಟು ತಿಂಡಿ ಬಿಟ್ಟು ಬಂದು ಕೇಳ್ತಾ, ಇದಕ್ಕೊಂದು ಪರಿಹಾರ ಕೊಡಿ. ಬಿಟ್ಟು ಕೊಡಲ್ಲ ಅಂತ ಹೇಳಿದಾರಲ್ಲ, ಕೊಡೋದ್ ಬೇಡ. ಅವರು ಕೊಡೋದ್ ಬೇಡ ಅಂದ್ರೆ ಇನ್ ಮುಂದಕ್ಕೆ ಏನ್ ಮಾಡ್ಬೋದು? ಆ ಜಾಗ ಬಿಟ್ಟು ಇನ್ಯಾವ ಜಾಗ? ಈಗ ಮಾಡಿರೋ ಜಾಗ ಬಿಟ್ಟು ಬಿಡೋಣ, ಕೊಡ್ತಾ ಇಲ್ಲ, ಏನ್ ಮಾಡೋದು ಅಂತ ಇವ್ರು ಹೇಳ್ಬೋದಲ್ಲ ಸರ್ಕಾರಕ್ಕೆ. ಕೊಡ್ತಾ ಇಲ್ಲ. ಈಗ ನಿಮ್ ಜಾಗ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಮನ್ನ ಕೊಲೆ ಮಾಡಕ್ಕಾಗುತ್ತಾ? ನಾವು ಕೊಲೆ ಮಾಡಿ ಕಿತ್ಕೊಬರಕ್ಕಾಗುತ್ತಾ? ಬೇಡ. ರೈತರದು ಈಗ ಅದೇನೆ, ಈಗ ಬರಡು ಭೂಮಿ ಆಗಿದ್ರೆ ನಾವು ಕೊಟ್ಟು ಬಿಡ್ತಿದ್ವಿ, ಅದ್ರಲ್ಲಿ ಬೆಳೆ ಬರಲ್ಲ ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು. ಫಸಲು ಬರ್ತಾ ಇದೆ, ಮಕ್ಕಳಿಗೆ ಎಲ್ಲ ನೋಡಿದೀನಿ ಮಂಜು. ಅವ್ರ ಒಂದೊಂದು ಎಳೆಯಾಗಿ ನೋಡಿದೀನಿ. ಯಾಕೆ ಅಂದ್ರೆ ಒಂದ್ ಮಗು ಮಾತಾಡೋದ್ರಿಂದ ನೋಡಿದೀನಿ. ನಾವು ಹಾಲು ಹಾಕ್ತಿವಿ, ಕಾಳು, ಆಮೇಲೆ 10 ಜನ ಬಂದ್ರು ಊಟ ಹಾಕ್ತಿವಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಈಗ ರೈತರು ಮನೆ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಈಗ ಮನೆಯಲ್ಲೇ ನೋಡಿ, ಎಲ್ಲೆಲ್ಲಿ ಹಣ್ಣಿರುತ್ತೋ, ಎಲ್ಲೆಲ್ಲಿ ಕಾಯಿ ಬಿದ್ದಿರುತ್ತೋ ಎಲ್ಲ ನೋಡೋರು ಇರಲ್ಲ. ಅಷ್ಟು ಭೂಮಿ ಕೊಡೋದದು. ನಾವು ದುಡ್ಡು ಕೊಟ್ಟು ತಂದಾಗ ಖುಷಿ ಸಿಗಲ್ಲ. ಅವ್ರು ಆ ತರ ಬೆಳೆದ್ ಬಂದ್ಬಿಟ್ಟವ್ರು ಹಳ್ಳಿ ಜನ. ಈಗ ನೀವು ಮಾರ್ಕೆಟ್ ಅಲ್ಲಿ ತಂದು ತಿಂತಿರಲ್ಲ, ಆ ಖುಷಿ ಅಲ್ಲ ರೈತರಿಗೆ. ಅದು ಗಿಡ ಭೂಮಿ ಕೊಡೋದೇ ಬೇರೆ. ಯಾಕೆಂದ್ರೆ ನಮ್ಮನೆಲ್ಲ ನೋಡಿ, ಈಗ ನೀವು ಅಲ್ಲೆಲ್ಲ ಹೋಗಿ ನೋಡಿ ಎಷ್ಟು ಹಣ್ಣುಗಳು ಬಿದ್ದಿದೆ. ಆ ಖುಷಿನ ಬೇರೆ ಎಲ್ಲೂ ಸಿಗಲ್ಲ ಅವ್ರಿಗೆ. ನೀವು ಯಾವ ಬಿಲ್ಡಿಂಗ್ ಕಟ್ಕೊಡಿ, ನೀವು ರೆಂಟ್ ಬರಲಿ. ಕೆಲವರೆಲ್ಲ ಹೇಳ್ತಾರೆ ನಮಗೆ, ನೀವು ಬೆಂಗಳೂರಲ್ಲಿ ಇರ್ಬೋದು, ಫಾರಿನ್ ಟ್ರಿಪ್, ನಮ್ಗೆ ಅಲ್ಲಿ ಖುಷಿ ಇಲ್ಲ, ನಮ್ಗೆ ಇಲ್ಲೇ ಖುಷಿ. ಹಂಗೆ ಅವ್ರ ಖುಷಿಗೆ ಇವ್ರು ಬೆಲೆ ಕಟ್ಟಕ್ಕಾಗುತ್ತಾ? ಈಗ ಭೂಮಿಲಿ ಬೆಳೆಯೋದನ್ನ ಒಂದು ರೀತಿಲಿ ಅವ್ರು ಎಷ್ಟು ಹೇಳ್ತಾರೆ, ನನ್ನ ಮೊಮ್ಮಕ್ಳಿಗೆ ಬಿಡ್ಬೇಕು, ನನ್ನ ಮಕ್ಳಿಗೆ ಕೊಡ್ಬೇಕು, ಆಮೇಲೆ ನಾವು ಹಾಲು ಕುಡಿತಾ ಇದೀವಿ, ಬಂದವ್ರಿಗೆ ಅನ್ನ ಹಾಕ್ತಾ ಇದೀವಿ, ನಮ್ಗೆ ಈ ಖುಷಿ ಸಿಗಲ್ಲ, ನಾವು ಕೊಡಲ್ಲ ಅಂತ. ಯಾಕೆ ಇವ್ರು ಅಲ್ಲಿ ಆಲಿಸ್ತಾ ಇಲ್ಲ?
ಆಮೇಲೆ ಇನ್ನು ಯಾರೋ ಹೇಳಿದ್ರು ಸಿನಿಮಾದವ್ರು ಯಾರು ಬರ್ತಾ ಇಲ್ಲ, ಸಿನಿಮಾದವ್ರು ಯಾರು ಮಾತಾಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ನಾವು ಸಿನಿಮಾದವರು ಮನುಷ್ಯರೇ, ಅವರು ಭೂಮಿಯಿಂದನೇ ಅನ್ನ ತಿನ್ನೋದು. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ಬೋದು. ಖಂಡಿತವಾಗ್ಲೂ ಭೂಮಿ ವಿರೋಧಿ ಯಾರು ಇಲ್ಲ ಸಿನಿಮಾದವ್ರು. ಎಲ್ಲರಿಗೂ ಭೂಮಿಗೆ ಬಿಡ್ಲಿ ಅಂತಾನೆ ಇದೆ. ಆದ್ರೆ ಇದನ್ನ ಸರ್ಕಾರ ಎಚ್ಚೆತ್ಕೋಬೇಕು, ಸರ್ಕಾರ ಗಮನ ವಹಿಸ್ಬೇಕು. ಓಕೆ, ಒಟ್ನಲ್ಲಿ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗ್ತಿದ್ದಂಗೆ ಸರ್ಕಾರ ಗಮನ ಇದೊಂದೇ ಪರಿಹಾರ ಇರೋದು. ಡಿ ಕೆ ಅವ್ರ ಕೈಲಿ ಇದು ಇದ್ರು ಇಲ್ದೇ ಇದ್ರು ಅವ್ರ ಸ್ಥಾನದಲ್ಲಿ ಮಾಡ್ಬೋದು. ನಾವು ಹೋಗಿ ಮಾಡಕ್ಕಾಗಲ್ಲ, ನಾನು ಹೋಗಿ ಹೇಳಿ ಮಾಡ್ಸಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇನ್ನ ಅವರ ಉಪ ಅಧಿಕಾರಿಗಳು ಅವರು ಇವರು ಯಾರು ಹಿಂದೆ ಮಾಡಿದ್ರು ಆಗೋಯ್ತು ತಪ್ಪು, ಮುಂದೆ ಸರಿ ಮಾಡಿ, ಮುಂದೆ ಸರಿ ಮಾಡಿಸಿ. ಆಗಲ್ಲ ಅನ್ನೋ ಸಮಸ್ಯೆ ಏನು ಇಲ್ವಲ್ಲ, ಏನ್ ಜೀವ ಏನು ಹೋಗಿಲ್ವಲ್ಲ, ಇನ್ನು ಜೀವ ಬದುಕಿದಾರಲ್ಲ, ಎಲ್ಲ ಅಷ್ಟು ಬಡ್ಕತ್ತವ್ರಲ್ಲ. ಯಾಕೆ ಮಾಡ್ತಾ ಇಲ್ಲ ಇವರು, ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಉತ್ತರ ಕೊಡ್ಲಿ. ಇವ್ರು ಮಾಡಕ್ ಆಗದೆ ಇರೋ ಅಂತ ಸಮಸ್ಯೆ ಆಗಿದ್ಯಾ? ಡಿಕೆಶಿ ಅವ್ರಿಗೆ ಏನಾದ್ರು ಮೇಲ್ಗಡೆ ಪ್ರೆಷರ್ ಏನಾದ್ರು ಇದೆಯಾ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ಪ್ರೆಷರ್ ಇರ್ಲಿ ರೀ, ಪ್ರೆಷರ್ ಇದ್ರು ಅವ್ರ ಅಧಿಕಾರದಲ್ಲಿ ಇರ್ಲೇಬೇಕಾ? ಮುಂದಕ್ಕೆ ಜನ ಬೇಕೇ ಬೇಕಾ? ಅವ್ರಿಗೆ ಓಟ್ ಹಾಕ್ಬೇಕಾ? ಪ್ರೆಷರ್ ಎಲ್ಲ ಬಿಟ್ಬಿಡಿ. ಪ್ರೆಷರ್ ತಗೊಂಡ್ ಬದುಕವ್ರು ದೇಶ ಹಾಳಕ್ಕಾಗಲ್ಲ. ದೇಶ ಹಾಳಕ್ ಬಂದವ್ರು ನಾವು ಜನಕ್ಕೋಸ್ಕರ ಬಂದಿರೋದು. ಈಗ ನಮಗೂ ಬಾಯಿಗೆ ಬಂದಂಗ್ ಬೈತಾರ ಜನ ಅಂತ ನಾವು ಸಿನಿಮಾ ಮಾಡದೆ ಮನೇಲಿ ಕುತ್ಕೊಳಕ್ ಆಗಲ್ಲ. ಎಲ್ಲ ಹಿಂದೆ ನಮಗೂ ಬೈತಾರೆ. ಹಂಗಂತ ಅವರು ಪ್ರೆಷರ್ಗೋಸ್ಕರ ಏನೋ ಕೊಲೆ ಮಾಡಕ್ಕಾಗಲ್ಲ ಅಥವಾ ಜೈತರು ಭೂಮಿ ಕಿತ್ಕೊಳಕ್ಕಾಗಲ್ಲ. ಬಟ್ ಏನೇ ಇದ್ರು ಡಿ ಕೆ ಅವ್ರ ಕೈಲಿದೆ, ಅದನ್ನ ಅವ್ರು ಸರಿ ಮಾಡ್ಲಿ ಅಂತ ನಾನು ನಮ್ಮ ಸಿನಿಮಾದವ್ರ ಮನೆಯವ್ರು ಬರ್ತಾ ಇಲ್ಲ ಅಂತಾರಲ್ಲ, ಎಷ್ಟು ಪರವಾಗಿ ನಾನು ಹೇಳ್ತೀನಿ. ಎಷ್ಟು ಬಂದ್ರು ಅದೇ ಹೇಳ್ಬೋದು, ನಾನ್ ಬಂದ್ರು ಹೇಳ್ಬೋದು, ಶಿವಣ್ಣ ಬಂದ್ರು ಹೇಳ್ಬೋದು, ಯಾರು ಬಂದ್ರು ದಯವಿಟ್ಟು ರೈತರಿಗೆ ಭೂಮಿ ಬಿಟ್ಕೊಡಿ. ಅವ್ರ ಖುಷಿಯಿಂದ ಕೊಟ್ಟಾಗ ತಗೊಳ್ಳಿ. ಆಮೇಲೆ 20 ಜನ ಬೇಡ, 10 ಜನ ಕೊಟ್ರು ಬಿಟ್ಬಿಡಿ. 10 ಜನ ಒಪ್ಪಿಸ್ಕೊ ಬನ್ನಿ ಅಂತ ಅವ್ರವ್ರಿಗೆ ಬಿಡಿ. 80 ಜನ ಬಂದವ್ರೆ, 20 ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. 20 ಜನ 80 ಜನಕ್ಕೆ ಬಿಡಿ, ಒಪ್ಕೊಂಡ್ ಮಾತಾಡ್ಕೊ ಬನ್ನಿ ಅನ್ನಿ. ಒಂದ್ ಪಂಚಾಯತಿ ಕುರ್ಸಿ ಅವ್ರವ್ರೇ ಮಾಡ್ಕೊ ಬರ್ಲಿ. ಈಗ ನಿಮ್ ಚಾನಲ್ ಅಲ್ಲಿ 4 ಜನ ಬಂದಿದ್ರೆ ಇನ್ನೊಬ್ಬ ಬಂದಿಲ್ಲ, ಕರ್ಕ ಬರಗಪ್ಪ ಅಂತ ಕಳಿಸ್ಬಿಟ್ಟು ಇವ್ರು ಕುತ್ಕೊಂಡ್ ಮಾತಾಡ್ಕೊಂಡ್ ಕರ್ಕ ಬರ್ಲಿ. ಅವತ್ತು ಡಿ ಕೆ ಅವರ ಎಲ್ಲಾ ಜನಗಳ ಮುಂದೆ ಡಿ ಕೆ ಅವ್ರ ಕೆಟ್ಟವ್ರು ಆಗ್ತಾವ್ರೆ. ಈಗ ಅವ್ರು ಹೇಳೋದೇನು, ಡಿ ಕೆ ಅವ್ರೇನು ಅವ್ರ ಮನೆಗೆ ಹೊತ್ಕೊಯ್ತಾವ್ರ? ಸರ್ಕಾರ ಹೇಳಿದ್ದನ್ನ ಕೆಲಸ ಮಾಡ್ತಾವ್ರೆ, ಅದೇ ಕೆಟ್ಟವ್ರು ಆಗ್ತಿದಾರೆ ಇವ್ರು. ಬೇಡ. ಈಗ ಇದು ಒಂಥರ ನಮ್ಮ ಕರ್ನಾಟಕಕ್ಕೆ ಒಂದು ಅವಮಾನ. ಅವ್ರು ಮಾಡಿದ್ರು, ಇವ್ರು ಮಾಡಿ, ಎಲ್ಲರೂ ನಮ್ಮವ್ರೆ. ಕುಮಾರಣ್ಣನು ನಮ್ಮವ್ರೆ, ಡಿ ಕೆ ಅವರು ನಮ್ಮವ್ರೆ, ಯಡಿಯೂರಪ್ಪರು ಎಲ್ಲರೂ ಅವ್ರವ್ರ ಅಧಿಕಾರದಲ್ಲಿ ಆಳು ಹೋಗವ್ರೆ. ಹಂಗಂತ ಈಗ ಹಳೇದ್ ಬೇಡ. ಈಗ ಪ್ರೆಸೆಂಟ್ ಮುಂದೆ ಏನ್ ಮಾಡ್ಬೇಕು, ಬಗೆಹರಿಸೋದ್ ಹೆಂಗೆ ಅದನ್ನ ಮಾಡಿ. ಅಂದ್ರೆ ಭೂಮಿ ಬಗ್ಗೆ ಹೇಳಕ್ಕಾಗಲ್ಲ ಬಿಡಿ. ಅವ್ರು ಲೇಡೀಸ್ ಮಾತಾಡ್ತಿದ್ರೆ ನಂಗೆ ಅರ್ಥ ಆಗುತ್ತೆ. ನಮ್ಮಲ್ಲಿ ನಾವು ಒಂದು ಹೂ ಕಿತ್ಕೊ ಬರುವಾಗ, ಹಣ್ಣು ಕಿತ್ಕೊ ಬರುವಾಗ ಆ ಖುಷಿ ಬೇರೆ. ಭೂಮಿ ಕೊಡೋದ್ ನಾವು ದುಡ್ಡು ಕೊಡ್ತೀವಲ್ಲ, ಆ ಖುಷಿ ಅಲ್ಲ, ಇದು ಬೇರೆ. ಭೂಮಿ ಬೆಳಿಗ್ಗೆ ಇದ್ರೆ ನಮ್ ಟೈಮ್ ಸೆನ್ಸ್ ಭೂಮಿಯಿಂದ ಕಲಿಬೇಕು ನೀವು. ನಾವು ಮರ್ತರು ಎಲ್ಲ ಒಂದ್ ಹಣ್ಣಾಗಿರುತ್ತೆ, ಎಲ್ಲ ಒಂದ್ ಕಾಯಿ ಬಿದ್ದಿರುತ್ತೆ. ಆ ಖುಷಿನ ಎಕ್ಸ್ಪ್ಲೈನೇಷನ್ ಅಲ್ಲಿ ಹೇಳಕ್ ಆಗಲ್ಲ. ಅದಕ್ಕೆ ಅವ್ರು ಅನುಭವಿಸ್ಲೇಬೇಕು. ಅಲ್ಲ, ಅವ್ರು ಅನುಭವಿಸ್ಕೊ ಬಂದವ್ರೆ. ನಾವೀಗ ಒಂದ್ 7-8 ವರ್ಷದಿಂದ ಬಂದಿದೀವಿ. ಅವ್ರು ಹುಟ್ಟು 4-5 ತಲೆಮಾರು ಅಲ್ಲಿಂದಾನೆ ಬಂದಿರೋರು. ಅವ್ರಿಗೆ ನೀವು ಚಿನ್ನದ ಅರಮನೆ ಕೊಟ್ರು ಇರಲ್ಲ. ಅವ್ರಿಗೆ ಅದೇ ಬೇಕು. ಅವ್ರು ಖುಷಿಯಿಂದ ಕೊಡ್ತಾವ್ರಲ್ವಾ. ಈಗ ಯಾರೋ ಇಬ್ಬರಿಗೆ ಅನ್ಸುತ್ತೆ ನಂಗೆ ಬೇಡಪ್ಪ, ನಾನು ಸಿಟಿಲಿ ಹೋಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಕೊಡದೇ ಇರೋರ್ನ ಯಾಕೆ ನೀವು ಬಲವಂತ ಮಾಡ್ತಾ ಇದ್ದೀರಾ? ಇದೆಷ್ಟು ಕರೆಕ್ಟು? ಇದನ್ನ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳ್ಬೇಕು. ಈಗ ಅಧಿಕಾರದಲ್ಲಿ ಅವ್ರಿದ್ದಾರೆ ಪ್ರೆಸೆಂಟ್, ಅವ್ರ ಕೈಲಿ ಆಗುತ್ತೆ, ಒಳ್ಳೇದ್ ಮಾಡ್ಲಿ. ಒಟ್ನಲ್ಲಿ ಜನಕ್ಕೆ ಬೇಜಾರಾಗ್ದಂಗೆ ಬಗೆಹರಿಸ್ಕೊಡ್ಲಿ ಅಂತ. ಓಕೆ, ಒಟ್ನಲ್ಲಿ ರೈತರಿಗೂ ತೊಂದರೆ ಆಗ್ಬಾರ್ದು, ಡಿ ಕೆ ಅವರು ಮನೆಗೆ ತಗೊಂಡು ಶಾಪ ಆಗ್ಬಾರ್ದು ಅನ್ನೋದು. ಅಲ್ಲ, ಅವ್ರು ಯಾಕೆ ಮಗು ಹುಟ್ಟಿರೋ ಮಗುಗ್ ಶಾಪ ಆಗ್ತಾವ್ರ ಜನ? ಹೌದು, ಕಣ್ಣೆ ಬಿಟ್ಟಿರಲ್ಲ. ಯಾಕೆ ಅದೇನ್ ಮಾಡಿತ್ತು ಪಾಪ? ಅದು ಯಾರೋ ಶಾಪ ಆಗ್ತಾರೆ. ಅದು ತುಂಬಾ ಬೇಜಾರಾಗುತ್ತೆ ನನ್ಗೆ. ಆಮೇಲೆ ಅವ್ರ ಹೆಂಡತಿಗ್ ಬೈತಾರೆ, ಅವ್ರ ಮಗನಿಗ್ ಬೈತಾರೆ, ಅವ್ರ ಮಗಳಿಗ್ ಬೈತಾರೆ, ಏನ್ ಕೆಟ್ಟ ಮಾತೆಲ್ಲ ಬೈತಾರೆ. ಅಲ್ಲ, ಬೈಯದ್ ಸುಮ್ನೆ ಬೈತಾರೆ. ಅವ್ರು ಇದರಿಂದ ಆಚೆ ಬರ್ಲಿ ಅಂತ ಡಿ ಕೆ ಅವರು. ಎಸ್ ಅಮ್ಮ, ಈಗ ನೀವು ನೋಡಿರ್ಬೋದು, ಎಲ್ಲೋ ಒಂದ್ ಕಡೆ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ಬೇರೆ ಸಿನಿಮಾ ರಂಗಗಳಲ್ಲಾಗಿರ್ಬೋದು, ಸಾಕಷ್ಟು ಸಿನಿಮಾ ರಂಗ ಅಂತಲೇ ಅಲ್ಲ, ಸಾಕಷ್ಟು ಜನ ನಂತರ ಯೂತ್ಸೇನೆ ಅಥವಾ ನನಗಿಂತ ಸ್ವಲ್ಪ ಜಾಸ್ತಿ ಆಗಿರುವಂತಹ ಏಜ್ ಜಾಸ್ತಿ ಆಗಿರುವಂತಹ ನಟರು ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇರ್ತಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದಿರ್ಬೋದು. ದಿಲೀಪ್ ರಾಜ್ ಸರ್ ಆಗಿರ್ಬೋದು, ರೀಸೆಂಟಾಗಿ ಭಾಮಾ ಹರೀಶ್ ಅವ್ರ ಮಗ ಆಗಿರ್ಬೋದು, ನಮ್ಮ ಅಪ್ಪು ಸರ್ ಆಗಿರ್ಬೋದು. ಈ ಥರ ಸಡನ್ನಾಗಿ ಎಲ್ಲರೂ ಕೂಡ ಇದಾಗ್ತಿದೆ. ನೀವು ಹೆಂಗೆ ಅನಿಸುತ್ತೆ ನಿಮಗೆ ಇದು ಗಮನದಲ್ಲಿ ಇಟ್ಕೊಂಡಾಗ? ಒಂದು ಕಡೆ ಸಿನಿಮಾ ರಂಗದಲ್ಲಿ ಬಾಳಿ ಬೆಳಕಬೇಕಾಗಿದ್ದಂತಹ, ಹಾಗೆಯೇ ಬಾಳಿ ಬದುಕಬೇಕಾಗಿದ್ದಂತಹ ನಟರಾಗಿರ್ಬೋದು ಅಥವಾ ನಿರ್ದೇಶಕರು, ನಿರ್ಮಾಪಕರು ಎಲ್ಲನೂ ಕೂಡ ಚಿಕ್ಕ ವಯಸ್ಸಿಗೆ ಈ ಥರ ಅಂತಂದಾಗ ಫ್ಯಾಮ್ಲಿಗಳಿಗೂ ಎಫೆಕ್ಟ್ ಆಗುತ್ತೆ. ಅಥವಾ ನಾವು ಮಾಡ್ತಿರೋವಂಥದ್ದು ತಪ್ಪ, ನಾವು ತಿಂತಿರುವಂಥ ಫುಡ್ ತಪ್ಪ, ಅಥವಾ ನಾವು ಜೀವನ ಮಾಡ್ತಾ ಇರುವಂತಹ ಒಂದು ಪ್ರದೇಶ ತಪ್ಪ ಅಂತ ಅನ್ಸುತ್ತೆ ನಿಮಗೆ? ಜೀವನ ಮಾಡ್ತಿರೋದು ತಪ್ಪು. ಜೀವನದ ಲೈಫ್ ಸ್ಟೈಲ್ ತಪ್ಪು. ಲೈಫ್ ಲೀಡ್ ಮಾಡ್ತಾ ಇರುವಂತಹ ಲೈಫ್ ಸ್ಟೈಲ್. ಯಾಕೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ರೆ ಯಾವ್ದು ಜವಾಬ್ದಾರಿ ಇಲ್ಲ ಯಾರಿಗೂ. ಎಲ್ರಿಗೂ ಮೊಬೈಲ್ ನೋಡ್ಬೇಕು, ಇಲ್ಲ ಅಂದ್ರೆ ಏನದು ಸಪರೇಟ್ ರೂಮಲ್ಲಿ ಇರ್ಬೇಕು.
ನಾನಾಯ್ತು, ನನ್ನ ಕೆಲಸ ಆಯ್ತು. ರೆಸ್ಪಾನ್ಸಿಬಿಲಿಟಿ ಯಾರಿಗೂ ಇಲ್ಲ. ಈಗ ಬೆಳಿಗ್ಗೆ ಎದ್ರೆ ಹಿಂದೆಲ್ಲ ಹೆಂಗಿರೋದು, ದೊಡ್ಡ ಮಗ ಮನೆಯವ್ರನ್ನೆಲ್ಲ ಸಾಕವನು. ಅವ್ನು ಓದಿದ್ನ, ಕಾಲೇಜ್ಗೆ ಹೋದ್ನ, ತಂಗಿ ಮದುವೆ ಮಾಡದ್ನ, ತಂಗಿ ಓದ್ತಾವಳ, ಅಥವಾ ತಂಗಿ ಮಗುಗೆ ಡೆಲಿವರಿ ಆಯ್ತಾ, ಬಾಣಂತನ ಮಾಡದ್ನ, ಇತ್ತಾ ಇಲ್ವಾ? ಹೌದು. ಈಗ ಏನಿದೆ, ಅಪ್ಪ ಎಲ್ಲ ಮಾಡಿಟ್ಟಿದ್ನ, ಒಬ್ಬ ಮಗನೋ ಒಬ್ಬ ಮಗಳು ಇರ್ತಾರೆ. ಅಪ್ಪ ಮಾಡಿದ್ದನ್ ಬೆಳಿಗ್ಗೆ ಅದು ಯಾವ ಕಾರ್ ತಗೊಳ್ಳಿ, ಯಾವ ಬೈಕಲ್ಲಿ ಹೋಗ್ಲಿ, ಆಯ್ತಾ, ಯಾವ ಟೀ ಶರ್ಟ್ ಹಾಕೊಳ್ಳಿ, ಯಾವ ಶೂಸ್ ತಗೊಳ್ಳಿ, ಪಕ್ಕದ ಮನೆ ಹುಡುಗ ಏನ್ ಹಾಕೊಂಡ, ನಾನು ಇನ್ನೊಂಚೂರು ಚೆನ್ನಾಗಿರೋ ಕಾರ್ ಈ ತರ ತಾಟ್ ಇರೋದ್ರಿಂದ ಜವಾಬ್ದಾರಿ ಇಲ್ಲ. ಜೊತೆಗೆ ಯಾರಿಗೂ ಇದಿಲ್ಲ, ಕಷ್ಟಪಡೋ ಒಂದು ಇದಿಲ್ಲ. ಇವತ್ತು ಬೆಳಿಗ್ಗೆ ಎದ್ರೆ ಜಿಮ್ಗೆ ಹೋಗ್ತಾರಲ್ಲ, ಅದನ್ನೇ ನೀವು ಮನೇಲಿ ಒಂದು 2 ಎಕರೆ ಜಮೀನು ಇರೋನು ಇಲ್ದೇ ಇರೋರ್ಗೆ ಹೇಳ್ತಾ ಇಲ್ಲ ನಾನು, ಇರೋರ್ಗೆ ಹೇಳ್ತಾ ಇದ್ದೀನಿ. ಜಮೀನು ಇರೋನು ಓಡೋಕ್ ಸಿಟಿಲಿ 10,000 ರೂಪಾಯಿ ಕೆಲ್ಸಕ್ಕೆ ಸೇರ್ಕತಾನೆ. ಎಲ್ಲಿಂದ ಹೆಲ್ತ್ ಚೆನ್ನಾಗಿರುತ್ತೆ? ಮುಂಚೆ ಎಲ್ಲ ಬೆಳ್ಳುಳ್ಳಿ ತಿನ್ನೋರು, ಹುಳ್ಳಿಕಾಳು ತಿನ್ನೋರು, ಆಮೇಲೆ ನುಗ್ಗೆ ಸೊಪ್ಪು. ಈಗ ನುಗ್ಗೆ ಸೊಪ್ಪು ಫಾರಿನಲ್ಲಿ 1,000 ರೂಪಾಯಿ ಕೆಜಿ. ಅದೇ ನಮ್ ನೆಲದಲ್ಲಿ ಸಿಕ್ಕುತ್ತಲ್ಲ, ಯಾರಾದ್ರೂ ತೆಗೆದು ಬಸ್ಸಾರು ಮಾಡ್ಕೊ ತಿಂತೀರಾ? ಹುಳ್ಳಿಕಾಳು, ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ 3 ತಿಂದು ರೈತ ಕಷ್ಟಪಡೋನು. ಯಾವ ಜಿಮ್ಗೆ ಹೋಯ್ತಿದ್ದ ರೈತ ಅಲ್ವಾ? ಇವಾಗ ಪಕ್ಕದ ಮನೆಯೊಳು ಯಾವ ಸೀರೆ ಉಟ್ಕೊಂಡ್ರೆ ನಾನು ಆ ಸೀರೆ ಉಟ್ಕೋಬೇಕು, ಕಾಂಪಿಟೇಷನ್. ಆಮೇಲೆ ಅವಳು ಯೂಟ್ಯೂಬಲ್ಲಿ ಯಾವ್ದು ಹಾಕೊಂಡ್ಲು ಒಡವೆ, ನಾನು ಬೆಳಿಗ್ಗೆ ಹಾಕೋಬೇಕು. ಇದೆಲ್ಲ ಬಂದಿರೋದ್ರಿಂದ ಜವಾಬ್ದಾರಿ ಕಡಿಮೆ ಆಗಿ ಮನೆ ರೆಸ್ಪಾನ್ಸಿಬಿಲಿಟಿ ಯಾರಿಗೂ ಬೇಕಿಲ್ಲ. ಆಮೇಲೆ ಇಬ್ಬರೇ ಮಕ್ಕಳಾಗಿರೋದು ಇನ್ನೂ ಕಷ್ಟ. ಯಾರಿಗೂ ಗಂಡ್ ಮಕ್ಳಿಗೆ ಜವಾಬ್ದಾರಿನೇ ಕೊಡ್ತಾ ಇಲ್ಲ ತಂದೆ ತಾಯಿ. ಈಗ ನಾವು ಕೊಟ್ಟಿದ್ದೀವಿ ನೋಡಿ, ಹೆಚ್ಚಿಗೆ ಎಲ್ಲಾ ತರ ಕೊಟ್ಟಿದ್ದೀವಿ ಬಿಡಿ. ಅವ್ನು 19ನೇ ವರ್ಷಕ್ಕೆ, ಒಂದು 17 ವರ್ಷಕ್ಕೆಲ್ಲ ಅಂಗಡಿಗೆ ಸಾಮಾನು ತಂದು ಹಾಕೋನು. ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕಾದ್ರೆ ಅವ್ನು ಸಪೋರ್ಟ್ ತಗೊಂಡಿದ್ದೀವಿ. ಕೈಗೆ ಸಿಗದೆ ಇರ್ಬೋದು, ಬಟ್ ಜವಾಬ್ದಾರಿ ಎಲ್ಲ ಅವನಿಗೆ ಕೊಟ್ಟಿದ್ದೀವಿ ಅಂತ. ಅವನೇ ಮದುವೆ ಮಾಡ್ಕೊಂಡ, ತಂಗಿ ಎಲ್ಲ ಕೊಡಬೇಕು. ಕೊಟ್ಟಾಗ್ಲೇ ಅದು ಗೊತ್ತಾಗೋದು. ನೀವು ತಂದೆ ಎಲ್ಲ ಮಾಡಿಟ್ಬಿಟ್ಟು ಆರಾಮಾಗಿ ಮಗ ಕಣ್ಣಲ್ಲಿ ನೋಡೋ ಖುಷಿ ಅಲ್ಲ, ಮಗನ್ನ ಜವಾಬ್ದಾರಿಯುಕ್ತವಾಗಿ ಇಡಬೇಕು. ನಾನು ಹೇಳೋದು ಆ ಖುಷಿಲಿ ಅವನಿಗೆ ಜವಾಬ್ದಾರಿಗಳೇ ಎಲ್ಲೋ ಮರ್ತೋಗಿ, ಆರೋಗ್ಯನೂ ಎಲ್ಲೋ ಕೆಟ್ಟೋಗಿ ಅವನಿಗೆ ಸ್ಟ್ರೆಂತ್ ಹೋಗ್ತಾ ಇದೆಯಾ ಅಂತ ನಾನು ಹೇಳೋದು. ಈಗ ಅಮ್ಮವ್ರಿರೋವರೆಗೂ, ಪರತಮ್ಮವ್ರಿರೋವರೆಗೂ ಪುನೀತ್ಗಷ್ಟು ಜವಾಬ್ದಾರಿ ಇರ್ಲಿಲ್ಲ. ಎಲ್ಲ ಅಮ್ಮವ್ರು ನೋಡ್ಕೊಳ್ಳೋರು. ಆಮೇಲೆ ತಾನೇ ಅವನಿಗೆ ಜವಾಬ್ದಾರಿ ಬಂದಿದ್ದು. ಅದುವರೆಗೂ ರಾಜನ್ ತರ ಬೆಳೆದಿದ್ದ ನಮ್ ಪುನೀತ್. ಏನ್ ಹೇಳಿ, ಅವನೇ ಹೇಳಿದ್ದಾನೆ ನಮ್ ಪುನೀತ್. ಸಾರಿ, ಅವರು ಅನ್ಬೇಕು ಅವನ್ಗೆ, ಯಾಕೆಂದ್ರೆ ಅಭಿಮಾನಿಗಳು ಇರ್ತಾರಲ್ಲ, ನಾವೆಲ್ಲ ಆತ್ಮೀಯರು ಹೇಳ್ತೀವಿ. ಅವ್ರಿಗೆ ಎಷ್ಟು ಅಭಿಮಾನ ತೋರಿಸ್ತಾರೆ ಅಂದ್ರೆ ಇವತ್ಗುನು. ಅಂದ್ರೆ ಪುನೀತ್ ಹಂಗೆ ಮಗುಲಿ ಹಂಗ್ ಆಮೇಲೆ ದಂಡಿಸಿದ್ರು ಬಿಡಿ ಅವ್ರ ಬಾಡಿನ. ಆಮೇಲೆ ಅವ್ರ ಲೈಫ್ ಸ್ಟೈಲ್ ಅವ್ರ ತರ ಇನ್ಯಾರು ಇರಕ್ಕಾಗಲ್ಲ. ಆತರ ಜವಾಬ್ದಾರಿನ ಚಿಕ್ಕ ವಯಸ್ಸಿಂದ ಗಂಡ್ ಮಕ್ಳಿಗೆ, ಹೆಣ್ಮಕ್ಳಿಗೆ. ಆಮೇಲೆ ಹೆಣ್ಮಕ್ಳಿಗೆ ಏನ್ ಕೆಲಸ ಮಾಡ್ಸೋರು ಹೇಳಿ? ಮುಂಚೆ ನಮ್ಮ ಊರುಗಳಲ್ಲೆಲ್ಲ ಎದ್ದ ತಕ್ಷಣ 5 ಗಂಟೆಗೆ ಬೂದಿ ತೆಗಿ, ಒಲೆ ಹೆಚ್ಚು, ನೀರ್ ತಗೊಂಬ, ಪಾತ್ರೆ ತೊಳಿ. ಯಾಕೆ ಕಲಿಸ್ತಿದ್ರು? ಗಂಡನ ಮನೆಗೆ ಹೋದ್ರೆ ಅವಳ ಕೆಲಸ ಅದು ಈಗಿಂದ ಕಲಿಸ್ಲಿಲ್ಲ ಅಂದ್ರೆ ನೀವು ಬರೀ ಪುಸ್ತಕ ಓದು ಅಂತ ಓದಿಸ್ತೀರಿ. ಓದಿಸ್ಬಾರ್ದು ಅಂತಲ್ಲ, ಕರ್ತವ್ಯನೇ ಇಲ್ವಲ್ಲ ಹೆಣ್ಮಕ್ಳಿಗೆ. ಇವತ್ತೊಂದ್ ಲೋಟ ಟೀ ಮಾಡಕ್ ಬರಲ್ಲ, ಮದ್ವೆ ಆಗಿ ಮೊಮ್ಮಕ್ಳು ಇರ್ತಾರೆ, ಬ್ರೆಡ್ ಮಾಡಕ್ ಬರಲ್ಲ ಅಂತ ಹೇಳಿ ತೋರಿಸ್ಲಾ ನಾನ್ ಬ್ರೆಡ್ ಅಷ್ಟೇ ಮಾಡೋದಪ್ಪ, ನಂಗೆ ಅಡಿಗೆ ಬರಲ್ಲ ಅಂತ. ಅಡಿಗೆ ಬರುತ್ತೆ ಅಂದ್ರೆ ಇವತ್ತೊಂದ್ ದೊಡ್ಡ ವಿಶೇಷ ಆಗಿದೆ. ಹೆಣ್ಮಕ್ಳಿಗೆ ಅಡಿಗೆ ಬರುತ್ತೆ ಅಂದ್ರೆ ಯಾಕೆ? ಹೆಣ್ಮಕ್ಳು ಜಿಮ್ಗೆ ಹೋಗ್ತಾರೆ, ಹೋಗ್ಬಾರ್ದು ಅಂತ ನಾನು ಹೇಳಲ್ಲ. ಎಲ್ಲಾನು ಮಾಡಿ, ಅಡಿಗೆನೂ ಮಾಡಿ, ಜಿಮ್ಗೂ ಹೋಗಿ, ಸಿನಿಮಾನು ಮಾಡಿ, ಆಕ್ಟಿಂಗು ಮಾಡಿ. ಈಗ ನಾವು ಮಾಡಲ್ವಾ? ಮಕ್ಕಳನ್ನು ನೋಡ್ತೀವಿ, ಮನೆ ಕೆಲಸ, ತೋಟದ. ನೀವು ಬಂದಿಲ್ಲ ಅಂದ್ರೆ ನಾವು ತೋಟದ ಕೆಲಸ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಗ ಖುಷಿ ಇದೆ. ಖುಷಿನ ನೀವು ಕಂಡ್ಕೋಬೇಕು. ಆಮೇಲೆ ನೀವು ಇವತ್ತು ಲೈಫ್ ಸ್ಟೈಲ್ ಅವ್ರು ಕೊಡೋದಲ್ಲ, ನೀವೇ ಕಲಿಬೇಕು. ತಂದೆ ತಾಯಿ ಹೇಳಿದ ಮಾತು ಎಷ್ಟು ಮಕ್ಳು ಕೇಳ್ತಾರೆ? ಆಮೇಲೆ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಳು ಬೇಜಾರು ಮಾಡ್ಕೋತಾರೆ, ಮಕ್ಳು ಏನಾರು ಅನ್ಕೊಂಡ್ಬಿಡ್ತಾರೆ, ಸೂಕ್ಷ್ಮವಾಗಿದ್ದಾರೆ ಅಂತ. ಚಿಕ್ಕದ್ರಿಂದ ನೀವು ಬೈರ್ರಿ, ಯಾಕ್ರಿ ಬೇಜಾರು ಮಾಡ್ಕೋತಾರೆ? ಮರವಾಗಿ ಬಗ್ಗಲ್ಲ ಅದು. ಈಗ ನೀವು ಮುರಿದೇರ ಗಿಡ, ಒಡಿದೇರ ಮಕ್ಳು ಉದ್ಧಾರ ಆಗಿರೋ ಇತಿಹಾಸನೇ ಇಲ್ವಂತೆ, ಅದು ಗಾದೆನೇ ಇದೆ. ನೀವು ಗಿಡ ಸುಮ್ಮನ್ ಬಿಟ್ರೆ ಬೆಳೆಯಲ್ಲ, ಅದಕ್ಕೆ ಅಲ್ಲೇ ಟ್ರಿಮ್ ಮಾಡ್ತಾ ಇರ್ಬೇಕು. ಮಕ್ಳಿಗೂ ಹಂಗೆ ತಪ್ಪು ಮಾಡ್ದಾಗ ನೋಡು ನೀನ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಮಕ್ಳಿಗೆ ಅರ್ಥ ಆಗಲ್ಲ? ಮತ್ತೆ ಹೇಳೋರೊಬ್ರು ಇಲ್ಲ. ಹಿರಿಯರು ಎಲ್ಲಿದ್ದಾರೆ? ಈಗ ಮನೇಲಿ ಹಿರಿಯರು ಮಲ್ಲಿಟ್ಕೊಂಡಿರ್ತಾನೆ ಇರ್ತಾರೆ. ಹೌದು. ಈಗ ಮನೇಲಿ ಅಜ್ಜಿ ತಾತನೇ ಇಲ್ಲ, ಅಜ್ಜಿ ತಾತ ರಿಸ್ಕ್ ಆಚೆ ಹಾಸ್ಟ್ಲಿಗೆ ಹಾಕೊಂತಾರೆ. ಏನದು? ಅನಾಥಾಶ್ರಮಕ್ಕೆ ಹಾಕ್ತಾರೆ, ವೃದ್ಧಾಶ್ರಮಕ್ಕೆ. ಎಲ್ಲಿದೆ? ಆಮೇಲೆ ಅವ್ರದೇ ಆದ ಲೈಫ್ ಸ್ಟೈಲು. ತಾಯಿದೇ ಆದ ಲೈಫ್ ಸ್ಟೈಲು, ತಂದೆದೇ ಆದ ಲೈಫ್ ಸ್ಟೈಲು. ಮಕ್ಳು ಅಡಿಗೆ ಒಳ ಕೆಲಸದವ್ರ ಊಟ ಹಾಕ್ಬೇಕು. ನಾನು ಮೊನ್ನೆ ಯಾರೋ ನಮ್ಮ ಮನೆಗೆ ಬಂದಿದ್ರು, ಹಿಂಗೆ ಅವ್ರ ಹೆಸರು ಬೇಡ, ಪೇಪರ್ ಅವ್ರೆ, ಅವ್ರ ಹೆಂಡತಿನೂ ಬಂದಿದ್ರು ನಮ್ಮ ಮನೆಗೆ. ಅವಾಗ ಎಲ್ಲ ಅಡಿಗೆಯವ್ರು ಮಾಡ್ತಾರೆ ಅಂದ್ರೆ, ಮತ್ ನಿಮ್ನೆ ಯಾಕೆ ಮದ್ವೆ ಆಗೋದು? ಅಡಿಗೆಯವ್ರನ್ನೇ ಮದ್ವೆ ಆಗ್ಬೋದಿತ್ತಲ್ಲ ಇವ್ರು, ಕರೆಕ್ಟ್ ಅಲ್ವಾ? ಎಲ್ಲ ಅವರೇ ಮಾಡ್ತಾರೆ ಅಂದ್ರು. ಮತ್ತೆ ನಿಮ್ನೆ ಯಾಕೆ ಮದ್ವೆ ಆದ್ರೆ? ಅಡಿಗೆಯವ್ರನ್ನೇ ಮದ್ವೆ ಆಗ್ಬೋದಿತ್ತಲ್ಲ ಇವ್ರು, ಎಲ್ಲ ಅಡಿಗೆಯವ್ರು ಮಾಡ್ತಾರೆ, ನಾನೇನು ಮಾಡಲ್ಲ ಅಂದ್ರು. ನಾನು ಹೇಳಿದೆ, ನಿಮ್ನೆ ಯಾಕೆ ಮದ್ವೆ ಆದ್ರೆ? ಸುಮ್ನೆ ಅಡಿಗೆಯವ್ರನ್ನ ಮದ್ವೆ ಆಗ್ಬೋದಿತ್ತು ಇವ್ರು. ಅಂದ್ರೆ ಗಂಡನ್ಗೆ ಹೆಂಡತಿ ಬಡ್ಸೋದು, ಹೆಂಡತಿ ಕೊಡೋದು, ಹೆಂಡತಿ ಬಟ್ಟೆ ಹೋಗಿ ಕೊಡೋದು, ಹೆಂಡತಿ ಶರ್ಟ್ ಯಾವ್ದು ಹಾಕೊಂಡ್ರು ನನ್ ಗಂಡ ಅಂತ ನೋಡೋದಕ್ಕೇನೆ ಹಿರಿಯರು ಮದ್ವೆ ಮಾಡ್ತಿದ್ದು.
ಈಗ ಗಂಡ ನೋಡೋದು ಹೆಂಡತಿಗೆ ಗಂಡ ಬಂದ್ ನೋಡೋದೇ ಬೇರೆ, ಬೇರೆ ಯಾರೋ ಹೇಳೋದೇ ಬೇರೆ ಅಲ್ವಾ. ಎರಡಕ್ಕೂ ಒಂದು ಇದಿರುತ್ತಲ್ವಾ. ಅದೆಲ್ಲ ಹೋಗ್ತಾ ಇರೋದ್ರಿಂದ ಎಲ್ಲ ನಮ್ದು ಇದೆ ಅವ್ರದ್ದು ಇದೆ ತಪ್ಪು. ಫಸ್ಟ್ ನಮ್ದಿದೆ. ಪೇರೆಂಟ್ಸು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ಕಲ್ತ್ಕೋಬೇಕು. ಎಸ್ ಅಮ್ಮ, ಈಗ ಟಾಕ್ಸಿಕ್ ಅಲ್ಲಿ 5 ಜನ ನಾಯಕಿರಿದಾರಲ್ಲ, ನಿಮ್ಗೆ ಯಾರು ಇಷ್ಟನಮ್ಮ? ನನಗೆ ಅದೇ ನಮ್ಮ ಹುಡುಗಿ, ಕನ್ನಡದ ಹುಡುಗಿ, ಅವಳ ಹೆಸರೇನು ಈಗ ಮಾಡಿದ್ಲಲ್ಲ ಕಾಂತಾರದಲ್ಲಿ, ರುಕ್ಮಿಣಿ ವಸಂತ. ಅವಳು ಇಷ್ಟ. ಆಮೇಲೆ ನಯನತಾರನು ನಯನತಾರ ಇಷ್ಟ. ಇನ್ ಬೇರೆಯವ್ರ ಹೆಸರಷ್ಟು ಗೊತ್ತಿಲ್ಲ, ಬಟ್ ಇದೇ ಫಸ್ಟ್ ಅಲ್ವಾ ಮುಂಚೆ 5 ಜನದ ಜೊತೆ ಮಾಡಿರೋದು. ಒಬ್ಬೊಬ್ರೆ ಬರ್ತೀರಾ, 5 ಜನ ಒಟ್ಟಿಗೆ ಬರ್ತೀರಾ, ಅದೊಂದು ನೋಡ್ದೆ ನಾನು. ಹೆಂಗ ಅನಿಸ್ತಾ ಡೈಲಾಗ್ ಕೇಳ್ಬಿಟ್ಟು? ಅಯ್ಯೋ ಅದ್ ನಮಗ್ ಮಾಮೂಲು, ನಿಮ್ಗೂ ಅಷ್ಟು ದಿನ ಮನೇಲಿ ಅವೆಲ್ಲ ಕೇಳಿ ನಮ್ಗ್ ದಿನ ನಾವು ಒಂದೆಲ್ಲ ಡೈಲಾಗ್ಗಳೆಲ್ಲ ನೀವು ಅಯ್ಯೋ ಒಂದ್ ಸಖತ್ ಇದು ಅವನು ಸಖತ್ ಚೇಷ್ಟೆ ಅವನು ಮೊದ್ಲಿಂದನು ಮನೆಯಲ್ಲೆಲ್ಲಾನು ಕೂಡ. ಅವೆಲ್ಲ ಮಾಮೂಲು ನಾವು ಒಂದ್ ತಂಗಿ ಚೇಷ್ಟೆ ಮಾಡೋದು, ನಮಗ್ ಮಾಡೋದು, ನನ್ನ ಹಿಡ್ಕ ಡ್ಯಾನ್ಸ್ ಮಾಡೋದು, ಅದೆಲ್ಲ ಮಾಮೂಲು. ನಮ್ಗ್ ಅಭ್ಯಾಸ ಆಗೋಗಿದೆ ಅವನು. ಇದು ಇಲ್ಲಿ ಇಷ್ಟೇನ ಇನ್ನು ಏನು ಮಾಡ್ತಾ ಇಲ್ವಾ ಅನ್ಸುತ್ತೆ. ಹಂಗೆ ಅವನು ಮೊದ್ಲಿಂದ ಹಂಗೆ ಅವನು, ಈಗ ಅಂತಲ್ಲ ಅವನು. ನಿಮ್ಗೆ ಎಲ್ಲರಿಗೂ ಏನೋ ಅನ್ಸ್ಬೋದು, ನಮ್ಗೆಲ್ಲ. ಅಪ್ಪಾಜಿ ಏನಾದ್ರು ಹೇಳಿದ್ರ ಟಾಕ್ಸಿಕ್ ಟೀಸರ್ ನೋಡ್ಬಿಟ್ಟು? ಅವ್ರು ದೊಡ್ಡ ಫ್ಯಾನ್ ಅಲ್ವಾ ಮಗಂದು, ಖುಷಿ ಅವ್ರು. ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಇಲ್ಲ, ಬಟ್ ಟೀಸರ್ ಬಿಡುಗಡೆ ಆಗಿದೆ ಅಂತ ನೋಡ್ತಾ ಕೂತಿರ್ತಾರೆ ಯಾವಾಗ್ಲೂ. ಮಗನ್ ನೋಡ್ತಾರೆ ಅವ್ರು. ಇವಾಗಲ್ಲ, ಅವರು ಎಲ್ಲಾರ್ದು ನೋಡ್ತಾರೆ ಸಿನಿಮಾ. ಆಮೇಲೆ ಕಾಮಿಡಿ ತುಂಬಾ ಇಷ್ಟ ಅವ್ರಿಗೆ. ಸರ್ಗೆ ತುಂಬಾ ಕಾಮಿಡಿ ನೋಡೋದವ್ರು. ಎಲ್ಲಾರ್ದು ನೋಡ್ತಾರೆ. ಈಗ ಶರಣದವ್ರದ್ದು ಇವ್ರದೆಲ್ಲ ನೋಡ್ತಾರೆ. ಮುಂಚೆ ಈಗ ಚಿಕ್ಕಣ್ಣಂದೆಲ್ಲ, ಮುಂಚೆ ಎಲ್ಲ NS ರಾವ್ ಮತ್ತೆ ನಮ್ಮ ಸುಧೀರ್ ಅವ್ರದ್ದು ಎಲ್ಲ ತುಂಬಾ ಕಾಮಿಡಿ ತುಂಬಾ ಇಷ್ಟ. ಅವ್ರು ಸಿನಿಮಾಗ ಹೋಗೋದೇ ಕಾಮಿಡಿ ಇರ್ಬೇಕು ಅವ್ರು. ಆಮೇಲೆ ಮುಸುರಿ ಕೃಷ್ಣಮೂರ್ತಿ ಅವರ ಮಗನ್ ಬಗ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲಪ್ಪ, ನಾನೇ ಹೇಳ್ತೀನಿ ಯಾವಾಗ್ಲೂ. ನಿಮ್ ಮಗನ್ ನೋಡ್ತಾ ಕುತ್ಕೋಬೇಡಿ, ಬೇರೆಯವ್ರನ್ನು ಸ್ವಲ್ಪ ನೋಡಿ ಅಂದ್ರೆ ಅಷ್ಟೊಂದ್ ಫ್ಯಾನ್ ಅವರು. ನಾನ್ ಅದಕ್ಕೆ ಏನ್ ಕೇಳ್ತೀನಿ ಗೊತ್ತಾ, ಅವಾಗೆಲ್ಲ ಬೈತಿದ್ರಿ, ಇವಾಗ ಮಗನ್ ಮಾತ್ರ ಕುತ್ಕೊಂಡ್ ಟಿವಿ ಮುಂದೆ ನೋಡ್ತಿರ್ತೀರ, ಅಯ್ಯೋ ಎಲ್ಲ ಹಾಳಾಗ್ಬಿಡ್ತಾನ ಅಂತ. ಬೇಡ, ಎಲ್ಲ ತಂದೆಗೆ ಅದು ಕರ್ತವ್ಯ ಅಲ್ವಾ. ನೀವು ತಂದೆ ಆಗಿ ಗೊತ್ತಾಗುತ್ತೆ. ಮದ್ವೆ ಆಗಣಮ್ಮ, ಆಮೇಲೆ ತಂದೆ ಮದ್ವೆ ಆಗಿ ಆದ್ರೂನು ಒಳ್ಳೆ ಹಳ್ಳಿ ಹುಡುಗಿನ ಮದ್ವೆ, ಕೆಲಸ ಮಾಡೋ ಹುಡುಗಿನ ಆಗೋಣ. ಎಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈಗ ಯಶ್ ಅವ್ರ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆಗಾಗಿರ್ಬೋದು, ಫೈನಲ್ ಆಗಿ ನಮ್ಮ ಸುಮನ್ ಟಿವಿ ಕನ್ನಡದ ಮೂಲಕ ಏನ್ ಹೇಳ್ತೀರಾ ಅಂತ? ಎಲ್ರು ಹೋಗಿ ಸಿನಿಮಾ ನೋಡಿ. ತಪ್ಪು ಸರಿ ನೀವೇ ತಿದ್ದದು, ನಿಮ್ ಕೈಲೇ ಇರೋದು. ನಾವೇನೇ ಮಾಡಿದ್ರು ನೀವು ತಗೊಂಡು ಖುಷಿ ಪಟ್ಟು ಇಲ್ಲಿವರೆಗೂ ಯಶ್ ವೈಫ್ನ ಎಲ್ಲರನ್ನೂ ತಂದಿದ್ದೀರಾ. ಅದೇ ತರ ಮುಂದಕ್ಕೂ ಸಿನಿಮಾ ನೋಡಿ ಅವ್ನ್ ತಪ್ಪು ಸರಿನೂ ನೀವ್ ಹೇಳ್ತೀರಾ ಅನ್ನೋ ಕೆಪಾಸಿಟಿ ಇದೆ. ಹೋಗಿ ಖಂಡಿತ ಎಲ್ಲರೂ ಸಿನಿಮಾ ನೋಡಿ. ನಿಮ್ಮ ಆಯ್ಕೆ ಇದನ್ನ ಕಾಯ್ತಾ ಇದ್ದೀವಿ ನಾವು, ಹೆಂಗೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅಂತ. ನಾನು ಒಂದು ಆಡಿಯನ್ಸ್ ಆಗಿ ನಾನು ಹೋಗಿ ನೋಡ್ತೀನಿ, ನೀವು ಹೋಗಿ ನೋಡಿ. ಇದೇ ತರ ನಮ್ಮ ಯಶನ್ನೆಲ್ಲ ಎಲ್ಲರೂ ಸಿನಿಮಾನು ನೋಡಿ, ನಮ್ಮ ಹೊಸ ಹುಡುಗರು ಸಿನಿಮಾ ಎಲ್ಲ ನೋಡಿ, ನಮ್ಮ ಕನ್ನಡದ ಕಡೆ ಗಮನ ಕೊಡಿ. ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ನಮ್ಮ ಇಂಡಸ್ಟ್ರಿ ಕಡೆ ನಾವು ಸ್ವಲ್ಪ ಗಮನ ಕೊಡ್ಬೇಕು. ಹಿರಿಕರೆಲ್ಲ ಹಾಕೊಟ್ಟಿರೋದಕ್ಕೆ ನಾವು ಊಟ ಮಾಡ್ತಾ ಇದೀವಿ. ಮುಂದಿನ ಪೀಳಿಗೆಗೆ ನಾವು ಸ್ವಲ್ಪ ಅದ್ರ ಕಡೆ ಗಮನ ಕೊಡೋಣ. ನಾವೊಬ್ರು ಕಷ್ಟಪಟ್ಟರಾಗಲ್ಲ, ನೀವೊಬ್ರಾಗಲ್ಲ, ಎಲ್ಲರೂ ಸೇರಿ ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ಎಸ್ ಎನ್ವೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾವಾಗಲೇ ಯಾವುದೇ ಒಂದು ವಿಚಾರದ ಬಗ್ಗೆ ಕಾಲ್ ಮಾಡಿ ಮಾತಾಡಿದಾಗಲೂ ಕೂಡ, ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಕಾಲಲ್ಲಾದರೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ. ಬಿಕಾಸ್ ಯಾಕಂತಂದರೆ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು ಅಥವಾ ಸಿನಿಮಾ ರಂಗದ ಬಗ್ಗೆ ಆಗಿರ್ಬೋದು, ನಿಮ್ಗೆ ಎಷ್ಟು ಫ್ಯಾಷನ್ ಅನ್ನೋದಿದೆ. ಬಿಕಾಸ್ ನಾನು ಏನಾದರೂ ಒಂದು ಸಿನಿಮಾ ರಂಗಕ್ಕೆ ಕೊಡಬೇಕು ಕೊಡುಗೆ. ಇವತ್ತು ನನ್ನ ಮಗ ದುಡಿದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಆರ್ಭಟವನ್ನ ಮಾಡ್ತಿದ್ದಾರೆ ಅಂತಂದ್ರೆ ಇಂಡಸ್ಟ್ರಿಯಿಂದಾನೆ ಅಂತ ಹೇಳ್ಬಿಟ್ಟು ನೀವು ಕೂಡ ಜನಗಳಿಂದ, ಇಂಡಸ್ಟ್ರಿಯಿಂದ ಅಣ್ಣವ್ರು ಕಟ್ಕೊಟ್ಟು ಹೋಗಿದ್ರು. ಅವತ್ತು ನಾವೇನಾದ್ರೂ ಮುಂದೆ ನಮ್ಮ ಅಲ್ಲಿ ಕೊತ್ತಲವಾಡಿ ಅವ್ರು ಎಲ್ಲರೂ ಬಿಸಿ ಆಗಿದ್ದಾರೆ. ಅದೊಂದು ಖುಷಿ ಇದೆ. ಎಲ್ಲ ಹುಡುಗರು ಹೇಳ್ತಾರೆ, ಅಮ್ಮ ನಾನು ಬಿಸಿ ಅದೇ. ಒಂದು ಏನದು ಪ್ರತಿಯೊಬ್ರು ಕ್ಯಾಮ್ರಾಮೇನು ಎಲ್ಲರೂ ಬಿಸಿ ಆಗಿದ್ದಾರೆ. ಇನ್ನ ಏನದು ಎಡಿಟ್ ಮಾಡಿರೋ ಹುಡುಗನು ಫೋನ್ ಮಾಡಿ ಹೇಳ್ತಾನೆ, ಅಮ್ಮ ನಿಮ್ ಸಿನಿಮಾಯಿಂದ ನಾನು ತುಂಬಾ ಬಿಸಿ. ಒಳ್ಳೇದಪ್ಪ, ಅದಕ್ಕೆ ನಾವು ಮಾಡಿದ್ದು ಆಯ್ತಲ್ಲ, ನಿಮ್ದೊಂದು ಒಳ್ಳೇದಾಯ್ತಲ್ಲ, ಸಾಕು ಬಿಡ್ರಪ್ಪ ನಾವು ಮಾಡಿದ್ದಕ್ಕೆ. ಅಷ್ಟೇ ನಮ್ಗೆ. ಒಬ್ಬ ಬಂದ್ರೆ ನಾವೇನೋ ಒಂದ್ ಸಾಧನೆ ಮಾಡ್ದಂಗಲ್ಲ. ಒಬ್ರು ಇಂಡಸ್ಟ್ರಿ ಕೊಟ್ವಿ ಅಂದ್ರೆ ಅಷ್ಟೇ ನಮ್ಮ ಉದ್ದೇಶ. ಎಲ್ರೂ ಹಂಗೆ ಮಾಡ್ಬೇಕು. ನಾವು ಒಬ್ರಲ್ಲ, ನೀವು ಮಾಡ್ಬೇಕು, ನಾವು ಮಾಡ್ಬೇಕು. ಅವತ್ತು ಅಣ್ಣವ್ರು ಎಲ್ರು ಮನೆ ಬಾಗ್ಲಿಗೆ ಹೋಗಿ ಕರೆದು ಪಾತ್ರ ಕೊಡೋರು. ಒಂದ್ ಸಣ್ಣ ಪಾತ್ರ ಇದೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಡೋರು ಅಂತ. ಯಾಕೆ ಹೋದ್ರು? ಅವ್ರ ಮನೇಲಿ ಅವ್ರು ಆರಾಮಾಗಿ ಇರ್ಬೋದಿತ್ತಲ್ಲ, ಅವ್ರಿಗೆ ಹೆಸರು ಇರ್ಲಿಲ್ವಾ? ಅವ್ರ ಕರ್ತವ್ಯ ಅದು. ಹಂಗೆ ನಮ್ಮಲ್ಲಿ ಎಲ್ರಿಗೂ ಬರ್ಬೇಕದು. ಹೋಗಿ ಒಂದು ಸಣ್ಣ ಪುಟ್ಟ ಪಾತ್ರ ಇದ್ದಾಗ ನಾವು ಅಷ್ಟೇ ನಮ್ಮ ಕೈಲಾಗಿದ್ದು ನಾವ್ ಯಾರಿಗೇನು ಕಲಾವಿದ್ರು ಕೊಡಿ, ಕಲೆ ಇಲ್ದವ್ರಿಗೆ ಕೊಡಿ ಅಂತ ನಾವ್ ಹೇಳಲ್ಲ. ಕಲಾವಿದ್ರು ಕೆಲಸ ಇಲ್ಲ ಅವ್ರಿಗಿನ್ನ ಇಂಡಸ್ಟ್ರಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕ್ವಾರ್ಟರ್ಸ್ ಕಟ್ಕೊಡೋದ, ಒಂದು ಪೆನ್ಷನ್ಗಳು ಮಾಡೋದ, ಒಂದು ಇನ್ಶೂರೆನ್ಸ್ಗಳು ಮಾಡೋದ, ಇಂಥವಕ್ಕೆಲ್ಲ ಸ್ವಲ್ಪ ಹಿರಿಕರು ನಾವೆಲ್ಲ ಸೇರಿ ಅವ್ರಿಗೆ, ಹಿರಿ ಕಲಾವಿದರಿಗೆ ಒಂದು ಗೌರ್ಮೆಂಟ್ ಜೊತೆ ಮಾತಾಡಿ ಇವೆಲ್ಲ ನಾವುಗಳು ಮಾಡಬೇಕು. ನಾವು ಕೇಳಬೇಕು. ಈಗ ನಾನೇ ಆಗ್ಲಿ DK ಅವ್ರು ಬಂದಿದ್ದಾರೆ, ನಮ್ಮ ಇಂಡಸ್ಟ್ರಿಗೆ ಏನ್ ಮಾಡ್ಕೊಡ್ತೀರಾ ಅಂತ ಕೇಳಬೇಕು. ಕೇಳಕ್ ತಪ್ಪಿಲ್ಲ, ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಕೇಳೋದು ನಮ್ಮ ಹಕ್ಕು. ಕೇಳೋಣ. ಕೇಳಕ್ಕೆಲ್ಲ ಒಗ್ಗಟ್ಟಾಗಿ ಬಂದ್ರೆ ಕೇಳ್ಬೋದು. ಎಲ್ರಿಗೂ ಇರ್ಬೇಕು ಟೇಸ್ಟ್. ನನ್ನೊಬ್ಳು ಕೈಲಾಗಲ್ಲ ಅದು ಅಲ್ವಾ. ನಾನ್ ಬರಕ್ ರೆಡಿ, ನಾನು ಬರ್ತೀನಿ, ಯಶು ಬರ್ತಾರೆ. ಬಟ್
ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡಿದಾಗ ಗೌರ್ಮೆಂಟಿಂದ ನಾವೇನು ಹೆಲ್ಪ್ ತಗೋಬೇಕು ಅನ್ನೋದನ್ನ ನಾವೆಲ್ಲರೂ ಸೇರ್ ಮಾಡೋಣ. ಬಟ್ ಇಂಡಸ್ಟ್ರಿ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಒಂದು ಕೈಯಿಂದ ಆಗಲ್ಲ. ಅವತ್ತು ಒಂದು ಕೈಯಿಂದ ನಾವಿಲ್ಲಿ ಬಂದಿಲ್ಲ, ಎಲ್ಲ ಕೈಗಳು ಸೇರಿದೆ. ಹಿಂಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಯೂತ್ಸು ಕನ್ನಡ ಸಿನಿಮಾ ನೋಡಿ ಹೋಗಿ ಬರೀ ಯಶ್ ಸಿನಿಮಾ ನೋಡ್ತೀನಿ ಯಶು ಫ್ಯಾನ್ ಅದಲ್ಲ. ಎಲ್ಲ ಹುಡುಗರು ಫಸ್ಟ್ ಯಶ್ ಹಂಗೇನೆ ಒಂದು ಕಿರಾತಕ ಮಾಡ್ಕೋದ, ಹಂಗೆ ಎಲ್ಲ ಹುಡುಗರು ನೋಡಿದ ಒಂದಿನ ಯಶ್ ಆಗ್ಬೋದು. ಇಲ್ಲಿ ಹೊಸ ಹುಡುಗರು ನೀವೆಲ್ಲರೂ ಸಿನಿಮಾ ಫಸ್ಟ್ ಹೋಗಿ ನೋಡಿ. ಥಿಯೇಟ್ರಿಗೆ ಹೋಗಕ್ ಮುಂಚೆ ಮೊಬೈಲಿಂದ ನೋಡೋದು, ಆ ರಿವೀಲ್ ಮಾತಾಡೋದೆಲ್ಲ ಮಾಡಿಬಿಡ್ರಪ್ಪ ದಯವಿಟ್ಟು. ಅದು ಪೈರಸಿ ಮಾಡಬೇಡಿ ಅಂತ ಮಾಡಬೇಡಿ. ಯಾಕೆ ಅಂದ್ರೆ ಅವರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಪ್ರೊಡ್ಯೂಸರ್ಸ್ಗಳು ಬರ್ತಾ ಇಲ್ಲ ಇವತ್ತು. ಇಂಡಸ್ಟ್ರಿಗೆ ಬಂದಿರೋ ಪ್ರೊಡ್ಯೂಸರ್ಸ್ಗಳನ್ನ ಉಳಿಸ್ಕೊಳ್ಳೋಣ. ಆಮೇಲೆ ಕನ್ನಡ ಸಿನಿಮಾನ ನೆಗೆಟಿವ್ ನಾವೇ ಮಾಡ್ಬಿಟ್ರೆ ಹೊರಗಡೆ ಅವ್ರು ಎಷ್ಟರ ಮಟ್ಟಿಗೆ ಮಾಡಲ್ಲ. ನಾವುಗಳು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಭಾಷೆಯವರು ಅವ್ರ ಸಿನಿಮಾನ ಅವ್ರ ಪ್ರೀತಿಯಿಂದ ಹೋಗಿ ನೋಡ್ತಾರೆ. ನಾವು ನೆಗೆಟಿವ್ ಜಾಸ್ತಿ ಮಾಡ್ತೀವಿ, ಅದು ಮಾಡಬಾರ್ದು. ಸಿನಿಮೆ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ರಿ, ಅದರಲ್ಲೂ ಸ್ಪೆಷಲ್ ಆಗಿ ರೈತರ ಬಗ್ಗೆ ಕೂಡ ಧ್ವನಿ ಎತ್ತಿದ್ರಿ. ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ಅಮ್ಮ. ಮತ್ತೆ ನೀವು ಕೊತ್ತಲವಾಡಿ ನಂತರ ಮತ್ತಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡೋದು ಬಾಕಿ ಇದೆ. ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ನಿಮ್ಮದೇ ಆದಂತಹ ಕೊಡುಗೆ ಕೊಡೋದು ತುಂಬಾ ಬಾಕಿ ಇದೆ. ಆದಷ್ಟು ಬೇಗ ಬನ್ನಿ, ಆದಷ್ಟು ಬೇಗ ಮತ್ತಷ್ಟು ಸಿನಿಮಾಗಳನ್ನು ಮಾಡಿ ಮತ್ತಷ್ಟು ವಿಚಾರಗಳನ್ನು ನಮ್ಮ ಕರ್ನಾಟಕ ಜನತೆ ತಿಳಿಸ್ಕೊಡ್ಲಿ. ಒಳ್ಳೆಯದಾಗಲಿ ಅಮ್ಮ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜು. ನೀನು ಇಷ್ಟು ದೂರ ಬಂದು ರೈತರ ಬಗ್ಗೆ ಏನು ಮಾತಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನೀನು ಇಂಟರ್ವ್ಯೂ ನಿಮ್ಮ ಟಿವಿಯಿಂದ ನಿಜವಾಗ್ಲೂ ಒಂದು ರೈತರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ. ಅವ್ರದ್ದು ಒಂದು ಪ್ರಾರ್ಥನೆ ತಲುಪಲಿ ದೇವ್ರಿಗೆ. ಅವರೆಲ್ಲರೂ ಖುಷಿಯಾಗಿರ್ಬೇಕು. ನಮ್ಮ ಅದು ಒಬ್ರದ್ದು ದುಃಖ ಅಲ್ಲ, ಅದು ಇಡೀ ಬಿಡದಿ ದುಃಖ. ಅದು ತುಂಬಾ ಬೇಜಾರಾಗುತ್ತೆ ನನಗೆ. ಅದನ್ನ ಅದು ಏನಪ್ಪ ಎಲ್ಲ ಏಜ್ ಆದವರು ತುಂಬಾ ದುಃಖ ಪಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಡೀಪ್ ಆಗಿ ಇಷ್ಟೇ ಗೊತ್ತಿರೋದು, ಮೇಲ್ ಟಿವಿಲಿ ನೋಡಿದ್ದು, ಒಳಗಡೆ ಏನಿದೆ ಗೊತ್ತಿಲ್ಲ. ಅದನ್ನ ಬಗೆಹರಿಸ್ಕೊ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರಿಗೂ ಒಂದು ಗೊತ್ತಲ್ಲ ಪಾಪ, ಅವ್ರಿಗೂ ಗೊತ್ತಾಗುತ್ತೆ. ಇಷ್ಟೊಂದು ಅಂತ ಅವ್ರಿಗೂ ಗೊತ್ತಿಲ್ಲ. ನೋಡೋಣ, ಮಾಡ್ಕೊಡ್ತಾರೆ ಅನ್ಕೊಂಡಿದ್ದೀವಿ. ಕೇಳಿದೀವಲ್ಲ ಟಿವಿ. ಎಸ್ ಅಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪುಷ್ಪಮ್ಮನ ವೈಲ್ಡ್ ಫೈರ್ ಮಾತುಗಳು ಇದಾಗಿತ್ತು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ರೈತರ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಅವರ ಹೀರೋ, ಹಾಗೆಯೇ ಅವರ ಮೇಡಮ್ ಅವ್ರ ಬಗ್ಗೆನೂ ಕೂಡ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಗೊತ್ತಿಲ್ಲದಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಸುಮನ್ ಟಿವಿಯ ಸ್ಪೆಷಲ್ ಇಂಟರ್ವ್ಯೂ, ಇವತ್ತಿನ ಒಂದು ಸೆಗ್ಮೆಂಟ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ, ಹಾಗೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ಧನ್ಯವಾದಗಳು.